ಭಗವದ್ಗೀತೆ 18ನೇ ಅಧ್ಯಾಯದ ಒಂದು ಡಿಸ್ಕಷನ್ಗೆ ಸ್ವಾಗತ ಸುಸ್ವಾಗತ. ಹಾಗೂ ಸಹ ಇವತ್ತು ನವರಾತ್ರಿಯ 2ನೇ ದಿವಸ ಬಿದಿಗೆ. ಅದಕ್ಕೂ ಸಹ ದೇವಿ ನಿಮ್ಗೆಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ, ನಿಮ್ಗೆಲ್ಲಾರ್ಗೂ ಕೃಷ್ಣ ಭಕ್ತಿ ಕೃಷ್ಣ ಪ್ರೇಮ ಕೊಡ್ಲಿ. ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಗೆಲ್ಲಾರ್ಗೂ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಬುದ್ಧಿಶಕ್ತಿ ಅಥವಾ ಒಂದು ಅದನ್ನ ಜ್ಞಾಪಕ ಇಟ್ಕೊಳ್ಳೋ ಒಂದು ಒಳ್ಳೆ ಶಕ್ತಿ ಕೊಡ್ಲಿ ನಿಮ್ಗೆಲ್ಲ ಅಂತ ಬೇಡ್ಕೋತೀನಿ ಆ ದೇವಿನ. ನಾವು ತಿಳ್ಕೊಳ್ಳೋಣ ಭಗವದ್ಗೀತೆ ಈ 18ನೇ ಅಧ್ಯಾಯದಲ್ಲಿ 18 ದಿವಸದಿಂದ ನೀವು ಎಲ್ಲ ಬಹಳ ಒಂದು ಉತ್ಸಾಹದಿಂದ ಒಂದು ಏನ್ ಹೇಳಿ ನಾನು ಒಂದು ಆಸೆಯಿಂದ ಬಂದು ಕಾತರರಾಗಿ ನಮ್ಮನ್ನ ಕೇಳ್ತಾ ಇದ್ದೀರಾ 18 ದಿವಸದಿಂದ. ನಿಮ್ಗೆಲ್ಲ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಇಲ್ಲಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ನೀವೆಲ್ಲ ಇಲ್ಲಿ 18 ದಿವಸನು 18 ಅಧ್ಯಾಯದಲ್ಲಿ ಬಂದು ಕೂತ್ಕೊಂಡು ನೀವೆಲ್ಲ ಒಂದು ಮನಸ್ಥಿತಿಲಿ ಕೇಳ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ಎಲ್ಲಾ ಪ್ರಭುಗಳು ಮಾತಾಜಿಗಳು ಅಂದ್ರೆ ಎಲ್ಲಾರು ಸೇರಿರೋ ಎಲ್ಲ ನೆರೆದಿರೋ ಅಂತ ಎಲ್ಲಾ ವೈಷ್ಣವರು ಸಹ ನಿಮ್ಗೆ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ನೀವು ನಮ್ಮನ್ಗೆ ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ಇಂಥದಕ್ಕೆ. ತುಂಬಾ ಕಮ್ಮಿ ಜನ ಆಧ್ಯಾತ್ಮಿಕನ ಅರಸ್ಕೊಂಡ್ ಬರೋರು. ನಮ್ಗೆ ಗೊತ್ತಿದೆ, ನಮ್ಗೆ ಇದ್ ಗೊತ್ತು ಅದ್ ಗೊತ್ತು ಅಂತ ಹೇಳೋರೆ ಜಾಸ್ತಿ. ಅದ್ರಲ್ಲಿ ನೀವೆಲ್ಲ ಬಂದು ದಿನಾ 18 ದಿವಸದಿಂದ ಸತತವಾಗಿ ಕೇಳ್ತಾ ಇದ್ದೀರಾ. ಹಾಗಾಗಿ ಇವತ್ತು ನಮ್ಮ ಈ ಸೆಷನ್ ನ ಕೊನೆಯ ದಿವಸ. ನಾವು ಇಲ್ಲಿಗೆ ಮುಗ್ದೋಯ್ತು ಅನ್ಕೊಳ್ಳೋದು ಬೇಡ, ನಮ್ದು ಇನ್ನೂ ಕಂಟಿನ್ಯೂ ಮಾಡೋಣ. ಮಾತಾಜಿ ಅವರು ನಾನು ಮಧ್ಯದಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೇಳ್ತಾರೆ ಹೆಚ್ಚಾಗಿ. ಸೊ ನಾನು ಕ್ಲಾಸ್ ಶುರು ಮಾಡ್ತೀನಿ. 18ನೇ ಅಧ್ಯಾಯದ ಇದರದ ಶೀರ್ಷಿಕೆ ಏನಂದ್ರೆ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ ಅಂತ. ಸೊ ನೆಕ್ಸ್ಟ್ ಸ್ಲೈಡ್ ಪ್ರಭು. ಸೊ ನಾವು ನಿನ್ನೆ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ ನಿನ್ನೆ ಏನೋದಿದ್ವಿ ಅಂದ್ರೆ ನಾವು ಒಂದೇ ಒಂದ್ ನಿಮಿಷ ಅದ್ರ ಬಗ್ಗೆ ಹೇಳ್ತೀನಿ. ನಿನ್ನೆ ಅಧ್ಯಾಯದಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ವಿ, ತ್ರಿಗುಣಗಳ ಬಗ್ಗೆ, ತಮೋಗುಣ ರಜೋಗುಣ ಸತ್ವಗುಣದ ಬಗ್ಗೆ ತಿಳ್ಕೊಂಡ್ವಿ. ಹೆಂಗೆ ನಾವು ದಾನ ಈ ಗುಣಗಳಲ್ಲಿ ಮಾಡ್ಬೇಕು, ನಮ್ಮ ಯಜ್ಞ ಈ ಗುಣಗಳಲ್ಲಿ ಹೆಂಗ್ ಮಾಡ್ಬೇಕು, ನಮ್ಮ ತ್ಯಾಗ ಈ ಗುಣಗಳಲ್ಲಿ ಹೆಂಗ್ ಮಾಡ್ಬೇಕು, ಪೂಜೆ ಹೆಂಗೆ ಭಗವಂತನಿಗೆ ಈ 3 ಗುಣಗಳಿಂದ ಯಾವ್ಯಾವ ಗುಣದಲ್ಲಿ ಮಾಡಿದ್ರೆ ಯಾವ್ಯಾವ ತರದಾಗತ್ತೆ ಎಲ್ಲ ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಎಲ್ಲದಕ್ಕಿಂತ ಉತ್ತಮವಾದದ್ದು ಈ ತ್ರಿಗುಣಗಳಿಗಿಂತ ಮೀರಿದ್ದು ಶುದ್ಧ ಸತ್ವ. ಅದರಿಂದ ನಾವು ಭಗವಂತನಿಗೆ ಮಾಡೋದ್ರಲ್ಲಿ ನಮಗೆ ತುಂಬಾ ಉತ್ತಮವಾದ ಒಂದು ನಮ್ಗೆ ಸ್ಥಾನ ಸಿಗತ್ತೆ ಅಂತಾನು ನಾವು ನೆನ್ನೆ ತಿಳ್ಕೊಂಡ್ವಿ. ಸೊ ಇದು 17ನೇ ಅಧ್ಯಾಯದಲ್ಲಿ ಆಯ್ತು. ನಾನು ಹೇಳ್ದೆ ನೆನ್ನೆ ಪ್ರಾಕ್ಟಿಕಲ್ ಆಗಿ ಭಗವದ್ಗೀತೆ 17ನೇ ಅಧ್ಯಾಯಕ್ಕೆ ಮುಗಿಯುತ್ತೆ. ಈ 18ನೇ ಅಧ್ಯಾಯ ಬಂದು ಏನು ಅಂದ್ರೆ ಇದು ಸಮರಿ. ಈ 17 ಅಧ್ಯಾಯ ಏನು ನಾವು ಓದಿದ್ವಿ, ಈ 17 ಅಧ್ಯಾಯದ್ದು ಇದು ಒಂದು ಜಿಸ್ಟ್, ಎಲ್ಲದರ ಒಂದು ಸಮರಿ ಬರುತ್ತಿದ್ದು. ಸೊ ನಿನ್ನೆ ನಾವು ಏನ್ ಮಾಡಿದ್ವಿ, ಅಧ್ಯಾಯದ ಎಲ್ಲ ನಾವು ಇದೊಂದು ಜಿಸ್ಟ್ ಪೂರ್ತಿ ಎಲ್ಲಾ ಅಧ್ಯಾಯದ ಒಂದು ಅದನ್ನ ಎಲ್ಲಾ ಅಧ್ಯಾಯನ ತಗೊಂಡು ಕೃಷ್ಣ ಇದರಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಹೇಳ್ತಾ ಇದ್ದಾನೆ. 1ರಿಂದ 6ನೇ ಅಧ್ಯಾಯದಲ್ಲಿ ಏನಾಗತ್ತೆ, 7ರಿಂದ 12ನೇ ಅಧ್ಯಾಯದವರೆಗೂ ಏನ್ ಹೇಳ್ತಾ ಇದ್ದಾನೆ, ಆಮೇಲೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ 17ನೇ ಅಧ್ಯಾಯದವರೆಗೂ ಇನ್ನೇನ್ ಹೇಳ್ತಾ ಇದ್ದಾನೆ ಅಂತ ಇದನ್ನೆಲ್ಲ ಸಂಕ್ಷಿಪ್ತವಾಗಿ ಕೆಲವು ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ. ಆಮೇಲೆ ಕೊನೆಗೆ ಕನ್ಕ್ಲೂಷನ್, ಕ್ಲೈಮ್ಯಾಕ್ಸ್ ಏನಂತೀವಿ, ಕ್ಲೈಮ್ಯಾಕ್ಸ್ ನೋಡ್ತೀವಿ. ಏನಾಗುತ್ತೆ ಕೊನೆಯಲ್ಲಿ ಅರ್ಜುನ ಏನ್ ಹೇಳ್ತಾನೆ, ಕೃಷ್ಣ ಹೇಳಿದಕ್ಕೆ ಅರ್ಜುನ ಏನ್ ಮಾಡ್ತಾನೆ ಅದನ್ನ ಕ್ಲೈಮ್ಯಾಕ್ಸ್ ನೋಡ್ತೀವಿ. ಇದಾದ್ಮೇಲೆ ಇದನ್ನೆಲ್ಲ ಕೇಳ್ತಾ ಇರೋ ನಾವು ಫಸ್ಟ್ ಶ್ಲೋಕದಲ್ಲಿ ಕೇಳಿದ್ವಿ, ಭಗವದ್ಗೀತೆ ಫಸ್ಟ್ ಶ್ಲೋಕದಲ್ಲಿ ಕೇಳಿದ್ವಿ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕ ಪಾಂಡವಶ್ಚೈವ ಕಿಮ ಕುರ್ವತು ಸಂಜಯ. ಧೃತರಾಷ್ಟ್ರ ಸಂಜಯನ್ ಕೇಳ್ತಾ ನನ್ನ ಮಕ್ಕಳು ಪಾಂಡವ್ರ ಮಕ್ಕಳು ಬಂದು ಸೇರಿದ್ಮೇಲೆ ಕುರುಕ್ಷೇತ್ರದಲ್ಲಿ ಏನಾಯ್ತು ಸಂಜಯ ಅಂತ. ಸೊ ಕನ್ಕ್ಲೂಷನ್ ಸಂಜಯ ಕೊಡ್ತಾನೆ ಈ ಕೊನೆಯ ಶ್ಲೋಕದಲ್ಲಿ, 78ನೇ ಶ್ಲೋಕದಲ್ಲಿ. ಈ ಅಧ್ಯಾಯದಲ್ಲಿ 78 ಶ್ಲೋಕಗಳಿವೆ, 78 ಶ್ಲೋಕಾಸ್. ಸೊ ಕೊನೆಯ ಶ್ಲೋಕದಲ್ಲಿ ಈ ಈ ಯುದ್ಧದ ಏನು ಪರಿಣಾಮ ಇದೆ ಅದನ್ನ ಸಂಜಯ ತುಂಬಾ ಚೆನ್ನಾಗಿ ಹೇಳ್ತಾನೆ. ಸೊ ನಾವು ತಿಳ್ಕೊಳ್ಳೋಣ. 17 ಅಧ್ಯಾಯಗಳ ಸಾರಾಂಶ ಮತ್ತು ಸಾರ. ಎಲ್ಲರಂತೆಯೇ ಅದೇ ತೀರ್ಮಾನ, ಒಬ್ಬರು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಬೇಕು. ಸೊ ಭಗವಂತ ಏನ್ ಹೇಳ್ತಾನೆ, ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಂತ. ನೆಕ್ಸ್ಟ್ ಸ್ಲೈಡ್.
ಸೊ ಈ ಮೊದಲನೇ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದೀವಿ 1ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ಇದು ಮೊದಲನೇ 6 ಅಧ್ಯಾಯಗಳ ಸಾರಾಂಶ ಕರ್ಮಯೋಗದ ಬಗ್ಗೆ ವಿವರಿಸ್ತಾ ಇದ್ದಾನೆ ಭಗವಂತ. ಕೃಷ್ಣನ ಮೊದಲು ಹೇಳಿದ ಸಾರಾಂಶದ ಬಗ್ಗೆ ಅರ್ಜುನನಿಗೆ ತಿಳಿಸುತ್ತಾ ಅರ್ಜುನನು ಕೆಲಸದ ಫಲವನ್ನು ತ್ಯಜಿಸುತ್ತಾನೆ ಮತ್ತು ಕೃತಿಯನ್ನು ಅಲ್ಲ ಎಂದು ತನ್ನ ವಿವರಣೆಯನ್ನು ಪುನರುಚ್ಚರಿಸುತ್ತಾನೆ. 1ರಿಂದ 12 ಶ್ಲೋಕಗಳು ಭಗವದ್ಗೀತೆಯ ಮೊದಲು 6 ಅಧ್ಯಾಯಗಳ ಸಾರಾಂಶವಾಗಿದ್ದು ಇದು ಕರ್ಮಯೋಗವನ್ನು ವಿವರಿಸುತ್ತದೆ. ಸೊ ಈ 1ನೇ ಶ್ಲೋಕದಿಂದ 12ನೇ ಶ್ಲೋಕದಲ್ಲೂ ಫಸ್ಟ್ ಅಧ್ಯಾಯದಿಂದ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದಲ್ಲಿ ಏನ್ ಹೇಳ್ದ ಕೃಷ್ಣ ಅದರದ್ದು ಸಮರಿ ಸಾರಾಂಶ ಹೇಳ್ತಾ ಇದ್ದಾನೆ. ಅದು ಕರ್ಮಯೋಗದಲ್ಲಿದೆ ಅಂತ. ನೆಕ್ಸ್ಟ್ ಸ್ಲೈಡ್. ಮುಂದಿನ ಇದ್ರಲ್ಲಿ ಕೇಳ್ತಾನೆ ಫಸ್ಟ್ ಹೆಂಗೆ ಶುರು ಆಗುತ್ತೆ ಈ ಅಧ್ಯಾಯ ಅಂದ್ರೆ ಸೇಮ್ ಎಲ್ಲಾ ಅಧ್ಯಾಯಗಳ ತರ ಅರ್ಜುನ ಕ್ವಶನ್ ಕೇಳ್ತಾನೆ ಕೃಷ್ಣನ ಅರ್ಜುನ ಕ್ವಶನ್ ಕೇಳ್ತಾನೆ. ಅವನ್ಗೆ ಕೇಶಿ ನಿಶೂಧನ ಮತ್ತೆ ಹೃಷಿಕೇಶ ಅಂತ ಅವನ ಉದ್ದೇಶಿಸಿ ಅವನ ಕ್ವಶನ್ ಕೇಳ್ತಾ ಇದ್ದಾನೆ. ಓ ಕೇಶಿ ನಿಶೂಧನನೇ, ತ್ಯಾಗದ ಉದ್ದೇಶವೇನು? ಫಲಿತಾಂಶಗಳಿಗೆ ಒಳಗಾಗದೆ ವರ್ತಿಸಿ. ಸನ್ಯಾಸದ ಗುರಿ ಏನು? ಜ್ಞಾನ ಯೋಗ ಮಾಡುವ ಭೌತಿಕ ಬಯಕೆಯ ಆಧಾರದ ಮೇಲೆ ಕಾರ್ಯಗಳನ್ನು ತ್ಯಜಿಸಿ. ಇದು ಪರಿಪೂರ್ಣವಾದದ್ದು ಎಂದು ಋಷಿ ಮುನಿಗಳಲ್ಲಿ ಅಭಿಪ್ರಾಯದ ವ್ಯತ್ಯಾಸಗಳು. ಕೃಷ್ಣನನ್ನು ಹೃಷಿಕೇಶ ಮತ್ತು ಕೇಶಿ ನಿಶೂಧನ ಎಂದು ಸಂಬೋಧಿಸುವ ಮಹತ್ವ. ಸೊ ಇದರಲ್ಲಿ ಹೇಳ್ತಾ ಇದ್ದಾನೆ, ಕ್ವಶನ್ಸ್ ಕೇಳ್ತಾನೆ ಅರ್ಜುನ. ತ್ಯಾಗ ಅಂದ್ರೇನು? ಸನ್ಯಾಸ ಅಂದ್ರೆ ಏನು? ಇದರಿಂದ ನಾವು ಮಾಡಿದ್ರೆ ನಮ್ಗೆ ಪರಿಪೂರ್ಣತೆಗಳು ಸಿಗುತ್ತಾ? ಕೆಲವ್ರು ಹೇಳ್ತಾರೆ ಸಿಗತ್ತೆ ಅಂತ, ಕೆಲವ್ರು ಹೇಳ್ತಾರೆ ಸಿಗಲ್ಲ ಅಂತ. ಬೇರೆ ಬೇರೆ ಮುನಿಗಳು ಬೇರೆ ಬೇರೆ ಅಭಿಪ್ರಾಯ ಪಟ್ಟಿದ್ದಾರೆ ಯಾವ್ದು ಕರೆಕ್ಟ್. ಆಮೇಲೆ ಇದ್ರಲ್ಲಿ ಮಹತ್ವ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಹೃಷಿಕೇಶ ಅಂತ ಕೃಷ್ಣನ್ನ ಅವನು ಸಂಬೋಧಿಸ್ತಾ ಇದ್ದಾನೆ. ಏನಕ್ಕೆ ಹೃಷಿಕೇಶ ಅಂತ ಇದ್ದಾನೆ ಅಂದ್ರೆ ಅವನು ಹೃಷಿಕೇಶ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಯಾರು ಇಂದ್ರಿಯಗಳ ಒಡೆಯ. ಹೃಷಿಕೇಶ ಇಂದ್ರಿಯಗಳನ್ನ ನಾವು ಯಾಕಂದ್ರೆ ನಮ್ಗೆ ಇಂದ್ರಿಯಗಳ ನಿಗ್ರಹ ಮಾಡ್ಕೊಂಡ್ರೇನೆ ನಮ್ಗೆ ಒಂದು ಭಗವಂತನ ಒಂದು ಸಾನ್ನಿಧ್ಯ ನಮ್ಗೆ ಸಿಗೋಕ್ ಸಾಧ್ಯ. ಆ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಹೃಷಿಕೇಶ ಅಂದ್ರೆ ಕೃಷ್ಣನ ಸಹಾಯ ಬೇಕೇ ಬೇಕು. ಯಾಕಂದ್ರೆ ನಾವಾಗ ನಾವೇ ಮಾಡ್ಕೋತೀವಿ ಅಂದ್ರೆ ಅದು ಇಂಪಾಸಿಬಲ್. ಸೊ ಹಂಗಾಗಿ ಕೃಷ್ಣನಲ್ಲಿ ಹೃಷಿಕೇಶ ಅಂತ ಕರೀತಾನೆ. ಮತ್ತೆ ಕೇಶಿ ನಿಶೂಧನ ಅಂತಾನು ಕರಿತಾ ಇದ್ದಾನೆ. ಏನಕ್ಕೆ ಕೇಶಿ ನಿಶೂಧನ ಅಂತ ಕರಿತಾ ಇದ್ದಾನೆ ಅಂದ್ರೆ ಹಲವಾರು ರಾಕ್ಷಸರು ಬಂದ್ರು. ಅವನು ಕೃಷ್ಣ ಅವತಾರ ಮಾಡಿದಾಗ ಹಲವಾರು ರಾಕ್ಷಸರು, ಪೂತನ ಆಗಿರ್ಬೋದು, ತೃಣಾವರ್ತ ಆಗಿರ್ಬೋದು, ಆಮೇಲೆ ಇವನು ಕಾಳಿಂಗ ಬಂದ, ಆಮೇಲೆ ಬೇಕಾದಷ್ಟು ಜನ ಹಿಂಗೆ ರಾಕ್ಷಸರು ಬಂದ್ರು. ಸೊ ಈ ರಾಕ್ಷಸರಲ್ಲಿ ಎಲ್ಲಾರ್ಗಿಂತ ಬಹಳ ಬಲಿಷ್ಠವಾದವನು ಈ ಕೇಶಿ ರಾಕ್ಷಸ ಅಂತ. ಸೊ ಅಂತ ಬಲಿಷ್ಠವಾದ ರಾಕ್ಷಸನೆಲ್ಲ ಸಾಯಿಸ್ತಾ ಇದೀಯ ಕೃಷ್ಣ ನೀನು ಕೇಶಿ ನಿಶೂಧನ. ನನ್ನ ಮನಸ್ಸಿನಲ್ಲಿ ಈ ಗೊಂದಲಗಳು ಅಂದ್ರೆ ಈ ಕ್ವಶನ್ಸ್ ತುಂಬಾ ಬರ್ತಾ ಇದೆ, ದಯವಿಟ್ಟು ಆ ರಾಕ್ಷಸನ್ನು ಸಾಯಿಸು ಅಂತ ಹೇಳಿ ಸಂಬೋಧಿಸ್ತಾ ಇದೆ. ನೆಕ್ಸ್ಟ್ ಸ್ಲೈಡ್. ಸೊ ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ 2ನೇ ಶ್ಲೋಕದಿಂದ ಉತ್ತರಿಸಕ್ಕೆ ಶುರು ಮಾಡ್ತಾ ಇದ್ದಾನೆ. ನಿಜವಾದ ತ್ಯಜಿಸುವುದು ಎಂದರೆ ಕೃಷ್ಣನ ತೃಪ್ತಿಗಾಗಿ ಕ್ರಿಯೆಯ ಫಲವನ್ನು ತ್ಯಜಿಸುವುದು. ತ್ಯಜಿಸೋದು ಅಂದ್ರೆ ಏನು? ನಿಜವಾದ ತ್ಯಜಿಸೋದು ಅಂದ್ರೆ ಏನು? ಕೃಷ್ಣನ ತೃಪ್ತಿಯಾಗಿ ನಾವು ಏನ್ ಮಾಡ್ತೀವೋ ಅದನ್ನ ತ್ಯಜಿಸುವುದು. ಇವಾಗ ಕೃಷ್ಣ ಅರ್ಜುನನ್ ಹೇಳ್ದ ನೀನು ಯುದ್ಧ ಮಾಡ್ಬೇಕು ಅಂತ ಕೃಷ್ಣ ಹೇಳ್ದ. ಸೊ ಅರ್ಜುನ ಅದನ್ನ ತ್ಯಜಿಸಿದಾನೆ ಅಂತಂದ್ರೆ ಅದ್ರ ಫಲಾನ ಬಿಟ್ಟು ಕೃಷ್ಣ ಹೇಳ್ದಂಗೆ ಮಾಡ್ತಾ ಇದ್ದಾನೆ. ಸೊ ಅದನ್ನ ನಿಜವಾದ ತ್ಯಜಿಸುವುದು ಅಂತ ಹೇಳ್ತಾ ಇದ್ದಾರೆ. ಕ್ರಿಯೆಯ ಸತ್ವದ ತ್ಯಜಿಸಬಾರದು, ಕ್ರಿಯೆಯ ಸತ್ವ ತ್ಯಜಿಸಬಾರದು. ಸೊ ನಾವು ಮಾಡೋ ಏನು ಆಕ್ಷನ್ ಇರುತ್ತೆ ಅದನ್ನ ತ್ಯಜಿಸಬಾರ್ದು, ಅದರ ಫಲಗಳನ್ನ ನಾವು ತ್ಯಜಿಸ್ಬೇಕಂದ್ರೆ ನಾವು ಅದರ ಫಲಾಪೇಕ್ಷೆ ಏನು ಇಟ್ಕೋಬಾರ್ದು. ಆದ್ರೆ ನಮ್ಮ ಕರ್ತವ್ಯ ಏನಿದೆ ಅದ್ ಮಾಡ್ಬೇಕು. ಭಕ್ತಿ ಚಟುವಟಿಕೆಗಳನ್ನು ನಿರ್ವಹಿಸಲು ಒಬ್ಬರಿಗೆ ಸಹಾಯ ಮಾಡುವ ಯಾವುದೇ ಕೆಲಸದ ತ್ಯಾಗ ಅಥವಾ ದಾನವನ್ನು ಸನ್ಯಾಸಿಗಳು ಸಹ ಬಿಟ್ಟು ಕೊಡಬಾರದು. ಸೊ ಭಕ್ತಿ ಯೋಗಕ್ಕೆ ಯಾವ್ದು ನೆರವಾಗುತ್ತೋ, ಲೈಕ್ ಎಕ್ಸಾಂಪಲ್ ದೇವಸ್ಥಾನ ಕಟ್ಟೋದಿರಬಹುದು, ಅಥವಾ ಇನ್ಯಾವುದೋ ಒಂದು ಭಗವದ್ಗೀತೆಯ ಕ್ಲಾಸ್ ಮಾಡಕ್ಕೆ ಒಂದು ಪ್ರಸಾದ ಮಾಡಕ್ಕಿರಬಹುದು ಆ ಜನಗಳಿಗೆ ಕೊಡಕ್ಕೋಸ್ಕರ. ಸೊ ಈ ತರ ಒಂದು ಯಾವುದೇ ಒಂದು ತ್ಯಾಗ ಅಥವಾ ದಾನ ಏನೇ ಇದ್ರು ಸನ್ಯಾಸಿಗಳಾದ್ರೂ ಸಹ ಅದರಲ್ಲಿ ಅದ್ ಮಾಡ್ಲೇಬೇಕಂತೆ, ಅದನ್ನ ತ್ಯಜಿಸಬಾರ್ದು ಅಂತ ಹೇಳ್ತಾ ಇದ್ದಾನೆ. ವಸ್ತು ಬಯಕೆಯ ಆಧಾರದ ಮೇಲೆ ಚಟುವಟಿಕೆಗಳನ್ನು ಬಿಟ್ಟುಕೊಡುವುದು ತ್ಯಜಿಸುವುದು ಅಥವಾ ಸನ್ಯಾಸ. ಸೊ ಏನು ತ್ಯಾಗ ಅಂದ್ರೇನು, ಸನ್ಯಾಸ ಅಂದ್ರೇನು ಅಂತಂದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಯಾವ್ದು ನಾವು
ಏನು ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನ ನಾವು ಮಾಡ್ತೀವಿ ಅದನ್ನ ತ್ಯಾಗ ಅಂತ ಹೇಳ್ತೀವಿ. ಏನು ಫಲ ಅದರಿಂದ ನಮ್ಗೆ ಇಂಥದ್ ಬರುತ್ತೆ, ಇದಕ್ಕೋಸ್ಕರ ನಾನು ಮಾಡ್ತಾ ಇದೀನಿ. ಎಷ್ಟೋ ಜನ ಆಯುಷ್ ಹೋಮ ಮಾಡ್ತಾರೆ, ಏನಕ್ಕೆ? ಆಯುಷ್ ವೃದ್ಧಿ ಆಗ್ಲಿ, ಆರೋಗ್ಯ ಇರ್ಲಿ ಅಂತ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಯಾವಾಗ ಕೋವಿಡ್ ಟೈಮಲ್ಲಿ RSS ನವರು ಫ್ರೀ ಆಗಿ ಎಲ್ಲರಿಗೂ ಊಟ ಹಂಚ್ತಾ ಇದ್ರು. ಅದೇನ್ ಅವ್ರಿಗೇನ್ ಫಲಾಪೇಕ್ಷೆ ಇತ್ತಾ? ಇಲ್ಲ. ಏನೋ ಫ್ರೀ ಆಗಿ ಎಲ್ಲರಿಗೂ ಊಟ, ಪಾಪ ತೊಂದರೆ ಆಗಿದೆ ಜನಗಳಿಗೆ ಕೋವಿಡ್ ಇದ್ರಲ್ಲಿ, ಎಷ್ಟೋ ಜನ ಇಲ್ಲೆಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಾರೆ, ಅವ್ರಿಗೋಸ್ಕರ ಊಟ ಕೊಡ್ತಾ ಇದ್ರು. ಸೊ ಫಲಾಪೇಕ್ಷೆ ಇಲ್ಲದೆ ಏನ್ ಕೆಲಸ ಮಾಡ್ತೀವೋ ಅದನ್ನ ತ್ಯಾಗ ಅಂತಾರೆ. ಸನ್ಯಾಸ ಅಂದ್ರೆ ಏನು ಅಂದ್ರೆ ಭೌತಿಕವಾಗಿ ನಾವು ಚಟುವಟಿಕೆಗಳು ಏನು ಮಾಡಬಾರ್ದು, ಅದನ್ನ ಸನ್ಯಾಸ ಅಂತೀವಿ. ಭೌತಿಕವಾಗಿ ನಾವು ಒಂದು ಈ ಮೆಟೀರಿಯಲ್ ವರ್ಲ್ಡ್, ಭೌತಿಕ ಅಂದ್ರೆ ಏನು? ಮೆಟೀರಿಯಲ್ ವರ್ಲ್ಡ್. ಈ ನಾವು ಈ ಪ್ರಪಂಚದಲ್ಲಿ ಇದೀವಿ, ಇದರಿಂದ ನಾವು ದೂರ ಇರೋದನ್ನ ಅದನ್ನ ನಾವು ಸನ್ಯಾಸ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಲೈಡ್ ಪ್ರಭು. ಸೊ ಸಾಂಖ್ಯ ಯೋಗಿಗಳು ಮತ್ತು ಕರ್ಮಾನುಯಾಯಿಗಳು ನಡುವಿನ ವಿಭಿನ್ನ ಅಭಿಪ್ರಾಯ. ಸೊ ಕೆಲವರು ಋಷಿಗಳಿಗೆ ಈ ಭಿನ್ನಾಭಿಪ್ರಾಯ ಇದೆ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಬಾರ್ದು ಅಂತ. ಅವರಿಂದ ಪ್ರತಿಕ್ರಿಯಿಸುವ ಭಯದಿಂದ ನಾವು ಎಲ್ಲಾ ಫಲಪ್ರದ ಚಟುವಟಿಕೆಗಳನ್ನು ತ್ಯಜಿಸಬೇಕು ಮತ್ತು ಕಲಿತ ಪುರುಷರ ಮೊದಲು ವರ್ಗ ಹೇಳುತ್ತದೆ. ಸೊ ಏನ್ ಹೇಳುತ್ತೆ ಅಂದ್ರೆ, ಒಂದು ಗ್ರೂಪ್ ಆಫ್ ಋಷಿಗಳು ಏನ್ ಹೇಳ್ತಾರೆ ಅಂದ್ರೆ, ವೇದಗಳಲ್ಲಿ ನಾವು ಈ ಪ್ರಾಣಿನ ಇದ್ ಮಾಡ್ತಾರೆ, ಬಲಿ ಕೊಡೋದು ಅಂತ ಹೇಳ್ತಾರಲ್ಲ. ಸೊ ಅದನ್ನ ಮಾಡ್ತಾರೆ. ಕೆಲವು ಸೆಟ್ ಆಫ್ ಪೀಪಲ್ ಹೇಳ್ತಾರೆ ಮಾಡ್ಬೇಕು ಅದನ್ನ, ಋಷಿಗಳು ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಇಲ್ಲ, ಅದು ತಪ್ಪು, ಅದು ಪ್ರಾಣಿ ಹಿಂಸೆ ಆಗತ್ತೆ, ಮಾಡಬಾರ್ದು ಅಂತ. ಸೊ ಇದೆರಡರಲ್ಲೂ ಗೊಂದಲ ಇದೆ. ಇದು ಹೆಂಗಿದು? ತ್ಯಾಗ, ತಪಸ್ಸು ಮತ್ತು ಕಠಿಣ ಕ್ರಮಗಳನ್ನು ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಕಲಿತ ಪುರುಷರು ಎರಡನೇ ವರ್ಗದಂದು ಬಿಡಬಾರದು ಅಂತ ಹೇಳ್ತಾರೆ. ಕೆಲವರು ಅದ್ ಮಾಡ್ಲೇಬೇಕು, ಕೆಲವ್ರು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದನ್ನ ಕೃಷ್ಣ ಯಾವ್ದು ಕರೆಕ್ಟ್ ಅಂತ ಹೇಳ್ತಾನೆ ಅಂತ ನೋಡೋಣ ಮುಂದಿನ ಶ್ಲೋಕದಲ್ಲಿ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಮಾನವ ಕಲ್ಯಾಣಕ್ಕಾಗಿ ಮಾಡಿದ ಯಾವುದೇ ತ್ಯಾಗವನ್ನು ಎಂದಿಗೂ ಬಿಡಬಾರದು. ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ನಾವು ನಮ್ಮ ಕರ್ತವ್ಯ ಅಂದ್ರೆ ವೇದಗಳಲ್ಲಿ ಏನ್ ಹೇಳಿರ್ತೀಯೋ ಕರ್ತವ್ಯಗಳು, ನಮ್ಮ ಪ್ರಕಾರ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ನಮ್ ಕರ್ತವ್ಯ. ನಮ್ಮ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಅವ್ರನ್ನ ಒಳ್ಳೆ ಸಿಟಿಸನ್ಸ್ ಅಂದ್ರೆ ಒಳ್ಳೆ ನಾಗರಿಕರನ್ನಾಗಿ ಮಾಡ್ಬೇಕು ನಾವು. ಸೊ ಈ ತರದೆಲ್ಲ ನಮ್ ಕರ್ತವ್ಯಗಳನ್ನ ನಾವು ಎಂದೂ ಬಿಡಬಾರ್ದು, ತ್ಯಾಗ ಮಾಡಬಾರ್ದು ಅಂತ ಹೇಳ್ತಾನೆ. ಕೃಷ್ಣ ಹೇಳುತ್ತಾರೆ, ತ್ಯಾಗ, ದಾನ ಮತ್ತು ತಪಸ್ಸಿನ ಕೃತ್ಯಗಳನ್ನು ಎಂದಿಗೂ ಬಿಟ್ಟು ಕೊಡಬಾರದು. ವಾಸ್ತವವಾಗಿ ತ್ಯಾಗ, ದಾನ ಮತ್ತು ತಪಸ್ಸು ದೊಡ್ಡ ಆತ್ಮಗಳನ್ನು ಸಹ ಶುದ್ಧೀಕರಿಸುತ್ತದೆ. 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ನಾವು ಈ ದಾನ, ತ್ಯಾಗ ಮತ್ತು ತಪಸ್ಸನ್ನ ಎಂದಿಗೂ ಬಿಡಬಾರ್ದು. ಅದು ನಮ್ಮ ಆತ್ಮನ ಶುದ್ಧೀಕರಿಸಕ್ ಹೆಲ್ಪ್ ಆಗತ್ತೆ. ನಮ್ಮ ಆತ್ಮ ಯಾವಾಗ ಶುದ್ಧಿ ಆಗ್ತಾ ಹೋಗುತ್ತೆ, ನಮ್ಮ ಚಟುವಟಿಕೆಗಳನ್ನು ಅನಾಸಕ್ತಿಯಿಂದ ಅಥವಾ ಫಲಿತಾಂಶದ ಯಾವುದೇ ನಿರೀಕ್ಷೆ ಇಲ್ಲದೆ ನಿರ್ವಹಿಸಬೇಕು. ಪಾರ್ಥ ಅವರ ಮಗನೇ, ಅವುಗಳನ್ನು ಕರ್ತವ್ಯದ ವಿಷಯವಾಗಿ ನಿರ್ವಹಿಸಬೇಕು. ಅದು ನನ್ನ ಅಂತಿಮ ಅಭಿಪ್ರಾಯ. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ಬೇಕು. ಯಾರಿಗೋಸ್ಕರ ಮಾಡ್ಬೇಕು ನಮ್ಮ ಕರ್ತವ್ಯ? ಏನು ಫಲಿತಾಂಶ ಇಟ್ಕೊಳ್ಳದೆ, ಏನು ಅದ್ರಲ್ಲಿ ನಾವು ನಮ್ಗೆ ಇದ್ ಬೇಕು ಅದ್ ಬೇಕು ಅಂತ ಏನು ನಾವು ಫಲಿತಾಂಶ ಇಟ್ಕೊಳ್ದೆ ನಮ್ಮ ಕರ್ತವ್ಯ ತರ ಮಾಡ್ಬೇಕಾದಾಗ ನಾವು ಅದನ್ನ, ನಮ್ಗದು ಏನು ಅದರಿಂದ ಏನಂತ ನಾವು ರಿಸಲ್ಟೆಂಟ್ ಆಕ್ಷನ್ ಅದರಿಂದ ಏನು ನಮ್ಗೆ ಇರಲ್ಲ, ಸಿಕ್ಕಲ್ಲ. ಹಾಗಾಗಿ ನಾವು ಅದನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅವುಗಳ ನಿರ್ವಹಿಸಿ ನಮ್ಮ ಹೃದಯವನ್ನು ಶುದ್ಧೀಕರಿಸಿ ಮತ್ತು ಉತ್ತಮ ಉದಾಹರಣೆ ನೀಡಿ. ಸೊ ನಾವ್ ಇದನ್ನ ಮಾಡೋದ್ರಿಂದ ನಮ್ಮ ಹೃದಯ ಶುದ್ಧಿ ಆಗುತ್ತೆ. ಏನಾಗ್ಬಿಟ್ಟಿದೆ ಇವಾಗ ಅಂದ್ರೆ, ನಾವು ಎಷ್ಟೋ ಜನ್ಮ ತಗೊಂಡಿದೀವಿ, ಸಿಕ್ಕಾಪಟ್ಟೆ ನಮಗ್ ಗೊತ್ತಿಲ್ಲ ನಮ್ಗೆ ನಾವು ಹಿಂದೆ ಏನೇನಾಗಿದ್ವೋ. ನಾವು ನಾಯಿ, ನರಿ, ಹಂದಿ, ಬೆಕ್ಕು, ಆಮೆ, ಪಿಚಾಚಿಗಳು, ಮರ, ಗಿಡ, ಪಕ್ಷಿ, ಮೃಗ, ಏನೇನಾಗಿದ್ವೋ ಎಲ್ಲಾ ದೇಹಗಳು ತಗೊಂಡ್, ದೇವತೆಗಳು ಏನಾಗಿದ್ವೋ ಗೊತ್ತಿಲ್ಲ. ಇದೆಲ್ಲ ತಗೊಂಡಾಗ ನಾವು ಏನೇನೋ ಕರ್ಮಗಳು ಮಾಡಿದೀವಿ. ಆ ಕರ್ಮಗಳೆಲ್ಲ ನಮ್ಮ ಹೃದಯದಲ್ಲಿ ತುಂಬಾ ಕಲ್ಮಶವಾಗಿ ಕೂತಿರುತ್ತೆ. ಒಳ್ಳೆ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು, ಎಲ್ಲ ಇರುತ್ತೆ ನಮ್ಮ ಇದರಲ್ಲಿ, ನಮ್ಮ ಸೇರ್ಕೊಂಡಿರುತ್ತೆ, ನಮ್ಮ ಏನ್ ಹೇಳ್ಬೋದು ಬ್ಯಾಂಕ್ ಡೆಪಾಸಿಟ್. ಸೊ ಇದೆಲ್ಲ ನಾವು ಶುದ್ಧೀಕರಿಸ್ಬೇಕು. ನಾವು ಭಗವಂತನ ಹತ್ರ ಹೋಗಕ್ಕೆ ನಮ್ಗೆ ಪ್ಲಸ್ಸು ಇರಬಾರ್ದು, ಮೈನಸ್ಸು ಇರಬಾರ್ದು. ಪ್ಲಸ್ ಅಂದ್ರೆ ನಾವೇನು, ನಾವು ಮಾಡಿರೋ ಪುಣ್ಯ ಕರ್ಮನೂ ಇರಬಾರ್ದು,
ಮೈನಸ್ ನಾವು ಮಾಡಿರೋ ಪಾಪ ಕರ್ಮಾನು ಇರಬಾರ್ದು, 0 ಆಗಿರ್ಬೇಕು. 2 0 ಇದ್ರೆ ಮಾತ್ರ ನಾವು ಭಗವಂತನ ಹತ್ರ ಹೋಗೋಕೆ ಸಾಧ್ಯವಾಗುತ್ತೆ. ಸೊ ಇದನ್ನೇನಾಗುತ್ತೆ, ನಮ್ಮ ಹೃದಯ ಶುದ್ಧೀಕರಿಸುತ್ತೆ. ಸತ್ವ ಚಟುವಟಿಕೆಗಳ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ. ಸುಳ್ಳು ಅಹಂಕಾರದಿಂದ ಹೊರ ಬಂದರೆ ನಾವು ಮಾಡುವವರ ಎಂದು ನಾವು ಭಾವಿಸುತ್ತೇವೆ ಮತ್ತು ಫಲಗಳನ್ನು ನನ್ನದು ಆನಂದಿಸಲು ಅವು ಪ್ರತಿಕ್ರಿಯೆಗಳನ್ನು ನೀಡುತ್ತವೆ. ಸೊ ನಾವು ಸ್ವತಃ ಚಟುವಟಿಕೆಗಳನ್ನು ಮಾಡಿ ನಾವೇ ಮಾಡ್ತಾ ಇದೀವಿ ಅನ್ಕೊಂಬಾರ್ದು. ಯಾಕಂದ್ರೆ ನಾವು ಮಾಡ್ತಾ ಇಲ್ಲ ಅದನ್ನ, ನಾವು ಮಾಡೋರೇ ಅಲ್ಲ, ಅದು ಮಾಡ್ತಾ ಇರೋದೇ ಭಗವಂತನ ಸಹಾಯದಿಂದ ಮಾಡ್ತಾ ಇದೀವಿ. ಸೊ ನಮ್ಗೇನಾಗುತ್ತೆ, ಆ ರಿಸಲ್ಟ್ ಬಂದಾಗ, ಯಾವ್ದಾದ್ರು ಪ್ರತಿಕ್ರಿಯೆ ನಾವು ಒಂದು ಆಕ್ಷನ್ ಮಾಡಿದಾಗ ರಿಸಲ್ಟ್ ಬಂದಾಗ ಅದು ಒಳ್ಳೇದಾದ್ರೆ ನಾ ಮಾಡ್ದೆ ಅಂತ ಖುಷಿ ಆಗುತ್ತೆ. ತಪ್ಪಾದ್ರೆ ಅಯ್ಯೋ ಹಿಂಗ್ ಯಾರೋ ಬೇರೆಯವ್ರು ಇದ್ ಮಾಡ್ಬಿಟ್ರು, ಹಾಳು ಮಾಡ್ಬಿಟ್ರು ಅಂತ ಬೇಜಾರಾಗುತ್ತೆ. ಸೊ ನಾವ್ ಈ ಪ್ರತಿಕ್ರಿಯೆಗಳನ್ನ ನಾವು ಬಿಡ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್ ಪ್ರಭು, ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಮ್ಮ ಈ ನೆಕ್ಸ್ಟ್ 13 ಮತ್ತು ಸೊ ಭಗವಂತ ಇಲ್ಲಿ ಹೇಳ್ತಾನೆ, ನಾವು ನೆನ್ನೆ ಬೇರೆ ಬೇರೆ ತ್ಯಾಗಗಳಲ್ಲಿ ಇದ್ರಲ್ಲೆಲ್ಲ ನೋಡಿದ್ವಿ ಈ ತ್ರಿಗುಣಗಳಿಂದ ಯಾವ ತರದ್ದು ಅಂತ. ಸೊ ಭಗವಂತ ಕಂಟಿನ್ಯೂಷನ್ ಮಾಡ್ತಾ ಇದ್ದಾನೆ. ನಿಯಮಿತ ಕೆಲಸವನ್ನು ಮಾಯೆಯಿಂದ ತ್ಯಜಿಸುವುದು ತಮೋ ಗುಣದಲ್ಲಿ ಮತ್ತು ಅಂಧಕಾರದಲ್ಲಿ. ನಾವು ನಮ್ ಕೆಲ್ಸ ನಾವು ಮಾಡೋ ಕರ್ತವ್ಯ, ಲೈಕ್ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಕರ್ತವ್ಯ ಏನ್ಬೋದು ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದು. ನಾವು ಮಾಯಲ್ಲಿ ಬಿದ್ದೇನ್ ಮಾಡ್ತೀವಿ, ನಮ್ಮ ತಂದೆ ತಾಯಿನ ನೋಡ್ಕೊಳ್ಳಲ್ಲ, ನಾವು ಅವ್ರನ್ನ ದೂರ ಮಾಡ್ತೀವಿ, ವೃದ್ಧಾಶ್ರಮಕ್ಕೆ ಸೇರಿಸ್ತೀವಿ. ಇದನ್ನ ಮಾಯೆಯಿಂದ ನಾವು ತ್ಯಜಿಸೋದ್ರಿಂದ ನಾವು ತಮೋ ಗುಣದಲ್ಲಿ ಇರ್ತೀವಿ. ಯಾಕಂದ್ರೆ ನಮ್ಮ ಕರ್ತವ್ಯಗಳು ನಾವು ನಿಯಮಿತ ಅಂದ್ರೆ ಅವರ್ ಪ್ರಿಸ್ಕ್ರೈಬ್ ಡ್ಯೂಟೀಸ್, ನಿಯಮಿತ ಕರ್ತವ್ಯಗಳನ್ನ ಮಾಡ್ತಾ ಇರಲ್ಲ. ಕ್ಲೇಶದಾಯಕವೆಂದು ಕೆಲಸವನ್ನು ಮಾಯೆಯಿಂದ ತ್ಯಜಿಸುವುದು ರಜೋಗುಣದಲ್ಲಿನ ತ್ಯಾಗದಲ್ಲಿನ ಪ್ರಗತಿ ಸಾಧಿಸುವುದಿಲ್ಲ. ಕ್ಲೇಶದಾಯಕ ಅಂದ್ರೆ ಕಷ್ಟವಾಗಿರುತ್ತೆ ಕೆಲ್ಸ. ಅಯ್ಯೋ ಅದ್ ಕಷ್ಟವಾಗಿದೆ, ಇದು ಅಯ್ಯೋ ಮಾಡಿದ್ರಾಯ್ತು ಬಿಡು. ಇವಾಗ ಫಾರ್ ಎಕ್ಸಾಂಪಲ್ ಏನಿರ್ಬೋದು, ನಾವೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ತುಂಬಾ ಸ್ವಲ್ಪ ಓದಕ್ಕೆ ಕಮ್ಮಿ ಬುದ್ಧಿ ಇರುತ್ತೆ. ಯಾಕೆ ಅವರು ಚೆನ್ನಾಗಿ ಓದಿ 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 ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀಬಹುದು ಅಂತ. ಬಟ್ ಆದ್ರೆ ಕಷ್ಟ ಪಡ್ಬೇಕು, ಬೆಳಗಾಗೆ ಹೇಳ್ಬೇಕು, ಅದನ್ನ ಮತ್ತೆ ಮತ್ತೆ ಓದ್ಬೇಕು, ತಿರ್ಗಾ ಮತ್ತೆ ತಿಳ್ಕೊಬೇಕು. ಸೊ ಇದೆಲ್ಲ ಸ್ವಲ್ಪ ಕಷ್ಟ, ಇಟ್ಸ್ ನಾಟ್ ಈಸಿ. ಸೊ ನಾವೇನ್ ಮಾಡ್ತೀವಿ, ಕಷ್ಟ ಅನ್ಕೊಂಡು ಅದನ್ನ ತ್ಯಜಿಸ್ಬಿಡೋದ್ರಿಂದ ಅದು ರಜೋಗುಣದಲ್ಲಾಗತ್ತೆ. ಮಾಡಲೇಬೇಕೆಂದು ಮಾಡುವ ಕೆಲಸ ಭೌತಿಕ ಸಂಘವನ್ನು ತ್ಯಜಿಸುವುದು ಸಾತ್ವಿಕ ಗುಣ. ಬುದ್ಧಿವಂತನಾದ ಮತ್ತೆ ಎಲ್ಲಾ ಚಟುವಟಿಕೆಗಳ ಅನುಮಾನವನ್ನು ಮೀರಿ ಎಲ್ಲಾ ಚಟುವಟಿಕೆಗಳನ್ನು ತ್ಯಜಿಸುವುದು ಸಾಧ್ಯವಿಲ್ಲ. ಕಾರ್ಯದ ಫಲವನ್ನು ತ್ಯಜಿಸುವುದು ನಿಜವಾದ ತ್ಯಾಗ. ಸೊ ಏನಾಗುತ್ತೆ, ನಾವು ಮಾಡ್ಲೇಬೇಕು ಕೆಲ್ಸ. ಭೌತಿಕ ಸಂಘ ಅಂದ್ರೆ ಯಾವುದು ಈ ಮೆಟೀರಿಯಲ್ ಅಂದ್ರೆ ಈ ಭೌತಿಕವಾಗಿ ನಮ್ಮ ಸಂಘದಲ್ಲಿ ಏನಾಗುತ್ತೆ, ಕೆಲವು ಸರಿ ನಾವು ನಾವು ಒಳ್ಳೆ ಕಡೆ ಹೋದಾಗ ನಮ್ಗೆ ನಮ್ಮ ಯಾರೋ ಫ್ರೆಂಡ್ ಇರ್ಬೋದು, ಅವನು ಬಾರೋ ಇವತ್ತು ಕ್ಲಾಸ್ ಇದೆ, ನಾನು ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂದಾಗ ಅವ್ನು ಹೇಳ್ಬೋದು, ಬಾರೋ ಪಿಕ್ಚರ್ಗೆ ಹೋಗೋಣ, ಕ್ಲಾಸ್ ನಾಳೆ ಅಟೆಂಡ್ ಮಾಡಿದ್ರಾಯ್ತು, ಏನ್ ಮಹಾಲ್ ಹೇಳ್ಕೊಡ್ತಾರೆ. ಸೊ ಈ ತರ ನಮ್ಗೆ ಭೌತಿಕ ಸಂಘ ಇದ್ದಾಗ ನಾವು ಯಾವ್ದು ಚೂಸ್ ಮಾಡ್ತೀವಿ, ಕ್ಲಾಸ್ ಚೂಸ್ ಮಾಡ್ತೀವೋ ಪಿಕ್ಚರ್ ಚೂಸ್ ಮಾಡ್ತೀವೋ, ವೆರಿ ಇಂಪಾರ್ಟೆಂಟ್ ನಮ್ಗೆ. ಸೊ ನಾವು ಪಿಕ್ಚರ್ ಚೂಸ್ ಮಾಡಿದ್ರೆ ಮತ್ತೆ ನಾವು ಭೌತಿಕದಲ್ಲೇ ಇರ್ತೀವಿ. ಆದ್ರೆ ನಾವು ಇಲ್ಲ, ಭಗವದ್ಗೀತೆ ಭಗವಂತನ ಈ ಕ್ಲಾಸ್ ಕೇಳೋಣ ಅಥವಾ ಭಗವಂತನ ಬಗ್ಗೆ ನಾವು ಚರ್ಚೆ ಮಾಡೋಣ ಅನ್ನೋದು ನೀವು ಆಧ್ಯಾತ್ಮಿಕದ ಒಂದು ಕ್ಲಾಸ್ ಅನ್ನ ನೀವು ಅನ್ಕೊಂಡ್ರೆ, ನೀವು ಅದನ್ನ ನೀವು ಚೂಸ್ ಮಾಡ್ಕೊಂಡ್ರೆ ಅವಾಗ ನೀವು ಸತ್ವಗುಣದಲ್ಲಿ ಇರ್ತೀರಾ. ಸೊ ಸತ್ವಗುಣದಲ್ಲಿ ಇದೊಂದು ಎಕ್ಸಾಂಪಲ್. ಆಮೇಲೆ ಎಲ್ಲಾ ಚಟುವಟಿಕೆಗಳು ತ್ಯಜಿಸಲು ಸಾಧ್ಯವಿಲ್ಲ. ಕಾರ್ಯದ ಫಲವನ್ನು ತ್ಯಜಿಸುವುದು ನಿಜವಾದ ತ್ಯಾಗ. ಸೊ ಏನ್ ಹೇಳ್ತಾನೆ ಕೃಷ್ಣ ಇಲ್ಲಿ ಅಂದ್ರೆ, ನಾವು ಕೆಲಸ ಮಾಡದೆ ಇರಕ್ಕಂತೂ ಆಗಲ್ಲ, ಕರೆಕ್ಟಾ? ಏನೋ ಒಂದ್ ಕೆಲಸ ಮಾಡ್ಬೇಕು. ನಾವು ಏನ್ ಹೇಳ್ತಾರೆ, ನಾವು ತುಂಬಾ ಪಾಪ ಕರ್ಮಗಳು ಬರುತ್ತೆ, ನಡೀತಾ ಇದ್ದಾಗ ಇರುವೆನ್ ತುಳಿದ್ಬಿಟ್ರೆ ಅದನ್ನ ಸಾಯಿಸ್ಬಿಟ್ರೆ ಇದನ್ನ ಸಾಯಿಸ್ಬಿಡ್ತೆ ಅಂತ. ಹಾಗಂತ ನಡೀದೇ ಇರಕ್ಕಾಗತ್ತ? ನಾವು ನಡಿಬೇಕು, ನಾವು ಹೋಗ್ಬೇಕು, ನಾವ್ ಏನೋ ಒಂದ್ ಕೆಲ್ಸ ಮಾಡ್ಬೇಕು. ಆದ್ರೆ ಆ ಕೆಲ್ಸದ ಫಲವನ್ನು ನಾವು ಭಗವಂತಂಗ್ ಬಿಟ್ಕೋಣ. ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಕೃಷ್ಣ ನಿನ್ಗೆ ಅರ್ಪಿತಪ್ಪ, ಅದ್ರದ್ದು ಏನ್ ಫಲ ಕೊಡ್ತೀಯ ಅದು ನಿನಗ್ ಸೇರಿದ್ದು ಅಂತ ನಾವು
ತಿಳ್ಕೊಂಡು ಮುಂದುವರಿಬೇಕು. ಸೊ ಇದೇನ್ ಹೇಳ್ತಾರೆ, ಚಟುವಟಿಕೆ ಮಾಡೋದು ನಿಲ್ಸ್ಬೇಡಿ, ಆದ್ರೆ ಅದ್ರ ಫಲಾಪೇಕ್ಷೆ ಏನು ಇಟ್ಕೋಬೇಡಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಸೊ ಇದು ನಾವು 6ನೇ ಶ್ಲೋಕ, 7ನೇ ಶ್ಲೋಕ, 8, 9, 10, 11ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಎಲ್ಲ ವಿವರವಾಗಿ ಕೃಷ್ಣ ಹೇಳ್ತಾನೆ. ನೆಕ್ಸ್ಟ್ ಸ್ಲೈಡ್. 13ರಿಂದ 25ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಅಂದ್ರೆ, ಕರ್ಮದ ಕುರಿತಾದ ಅವರ ಬೋಧನೆಗಳನ್ನು ಸಂಕ್ಷಿಪ್ತಗೊಳಿಸಿದ ನಂತರ ಕೃಷ್ಣ ಜ್ಞಾನದ ದೃಷ್ಟಿಕೋನವನ್ನು ವಿವರಿಸುತ್ತಾನೆ. ಕೊನೆಯ 6 ಅಧ್ಯಾಯಗಳ ವಿಷಯ. ಸೊ ಈ ಕರ್ಮದಲ್ಲಿ ಇಷ್ಟೊತ್ತು ಮಾತಾಡಿದ್ವಿ ನಾವು. ಕರ್ಮ ಏನ್ ಮಾಡ್ಬೇಕು, ನಮ್ಮ ಕರ್ತವ್ಯಗಳು ಮಾಡ್ಬೇಕು, ಇದೆಲ್ಲ ತಿಳ್ಕೊಂಡ್ವಿ. ಸೊ ಇದಾದ್ಮೇಲೆ 13ರಿಂದ 25 ಏನ್ ಮಾಡ್ದ, ಕೊನೆ 6 ಅಧ್ಯಾಯಗಳು ಅಂದ್ರೆ 13 18ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾ, 17ನೇ ಅಧ್ಯಾಯದವರೆಗೂ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ, ಅವನು ಜ್ಞಾನ ಯೋಗದ ಬಗ್ಗೆ ಅವನ್ ಏನ್ ಹೇಳ್ಬೇಕು, ಜ್ಞಾನ ಯೋಗದ ಬಗ್ಗೆ ಅದರದ್ದು ವಿವರಣೆ ಮಾಡ್ತಾನೆ ಸಂಕ್ಷಿಪ್ತವಾಗಿ. ಸಮ್ಮರಿ. ವರ್ತಿಸಲು ಮತ್ತು ಇರಲು ಮತ್ತು ಪ್ರತಿಕ್ರಿಯೆಗಳಿಂದ ಮುಕ್ತವಾಗಿರಲು ಹೇಗೆ ಸಾಧ್ಯ? ನಾವು ನೋಡಿ, ನಾವು ಕೆಲಸ ಮಾಡ್ಬೇಕು, ಮಾಡದೆ ಸುಮ್ನೆ ಇರ್ಬೇಕು, ಇದರಿಂದ ನಾವು ಮಾಡಿದ್ರೆ ಕೆಲಸ ನಮ್ಗೇನು ಅದಕ್ಕೆ ಕರ್ಮ ಅಂಟದಿರೋದ ಹೆಂಗಿರ್ಬೇಕು ಅನ್ನೋದನ್ನೆಲ್ಲ ವಿವರಿಸ್ತಾ ಇದ್ದಾನೆ. ಕೃಷ್ಣ ವೇದಾಂತವನ್ನು ಉಲ್ಲೇಖಿಸಿ ಪ್ರತಿಕ್ರಿಯೆಯ 5 ಅಂಶಗಳ ಬಗ್ಗೆ ಮಾತನಾಡುತ್ತಾನೆ. ಸೊ ನಾವ್ ಅನ್ಕೊಂಡಿರ್ತೀವಿ ಇದ್ ನಾನ್ ಮಾಡ್ತಾ ಇದೀನಿ ಅನ್ಕೊಂಡಿರ್ತೀವಿ, ಆದ್ರೆ ನಾವ್ ಒಂದು ಕೆಲ್ಸ, ಒಂದು ಆಕ್ಷನ್, ಒಂದು ಕ್ರಿಯೆ ಮಾಡೋದ್ರಲ್ಲಿ ಹಿಂದೆ 5 ಜನಗಳ ಕೈ ಇರುತ್ತೆ ಹಿಂದೆ. ಯಾರ್ಯಾರು ಅಂತ ನಾನು ಮುಂದೆ ತಿಳಿಸ್ತೀನಿ ಬರುತ್ತೆ. ಅದ್ರಲ್ಲಿ 5 ವಸ್ತುಗಳ ಅಥವಾ 5 ಥಿಂಗ್ಸ್, ಅದರದ್ದು ವಸ್ತುಗಳೆಲ್ಲ ಒಂದು ಕೈವಾಡ ಇರುತ್ತೆ. ನಾವು ಒಬ್ಬರೇ ಅಲ್ಲ. ಓಕೆ, ಸೊ ಯಾವ್ದಿದು ಅಂತ ತಿಳ್ಕೊಳ್ಳೋಣ ಮುಂದೆ. ಪ್ರಕೃತಿಯ ತ್ರಿಗುಣಗಳಿಂದ ಉಲ್ಲೇಖಿಸಿದ 5 ಅಂಶಗಳ ಪ್ರಕಾರದಿಂದ ಮಾಡಿದ ಕೆಲಸ. ಸೊ ನಾವು ಏನು ಈ ಕೆಲಸಗಳೇನ್ ಮಾಡ್ತೀವಿ, ಅದ್ರಲ್ಲೂ ಈ 5 ಗುಣಗಳಿಂದ ಆಗತ್ತೆ. ಏನ್ ಕೆಲಸ ಮಾಡಿದ್ರು ಈ 5 ಗುಣಗಳಿಂದ, ಈ 5 ಜನರು ಪಾರ್ಟಿಸಿಪೇಟ್ ಮಾಡಿದಾಗ ಇದೊಂದು ಕೆಲಸ ಕಂಪ್ಲೀಟ್ ಆಗತ್ತೆ, ಪರಿಪೂರ್ಣ ಆಗತ್ತೆ. ಗುಣದಿಂದ ಜ್ಞಾನ ಮತ್ತು ಗುಣದಿಂದ ಕರ್ಮ ವಿವರಿಸಲಾಗಿದೆ. ಸೊ ಈ ಶ್ಲೋಕಗಳಲ್ಲಿ ಗುಣದಿಂದ ಹೆಂಗೆ, ಈ 3 ಗುಣಗಳಿಂದ ಜ್ಞಾನ ಹೆಂಗೆ, ಯಾವ ತರದ ಜ್ಞಾನ ನಾವು ತಿಳ್ಕೊಬೇಕು, 3 ಗುಣಗಳಿಂದ ಕರ್ಮ ಮತ್ತೆ ಹೇಗೆ ಅಂತ ವಿವರಿಸಿದ. ನೆಕ್ಸ್ಟ್ ಸ್ಲೈಡ್. ಸೊ ಯಾರು ಫಲಿತಾಂಶವನ್ನು ತ್ಯಜಿಸುವುದಿಲ್ಲವೋ ಸಂತೋಷದಿಂದ ಬರುವ ಕರ್ಮ ಮತ್ತು ಸಾವಿನ ನಂತರದ ಯಾತನೆ. ಸೊ ಇದ್ರಲ್ಲಿ ಏನ್ ಹೇಳ್ತಾನೆ ಭಗವಂತ ಅಂದ್ರೆ, ಯಾರು ಫಲಿತಾಂಶ ತ್ಯಜಿಸುವುದಿಲ್ಲವೋ ಸಂತೋಷದಿಂದ ಬರುವ ಕರ್ಮ ಮತ್ತು ಸಾವಿನ ನಂತರದ ಯಾತನೆ. ಸೊ ಯಾವ್ದನ್ನ ಎಕ್ಸೆಪ್ಟ್ ಮಾಡ್ಕೋತಾರೋ ಕಂಪ್ಲೀಟ್ ಆಗಿ ಅವರು ಒಳ್ಳೆ ಗುಣದಲ್ಲಿ ಇರ್ತಾರೆ. ವೇದಾಂತದ ಪ್ರಕಾರ 5 ಕಾರಣಗಳು ಒಳ್ಳೆಯ ಕ್ರಿಯೆ ಮತ್ತು ಕೆಟ್ಟ ಕ್ರಿಯೆ. ಸೊ ನಾನು ಹೇಳ್ದೆ ನಿಮ್ಗೆ ಹೋದ್ ಸ್ಲೈಡ್ ಅಲ್ಲಿ, ಈ 5 ಸೇರಿದ್ರೆ ಒಂದು ಕಂಪ್ಲೀಟ್ ಆಗಿ ಒಂದು ಚಟುವಟಿಕೆ ಅಥವಾ ಒಂದು ಆಕ್ಷನ್ ಆಗತ್ತೆ ಅಂತ. ಯಾವ್ದಿದೆ 5 ಅಂದ್ರೆ, ಆತ್ಮ ಅಂದ್ರೆ ನಮ್ಮ ಸೋಲ್, ಆತ್ಮ, ಅದು ಕರ್ತೃ, ಕೆಲಸ ಮಾಡೋದು. ಇಂದ್ರಿಯಗಳು, ಫಸ್ಟ್ ಒನ್ ಕರ್ಮ ಮಾಡುವ ಸ್ಥಳ. ಅಂದ್ರೆ ಯಾವ್ದ್ರಿಂದ ನಾವು ಕರ್ಮ ಮಾಡ್ತೀವಿ, ಒಂದು ಕೆಲಸ ಮಾಡ್ತೀವಿ, ಒಂದು ಆಕ್ಷನ್ ಮಾಡ್ತೀವಿ, ದೇಹದಿಂದ ಅಲ್ವಾ. ನಮ್ಮ ದೇಹದಿಂದ ನಾವು ಏನಾದ್ರು ಮಾಡ್ಬೇಕು ಅಂದ್ರೆ ನಮ್ಮ ಆತ್ಮ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಅದು ಈ ನಮ್ಮ ಇಂದ್ರಿಯಗಳ ಮೂಲಕ ಮಾಡ್ಬೇಕು. ಸೊ ಇಂದ್ರಿಯಗಳ ಮೂಲಕ ಅಂದ್ರೆ ಈ ದೇಹದ ಮೂಲಕ ಮಾಡಬೇಕು. ಅದನ್ನ ಯಾರು ಇದನ್ನ ಮಾಡಿಸ್ತಾ ಇರೋದು ಎಲ್ಲಿಂದ, ಅದ್ ಯಾವ ಥ್ರೂ, ಯಾವ್ದು, ಇಂದ್ರಿಯಗಳು. ಸೊ ಈ ಇಂದ್ರಿಯಗಳು ಬಂದು ಉಪಕರಣಗಳು. ಈ ಇಂದ್ರಿಯಗಳ ಮೂಲಕ ನಾವು ಮಾಡ್ತಾ ಇದೀವಿ. ಚಟುವಟಿಕೆ ಅಂದ್ರೆ ಏನು ನಾವು ಅದು ಮಾಡ್ತಾ ಇದೀವಿ, ಒಂದು ಆಕ್ಷನ್ ಮಾಡ್ತಾ ಇದೀವಿ, ಚಟುವಟಿಕೆ, ಆಕ್ಟಿವಿಟಿ, ಅದು ನಮ್ಮ ಪ್ರಯತ್ನ. ಇದ್ ಎಲ್ಲಾನು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಪರಮಾತ್ಮ, ಪರಮಾತ್ಮ ಅವನು ಪರಮ ಕಾರಣ. ಮನಸ್ಸು ಮತ್ತು ದೇಹದ ಎಲ್ಲ ಚಟುವಟಿಕೆಗಳು, ಮನಸ್ಸು ಮತ್ತು ದೇಹದ ಎಲ್ಲ ಚಟುವಟಿಕೆ. ಸೊ ಈ ಪರಮಾತ್ಮ ಈ 5 ಸೇರಿದ್ರೆ ದೇಹ, ಆತ್ಮ, ಇಂದ್ರಿಯಗಳು, ಚಟುವಟಿಕೆಗಳು, ಪರಮಾತ್ಮ. ಸೊ ಈ 5 ಸೇರಿದಾಗ ಒಂದು ಏನಂತೀವಿ, ಒಂದು ಚಟುವಟಿಕೆ ಪೂರ್ಣ ಆಗತ್ತೆ. ಇಲ್ಲದ್ರೆ ಆಗೋದೇ ಇಲ್ಲ, ಪೂರ್ಣ ಕಂಪ್ಲೀಟ್ ಆಗಕ್ ಸಾಧ್ಯವೇ ಇಲ್ಲ ಅದು. ಸೊ ಇದನ್ನ 13, 14, 15 ಮತ್ತೆ 16 ವಿವರಿಸ್ತಾ ಇದ್ದಾರೆ ಶ್ಲೋಕದಲ್ಲಿ. ನೆಕ್ಸ್ಟ್ ಸ್ಲೈಡ್.
ಸೊ ಮುಂದಿನ ಇದ್ರಲ್ಲಿ ಹೇಳ್ತಾ ಇದ್ದಾನೆ, ಪರಮಾತ್ಮ ಎಲ್ಲ ಕ್ರಿಯೆಗಳನ್ನು ನಿರ್ಬಂಧಿಸುತ್ತಾನೆ. ತನ್ನನ್ನು ತಾನು ಮಾತ್ರ ಮಾಡುವವನೆಂದು ಭಾವಿಸುವವನು ಬುದ್ಧಿವಂತನಲ್ಲ. ಸೊ ಪರಮಾತ್ಮ ಏನ್ ಮಾಡ್ತಾನೆ, ನಮ್ ಎಲ್ಲಾ ಕ್ರಿಯೆಗಳನ್ನ ಅವನು ಅದನ್ನ ಮಾಡಕ್ಕೆ ನಮ್ಗೆ ಸಹಾಯ ಮಾಡ್ತಾನೆ. ನಾನು ಮಾಡ್ತಾ ಇದ್ದೀನಿ ಅಂತ ಭಾವಿಸೋನು ಬುದ್ಧಿವಂತನಲ್ಲ ಅಂತ ಹೇಳ್ತಾನೆ ಕೃಷ್ಣ. ನಾನ್ ಮಾಡ್ದೆ, ನಾವೆಷ್ಟೋ ಜನ ಹೇಳ್ತೀವಿ, ನಾನ್ ಮಾಡಿದ್ದೋರಿ ಅಡಿಗೆ ಹೆಂಗಿದೆ, ನಾನ್ ಕಟ್ಸಿದ್ದೋರಿ ಈ ಮನೆ ಹೆಂಗಿದೆ ಅಂತ. ನಾವ್ ಯಾರು ಕಟ್ಸಕ್ಕೆ? ನಾನ್ ಯಾರು? ನಿಮ್ಗ ಬುದ್ಧಿ ಕೊಟ್ಟೋನ್ ಯಾರು? ಅಥವಾ ಆ ಕಟ್ಸಕ್ಕೆ ಆ ಮಣ್ಣು ಇಟ್ಟಿಗೆ ಎಲ್ಲಿಂದ ಬಂತು? ಅದೆಲ್ಲ ಭೂಮಿಯಿಂದ ಬಂತು. ಸೊ ಇದು ನಾನು ಅಂತ ಅನ್ಕೊಳ್ಳೋನ್ ಯಾವತ್ತು ಬುದ್ಧಿವಂತನಲ್ಲ. ಕುರುಡರು ವಿಷಯಗಳನ್ನು ನೋಡಲು ಸಾಧ್ಯವಿಲ್ಲ. ಹೆಂಗೆ ಇವಾಗ ಕುರುಡರು ಬುದ್ಧಿವಂತರು ಯಾರಲ್ಲ, ಅವರು ವಿಷಯಗಳನ್ನ ಹೆಂಗೆ ತಿಳ್ಕೊಳಕ್ಕಾಗಲ್ವೋ ಆ ಎಕ್ಸಾಂಪಲ್ ಕುರುಡ್ರದ್ ಕೊಡ್ತಾ ಇದ್ದಾನೆ. ಸುಳ್ಳು ಅಹಂನಿಂದ ಪ್ರೇರೇಪಿಸಿದವನು ಪರಮಾತ್ಮನ ಅನುಮೋದನೆಯಡಿಯಲ್ಲಿ ಕೆಲಸ ಮಾಡುತ್ತಾನೆ. ಸೊ ಯಾರು ಸುಳ್ಳು ಅಹಂ ಅಂದ್ರೆ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ ಈಗೋ, ಇದನ್ನ ಈಗೋನ ಬೂಸ್ಟ್ ಅಪ್ ಅಂದ್ರೆ ಅದನ್ನ ನಾವು ಪ್ರೇರೇಪಿಸಿಕೊಂಡು ಮಾಡೋ ಕೆಲಸ ಪರಮಾತ್ಮನ ಅನುಮೋದನೆ ಅಡಿಯಲ್ಲಿ ಅಂದ್ರೆ ಅದು ಪರಮಾತ್ಮನೇ ಸ್ಯಾಂಕ್ಷನ್ ಮಾಡ್ತಾನೆ. ನಾವೇ ಮಾಡ್ತೀವಿ ಅಂದ್ರೆ ಆಗಲ್ಲ. ನಾನು ಎಕ್ಸಾಂಪಲ್ ಏನ್ ಕೊಡ್ಬೋದು ನಿಮ್ಗೆ ಇಲ್ಲಿ ಅಂದ್ರೆ, 1000 ಜನ ಮಕ್ಕಳು 10th ಸ್ಟ್ಯಾಂಡರ್ಡ್ ಬರೀತಾರೆ ಎಕ್ಸಾಮ್ಸ್ ಅಲ್ವಾ? ಲಕ್ಷಾಂತರ ಜನ, 1000 ಯಾಕೆ, ಲಕ್ಷಾಂತರ ಜನ ಮಕ್ಕಳು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಬರೀತಾರೆ. ಫಸ್ಟ್ ರ್ಯಾಂಕ್ ಬರೋರು ಎಷ್ಟು ಜನ? ಒಬ್ರು ಇಬ್ರು, ಸಮಟೈಮ್ಸ್ ಜಾಯಿಂಟ್ ಆಗಿ ಇಬ್ರು ಬರ್ತಾರೆ, ಸಮಟೈಮ್ಸ್ ಒಬ್ರೆ. ಸರ್ ಓದಿರ್ತಾರಲ್ವಾ, ಎಲ್ಲಾ ಮಕ್ಕಳು ಕಷ್ಟಪಟ್ಟಿರ್ತಾರ, ಅವ್ರಿಬ್ರೇನ ಕಷ್ಟಪಟ್ಟಿರೋದು, ಅವ್ರಿಬ್ರೇನ ಓದಿದ್ದು. ಆ ಟೀಚರು ಅವ್ರಿಗೆ ಹೇಳ್ಕೊಟ್ಟಂಗೆ ಅವ್ರ ಪಕ್ಕದ ಬೇರೆ ಫ್ರೆಂಡ್ಸ್ಗೂ ಹೇಳ್ಕೊಟ್ಟಿರ್ತಾರೆ, ಕರೆಕ್ಟ್? ಅವರೆಲ್ಲ ಯಾಕೆ ಫಸ್ಟ್ ರ್ಯಾಂಕ್ ಬರ್ಲಿಲ್ಲ? ಯಾಕೆಂದ್ರೆ ಈ ಫಸ್ಟ್ ರ್ಯಾಂಕ್ ಬಂದಿದ್ದ ಸ್ಟೂಡೆಂಟ್ಸ್ಗೆ ಅವರ ಒಂದು ಕರ್ಮದ ಫಲ ಇತ್ತು, ಭಗವಂತನ ಆಶೀರ್ವಾದ ಇತ್ತು, ಹಂಗಾಗಿ ಅವ್ರು ಫಸ್ಟ್ ರ್ಯಾಂಕ್ ಬಂದ್ರು. ಅವರ ಎಫರ್ಟ್ ಏನು ಇರ್ಲಿಲ್ಲ. ಸೊ ನಾವು ಅದು ತಿಳ್ಕೊಬೇಕು, ವೆರಿ ಇಂಪಾರ್ಟೆಂಟ್. ನಾವು ಎಫರ್ಟ್ ಹಾಕ್ಬಿಟ್ರು, ನಾವ್ ಇದ್ ಮಾಡಿದ್ವಿ ಅದ್ ಮಾಡಿದ್ವಿ ನಮ್ಮಿಂದ ಆಯ್ತು, ಚಾನ್ಸೇ ಇಲ್ಲ. ನಿಮ್ ತರನೇ 1000 ಜನ ಓದಿದ್ದಾರೆ, ಯಾಕೆ ಬರ್ಲಿಲ್ಲ ಫಸ್ಟ್ ರ್ಯಾಂಕ್ ಎಲ್ಲಾರು? ಸೊ ಇದು ಭಗವಂತನ ಅನುಗ್ರಹ ಇದ್ರೆ ಮಾತ್ರ ನಮ್ಗೆ ಸಾಧ್ಯ. ಎಸ್ ಬ್ರೋ, ಯು ಟೆಲ್ ಸಮಥಿಂಗ್. ಒಂದೊಂದ್ಸರಿ ನಿಮ್ದು ವಾಯ್ಸ್ ಸ್ಟ್ರೆಚ್ ಆಗ್ತಾ ಇದೆ, ಅಂದ್ರೆ ಲೈಕ್ ಐ ಥಿಂಕ್ ಬ್ಯಾಡ್ ಇಂಟರ್ನೆಟ್ ಕನೆಕ್ಷನ್, ಐ ಡೋಂಟ್ ನೋ ವಾಟ್. ಸ್ವಲ್ಪ ಒಂದೊಂದ್ಸರಿ ಆಗ್ತದೆ. ಓಕೆ, ಐ ವಿಲ್ ಟ್ರೈ ಟು. ಓಕೆ, ನೋ ಲೈಕ್ ಐ ಆಮ್ ನಾಟ್ ಶೂರ್. 5 ನಿಮಿಷಕ್ಕೂ ಒಂದೊಂದ್ಸರಿ ಆಗ್ತದೆ. ಅಂದ್ರೆ PPM ಯಾವಾಗ ಮಾತಾಡ್ತಾರೆ ಒಂದೊಂದ್ಸರಿ ಇದು ಸ್ಟ್ರೆಚ್ ಆಗುತ್ತಲ್ಲ ವರ್ಡ್, ಸೊ ಲೈಕ್ ದಟ್ ಇಟ್ ವಾಸ್ ಹ್ಯಾಪನಿಂಗ್ ಅಷ್ಟೇ. ಓಕೆ, I will try to I'll just yeah. Prabhu, next time please send me a message. I will try to sit near place to the Wi-Fi. ಹೇಳ್ತೀನಿ ಮಾತಾಜಿ, ನೆಕ್ಸ್ಟ್ ಟೈಮ್ ಆದ್ರೆ ಹೇಳ್ತೀನಿ. Yeah. So sorry, ನಿಮ್ಗೆ ಅನಾನುಕೂಲ ಆಗಿದ್ದಕ್ಕೆ. ನಾವು ನಾವೇ ಮಾಡ್ತೀವಿ ಅನ್ಕೊಳ್ಳೋದು ಬಹಳ ತಪ್ಪು. ಕೊಲ್ಲುವಾಗಿಲ್ಲೂ ಯಾವುದೇ ಪ್ರತಿಕ್ರಿಯೆಗಳಿಲ್ಲ. ಸೊ ಏನ್ ಹೇಳ್ತಾರೆ ಕೃಷ್ಣ ಇಲ್ಲಿ ಅಂದ್ರೆ, ನಾವು ಸುಮ್ನೆ ಕೊಂದ್ರೆ ನಮ್ಗೆ ಪ್ರತಿಕ್ರಿಯೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಸೋಲ್ಜರು ಬಾರ್ಡರ್ ಅಲ್ಲಿ ಶತ್ರುವನ್ ಸಾಯಿಸಿದ್ರೆ ಅವನಿಗೆ ಪರಮವೀರ್ ಚಕ್ರ ಕೊಡ್ತೀವಿ. ಅದೇ ಸೋಲ್ಜರು ಮನೆಗೆ ಬಂದ್ಬಿಟ್ಟು ಪಕ್ಕದ ಮನೆಯನ್ನ ಶೂಟ್ ಮಾಡಿ ಸಾಯಿಸಿದ್ರೆ ಅವನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ? ಅವನು ಅಲ್ಲಿ ಇದ್ರಲ್ಲಿ ಬಾರ್ಡರ್ ಅಲ್ಲಿ ಶತ್ರುವನ್ ಸಾಯಿಸಿದಾಗ ಅದು ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿತ್ತು, ಅವನ್ಗೆ ಗವರ್ಮೆಂಟ್ ಇಂದ ಆರ್ಡರ್ ಆಗಿತ್ತು ಪರ್ಮಿಷನ್ ಶತ್ರುವನ್ ಸಾಯಿಸಕ್ಕೆ. ಇಲ್ಲಿ ಮನೆಗೆ ಬಂದು ಪಕ್ಕದ ಮನೆ ಅವ್ರ ಇವ್ರನ್ನ ಸಾಯಿಸಿದಾಗ, ಪಕ್ಕದ ಮನೆ ಅವ್ನ ಸಾಯಿಸಿದಾಗ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಅವನ್ಗೆ. ಸೇಮ್ ಗನ್, ಸೇಮ್ ಆಕ್ಷನ್, ಆದ್ರೆ ಬೇರೆ ಬೇರೆ ರಿಯಾಕ್ಷನ್. ಯಾಕೆ? ಇದು ಭಗವಂತನ ಅನುಮೋದನೆ, ಅಂದ್ರೆ ಗವರ್ಮೆಂಟ್ ಅನುಮೋದನೆ, ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಅವ್ನಿಗೆ ಸಾಯಿಸಕ್ ಸೋಲ್ಜರ್ಗೆ, ವೆರಾಸ್ ಮನೇಲಿ ಬಂದಾಗ ಕೊಟ್ಟಿಲ್ಲ. ಸೊ ದಿಸ್ ಇಸ್ ತುಂಬಾ ಬಹಳ ಮುಖ್ಯ. ಓಕೆ, ನಾನು ಒಂದು ಕೂಡ ಅಲ್ಲ, ನಾನು 1/5 ಭಾಗ. ಸೊ ನೋಡಿ, ನಾನು ಒಂದಲ್ಲ 1/5. ಸೊ 5 ಭಾಗದಲ್ಲಿ ಒಂದು ಚಿಕ್ಕ ಭಾಗ ನಾನಷ್ಟೇ. ಆದ್ರಿಂದ ನನ್ನ ಸಾಧನೆಗಳ ಬಗ್ಗೆ ನಾನು ಹೆಚ್ಚು ಹೆಮ್ಮೆ ಪಡಬಾರದು ಅಥವಾ ನನ್ನ ವೈಫಲ್ಯಗಳಿಗೆ ಖಿನ್ನತೆ ಒಳಗಾಗಬಾರದು. ನಾನು ಮಾಡಿರೋ ಸಾಧನೆಗೆ ನಾವು ತುಂಬಾ ನಾನೇ ಎಲ್ಲ ಸಾಧನೆ ಮಾಡ್ದೆ ಅಂತ ನೀವು ಸಹ ನಾನ್ ಸೋತೋದೆ ಅಂತ ತುಂಬಾ ನಾವು ಕುಗ್ಲೂಬಾರ್ದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಸ್ಲೈಡ್. ಸೊ ಮುಂದಿನ ಸ್ಲೈಡ್ ಅಲ್ಲಿ
ಪ್ರತಿಯೊಂದು ಕ್ರಿಯೆಯ ಪ್ರೇರೇಪಿಸುವುದು ಜ್ಞಾನ. ಜ್ಞಾನದ ವಸ್ತು ಮತ್ತು ತಿಳಿದಿರುವವರು. ಕ್ರಿಯೆಯನ್ನು ರಚಿಸುವುದು ಯಾವುದು? ಇಂದ್ರಿಯಗಳು, ಕಾರ್ಯ ಮತ್ತು ಕರ್ತೃ. ಸೊ ಈ ಪ್ರತಿಯೊಂದು ಕ್ರಿಯೆ ಪ್ರೇರೇಪಿಸೋದು ನಮ್ಗೆ ಗೊತ್ತಿರೋ ಜ್ಞಾನ, ಜ್ಞಾನದ ವಸ್ತು ಮತ್ತು ಯಾರು ಅವ್ರು ತಿಳ್ಕೊಂಡಿದ್ದಾರೆ ಅವರು. ಕ್ರಿಯೆಯನ್ನು ರಚಿಸುವುದು ಯಾವುದು ಅಂದ್ರೆ ಇಂದ್ರಿಯಗಳು. ಈ ಆಕ್ಟಿವಿಟಿನ ಮಾಡಕ್ ಅದನ್ನ ಒಂದು ಆಕ್ಷನ್ ತರಕ್ಕೆ ಹೆಂಗೆ ಅನ್ನೋದ್ರೆ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳು ಮತ್ತೆ ಆ ಆಕ್ಟಿವಿಟಿ ಚಟುವಟಿಕೆ ಮತ್ತೆ ಕರ್ತೃ ಅಂದ್ರೆ ನಮ್ಮ ಆತ್ಮ, ಸೋಲ್. ಸೊ ಇದು ಮೂರು ಒಳಗಾಗತ್ತೆ. ಎಲ್ಲವೂ ಭೌತಿಕ ಪ್ರಕೃತಿಯ ತ್ರಿಗುಣಗಳ ಅಡಿಯಲ್ಲಿ. ಭೌತಿಕ ಜಗತ್ತಿನಲ್ಲಿ ನಿಜವಾದ ಕರ್ತ. ಮೂರು ರೀತಿಯಲ್ಲಿ ಜ್ಞಾನ, ಕಾರ್ಯ ಮತ್ತು ಕರ್ತ. ಸೊ ಏನೇ ನಡೆದ್ರು ಈ ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ಈ ಮೂರು ಗುಣಗಳನ್ನೇ ಹೇಳ್ದೆ ನಾನು. ಈ ಮೂರು ಗುಣಗಳಲ್ಲಿ ಒಳಗಾಗತ್ತೆ. ನಾವು ಎಲ್ಲಾನು ಅಷ್ಟೇ ಈ ಮೂರು ಗುಣಗಳಲ್ಲಿ ವರ್ಕ್ ಆಗತ್ತೆ. ಸೊ ಇದರಿಂದಾನೇ ಇರುತ್ತೆ. ಇದರಲ್ಲೇ ಸಹ ಜ್ಞಾನ, ಕಾರ್ಯ ಮತ್ತು ಕರ್ತ ಸಹ ಇದರಲ್ಲಿ ಒಳಗಾಗತ್ತೆ. ಆಲೋಚನೆ, ಭಾವನೆ ಮತ್ತು ಕೆಲಸ ಮಾಡಲು ಇಚ್ಛೆ. ಪರಮಾತ್ಮನ ನಿರ್ದೇಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಂಡವರು ಯಾವುದೇ ಚಟುವಟಿಕೆಗೆ ಬದ್ಧರಾಗಿರುವುದಿಲ್ಲ ಅಥವಾ ಅಂತಹ ಕಾರ್ಯಗಳಿಗೆ ಅವರು ಜವಾಬ್ದಾರರಾಗಿರುವುದಿಲ್ಲ. ಸೊ ಯಾರು ಈ ಕೃಷ್ಣ ಪ್ರಜ್ಞೆಯ ಪ್ರಕಾರ ಕೃಷ್ಣ ಹೇಳಿದ ರೀತಿಯಲ್ಲಿ, ಇವಾಗ ಲೈಕ್ ಫಾರ್ ಎಕ್ಸಾಂಪಲ್ ಅರ್ಜುನ, ಕೃಷ್ಣ ಹೇಳ್ದ ಫೈಟ್ ಮಾಡು ಅಂದ್ರೆ ನೀನು ಯುದ್ಧ ಮಾಡು ಅಂತ ಹೇಳ್ದ. ಯುದ್ಧ ಮಾಡು ಅಂತ ಹೇಳಿದಾಗ ಅರ್ಜುನನಿಗೆ ಇಷ್ಟು ಜನನ 60 ಕೋಟಿ ಜನ ಇದ್ರಂತೆ ಸೈನಿಕರಲ್ಲಿ. 60 ಕೋಟಿ ಜನ ಸೈನಿಕರಿದ್ರಂತಲ್ಲಿ. ಈ 60 ಕೋಟಿ ಜನ ಸತ್ರಂತೆ. ಐ ಮೀನ್ 60 ಕೋಟಿ ಜನ ಸತ್ತಿದ್ದಷ್ಟೇ. ಇನ್ನು ತುಂಬಾ ಜನ ಇದ್ರು. 11 ಅಕ್ಷೋಹಿಣಿ ಕೌರವರ ಕಡೆ, 9 ಅಕ್ಷೋಹಿಣಿ ಪಾಂಡವರ ಕಡೆ ಇದ್ರು. ಸೊ 11 ಅಕ್ಷೋಹಿಣಿಲಿ ಎಷ್ಟೋ ಲಕ್ಷಾಂತರ ಜನ. ಸೊ ಟೋಟಲ್ 20 ಅಕ್ಷೋಹಿಣಿ ಇತ್ತು. 20 ಅಕ್ಷೋಹಿಣಿ ಇಂಟು ಸೋ ಮೆನಿ ಲ್ಯಾಕ್ಸ್, ಎಷ್ಟೋ ಕೋಟಿಗಳಾಗುತ್ತೆ. ಸೊ 60 ಜನ ಸತ್ರು ಅಲ್ಲಿಂದ. ಆ ಸತ್ತ ಜನಗಳೆಲ್ಲ ಡೈರೆಕ್ಟ್ ಆಗಿ ವೈಕುಂಠ ಲೋಕಕ್ಕೆ ಹೋದ್ರು. ಹೆಂಗೆ ಅಂದ್ರೆ ಅವರು ಕೃಷ್ಣನ್ ನೋಡ್ತಾ ಇದ್ರು. ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಫುಲ್ ಆಗಿ ಕೃಷ್ಣನ್ ನೋಡ್ತಾ ಇದ್ರಿಂದ ಯುದ್ಧದ ಭೂಮಿಯಲ್ಲಿ ಅವ್ರು ಸತ್ತಾಗ ಅವ್ರಿಗೆ ವೀರ ಸ್ವರ್ಗ ಅಂತೇನ್ ಹೇಳ್ತಾರೆ. ಆಲ್ಸೋ ಅವ್ರ ಕರ್ತವ್ಯ ಮಾಡ್ತಾ ಇದ್ದಾಗ, ಅವರು ಸತ್ತಿದ್ದಾಗ ಅವರು ವೈಕುಂಠ ಲೋಕಕ್ಕೆ ಹೋದ್ರು. ಸೊ ಈ ಕೃಷ್ಣ ಪ್ರಜ್ಞೆಯಲ್ಲಿ ಚಟುವಟಿಕೆ ಅರ್ಜುನ ಮಾಡಿದಾಗ ಅವನ್ಗೆ ಯಾವುದೇ ರೀತಿಯಾದ ಪ್ಲಸ್ ಅಥವಾ ಮೈನಸ್ ಬರಲಿಲ್ಲ. ಅಂದ್ರೆ ಅವನ್ಗೆ ಪುಣ್ಯನೂ ಬರ್ಲಿಲ್ಲ, ಪಾಪನೂ ಬರ್ಲಿಲ್ಲ. ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಇರ್ಬೇಕು ಅಂದ್ರೆ 0 ಇರ್ಬೇಕು. ಅಂದ್ರೆ ನಾನು ಅದೇ ಹೇಳ್ದೆ, ಪುಣ್ಯನೂ ಬರ್ಬಾರ್ದು. ಪುಣ್ಯ ಮಾಡಿದ್ರು ಸಹ ನಾವ್ ಅದ್ ಅನುಭವಿಸಕ್ಕೆ ಹುಟ್ಟು ಬರ್ಬೇಕು. ಪಾಪ ಮಾಡಿದ್ರು ಸಹ ಅದನ್ನ ಅನುಭವಿಸಕ್ಕೆ ಮತ್ತೆ ಹುಟ್ಟು ಬರ್ಬೇಕು. ನೆಕ್ಸ್ಟ್ ಸ್ಲೈಡ್. ಇದನ್ನ 18ನೇ ಮತ್ತೆ 19ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಜ್ಞಾನದಲ್ಲಿ 3 ವಿಧಗಳ ಅಡಿಯಲ್ಲಿ ಜ್ಞಾನ. ಸೊ ಜ್ಞಾನನೂ ಸಹ ನಾವು ನಿನ್ನೆ ಬೇರೆ ಬೇರೆ ರೀತಿ ಕೇಳ್ತಾ ಇದ್ವಿ. ಜ್ಞಾನವೂ ಸಹ 3 ಗುಣಗಳಲ್ಲಿದೆ. ಸತ್ವಗುಣದಲ್ಲಿ ಒಬ್ಬನು ಎಲ್ಲಾ ಜೀವಂತ ಘಟ್ಟಗಳಲ್ಲಿ ಆಧ್ಯಾತ್ಮಿಕ ಸ್ವಭಾವವನ್ನು ನೋಡುತ್ತಾನೆ. ನಿರಾಕಾರ ವಿಮೋಚನೆಗೆ ಕಾರಣವಾಗುತ್ತದೆ. ಸೊ ಯಾರು ಈ ಒಂದು ಸತ್ವ ಗುಣದಲ್ಲಿ ಇರ್ತಾರೋ ಆ ಜ್ಞಾನ ಅವ್ನಿಗೆ ಏನಿರುತ್ತೆ ಅಂದ್ರೆ ಎಲ್ಲಾರು ಒಂದೇ. ಅದು ಒಂದು ನಾಯಿ ಆಗಿರಬಹುದು, ಅಥವಾ ಒಂದು ಇನ್ಯಾರೋ ಒಬ್ರು ಪೂಜಾರಿ ಆಗಿರ್ಬಹುದು, ಅಥವಾ ಬೇರೆ ಏನೋ ಒಂದು ಮರ ಆಗಿರಬಹುದು. ಯಾಕಂದ್ರೆ ಯಾಕೆ ಎಲ್ಲಾರು ಒಂದೇ ಅಂದ್ರೆ ಎಲ್ಲರಲ್ಲಿರೋ ಆ ಆತ್ಮನು ಸಹ ಅದು ಒಂದೇ ತರದ ಆತ್ಮಗಳು. ಎಲ್ಲ ಆತ್ಮಗಳು ಆ ಬೇರೆ ಬೇರೆ ಮೇಲ್ಗಡೆ ಬೇರೆ ಬೇರೆ ದೇಹಗಳಿರುತ್ತಷ್ಟೇ. ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡೀಸ್. ಏನು ಇದ್ರಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಸುನೀಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ. ಯಾರು ಎಲ್ಲಾರನ್ನು ಒಂದೇ ರೀತಿಯಾಗಿ ನೋಡ್ತಾನೆ ಅವನು ಪಂಡಿತ. ಯಾರು ಬೇಕಾದ್ರೂ ಅವ್ನು ಚಂಡಾಲ ಆಗಿರ್ಬಹುದು, ಅವನು ಒಬ್ಬ ಬ್ರಾಹ್ಮಣನೇ ಆಗಿರ್ಬೋದು, ಅವನು ಒಬ್ಬ ದೇವತೆನೇ ಆಗಿರ್ಬೋದು. ಎಲ್ಲರಲ್ಲಿರೋದು ಒಳಗಡೆ ಸೇಮ್ ಆತ್ಮ. ಆ ಗುಣಗಳು ಎಲ್ಲ ಒಂದೇ ಎಲ್ಲಾರ್ದು. ಆದ್ರೆ ಮೇಲಿರೋ ಡ್ರೆಸ್ ಮಾತ್ರ ಬೇರೆ ಬೇರೆ ತರ ಇದೆ. ಸೊ ಹಂಗಾಗಿ ಅವನು ನೋಡೋನು ಒಳ್ಳೆ ಜ್ಞಾನ. ರಜೋಗುಣದಲ್ಲಿ ಪ್ರತಿಯೊಬ್ಬರು ವಿಭಿನ್ನ ರೀತಿಯಲ್ಲಿ ಜೀವಂತ ಅಸ್ತಿತ್ವವೆಂದು ನೋಡುತ್ತಾರೆ. ವಿವಿಧ ರೀತಿಯಲ್ಲಿ ಸಂಯೋಜಿತ ಧರ್ಮಗಳು ಮತ್ತು ತತ್ವ ಚಿಂತನೆಗಳಿಗೆ ಕಾರಣವಾಗುತ್ತದೆ. ಸೊ ರಜೋಗುಣದಲ್ಲಿರೋರು ಏನಾಗ್ತಾರೆ ಅಂದ್ರೆ, ಇದು ನಾಯಿ, ಇದು ಚೆನ್ನಾಗಿಲ್ಲ, ಒಳ್ಳೇದಲ್ಲ, ಪ್ರಾಣಿ ಅಲ್ಲ. ಇದು ಬೆಕ್ಕು, ಇದು ಒಳ್ಳೆ ಪ್ರಾಣಿ. ಅದು ಸಿಂಹ, ಕೆಟ್ಟ ಪ್ರಾಣಿ. ಅಥವಾ ಈ ಮರ ಇದು ಒಳ್ಳೇದಲ್ಲ. ಸೊ ಈ ತರ ವಿಭಿನ್ನ ಅದರ ಮೇಲ್ಗಡೆ ಇರೋ ಕವರಿಂಗ್ ಮೇಲೆ ಡಿಸ್ಕೈಡ್ ಮಾಡಿ ಅದನ್ನ ಒಳ್ಳೇದು ಕೆಟ್ಟದು ಅಂತ ಡಿಸೈಡ್ ಮಾಡ್ತಾರೆ ರಜೋಗುಣದವರು. ಈ ತಮೋ ಗುಣದಲ್ಲಿರೋರು ಏನು, ಸತ್ಯದ ಅರಿವಿಲ್ಲದೆ ಒಂದು ರೀತಿಯ ಕೆಲಸಕ್ಕೂ ಲಗತ್ತಿಸಾಗದೆ ದೇವರು
ದೇವರು ಹಣ, ಮತ್ತೆ ಜ್ಞಾನ ಎಂದ್ರೆ ದೈಹಿಕ ಬೇಡಿಕೆಗಳ ತೃಪ್ತಿ. ಸೊ ಈ ತಮೋಗುಣದವ್ರು ಏನ್ ಮಾಡ್ತಾರೆ, ಅವ್ರಿಗೆ ಹಣನೇ ಎಲ್ಲ, ದುಡ್ಡೆ ಏನ್ ಇದ್ರೂ ಎಲ್ಲದಕ್ಕೂ ದುಡ್ಡು, ಅವ್ರಿಗೆ ಬೇರೆ ಯಾವ್ದು ಸತ್ಯದ ಅರಿವೇ ಇರಲ್ಲ ಅಂತ ಹೇಳ್ತಾರೆ ಕೃಷ್ಣ. ಜ್ಞಾನ ಎಂದ್ರೆ ದೈಹಿಕ ಬೇಡಿಕೆಗಳ ತೃಪ್ತಿ. ಸೊ ಏನಂದ್ರೆ ನಮ್ಮ ದೇಹ ಏನೇನ್ ಕೇಳತ್ತೋ ಅದ್ರದ್ದೆಲ್ಲ ನಾವು ಒಂದು ತೃಪ್ತಿ ಪಡೆದ್ರೆ ನಾವು ಅದನ್ನೇ ಜ್ಞಾನ ಅನ್ಕೊಂಡ್ಬಿಡ್ತೀವಿ. ಇವಾಗ ತುಂಬಾ ಓದೋನ್ಗೆ ಅವ್ನಿಗೆ ಹೆಚ್ಚು ಇನ್ನೂ ಹೇಳ್ಕೊಟ್ರೆ ಟೀಚರು ಜ್ಞಾನ ಬಂದ್ರೆ ಓ ಅದೇ ಕರೆಕ್ಟ್ ಅನ್ಕೊಂಡ್ಬಿಡ್ತಾನೆ, ಆ ರೀತಿ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಮುಂದಿಂದು 26ನೇ ಶ್ಲೋಕದಿಂದ 40ನೇ, ನೆಕ್ಸ್ಟ್ ಸ್ಲೈಡ್. 26ನೇ ಶ್ಲೋಕ. ಓಕೆ, ಸಾರಿ. ತ್ರಿಗುಣಗಳಲ್ಲಿ ಕ್ರಿಯೆ ಅಂದ್ರೆ ನಾವ್ ಏನ್ ಚಟುವಟಿಕೆ ಮಾಡ್ತೀವಿ ಇದನ್ನು ತ್ರಿಗುಣಗಳಲ್ಲಿ ಅದನ್ನ ವಿಂಗಡಿಸಲಾಗಿದೆ. ಸತ್ವಗುಣದಲ್ಲಿ ಲಗತ್ತು ಮತ್ತು ಫಲಪ್ರದ ಫಲಿತಾಂಶಗಳ ಬಯಕೆ ಇಲ್ಲದೆ ನಿರ್ವಹಿಸಲಾಗುತ್ತದೆ. ನಾವು ಏನು ಕಾರ್ಯ ಮಾಡ್ತೀವಿ ಅದರಿಂದ ನಾವೇನು ಫಲಾಪೇಕ್ಷೆ, ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಪ್ಪ, ನಮಗ್ ಭಗವಂತ 1 ಕೋಟಿ ಕೊಡ್ತಾನೆ ಅನ್ನೋದಕ್ಕೆ ದಿನಾ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದು ಆತರ ಏನು ಇರಲ್ಲ. ಬೇರೆ ರಜೋಗುಣದವ್ರು ಏನ್ ಮಾಡ್ತಾರೆ, ನಾನ್ ಈ ಹೋಮ ಮಾಡಿಸ್ತೀನಿ ನನ್ಗೆ 1 ಲಕ್ಷ ಬರ್ಬೇಕು, ಅಥವಾ ನಾನೀ ಇದು ಮಾಡಿಸ್ತೀನಿ, ಇನ್ನೇನೋ ಒಂದು ಪೂಜೆ ಮಾಡ್ತೀನಿ, ಆ ಪೂಜೆಯಿಂದ ನನ್ಗೆ ತುಂಬಾ ಚೆನ್ನಾಗಿ ಬೆಳೆ ಬರುತ್ತೆ, ಈ ತರದ್ದು ರಜೋಗುಣದವರು. ಸುಳ್ಳು, ಅಹಂ, ಅಡ್ಡಿಯಲ್ಲಿ ಮತ್ತು ಒಬ್ಬರ ಇಂದ್ರಿಯಗಳನ್ನು ತೃಪ್ತಿಗೊಳಿಸೋದಕ್ಕಾಗಿ ಬಹಳ ಶ್ರಮದಿಂದ ನಿರ್ವಹಿಸುತ್ತಾರೆ, ಆ ಕ್ರಿಯೆ ಮಾಡ್ತಾರೆ. ಮತ್ತೆ ತಮೋಗುಣದವರು ಭ್ರಮೆ ಪ್ರದರ್ಶನ ಇರ್ತಾರೆ, ಅಂದ್ರೆ ಯಾವಾಗ್ಲೂ ಅವರು ಒಂದು ಏನಂತೀವಿ, ಒಂದು ಭ್ರಮೆಯ ಲೋಕದಲ್ಲಿ ಇರ್ತಾರೆ, ಅವ್ರದೇ ಅವ್ರ ಭ್ರಮೆ ಲೋಕದಲ್ಲಿ, ಯಾವಾಗ್ಲೂ ನಿದ್ರೆ, ಯಾವಾಗ್ಲೂ ಒಂಥರ ಲೋಕ ಅವ್ರದೇ. ಧರ್ಮ ಗ್ರಂಥಗಳನ್ನು ಕಡೆಗಾಣಿಸುವುದು ಅಂದ್ರೆ ಅವ್ರು ಏನು ವೇದಗಳಲ್ಲಿ ಹೇಳಿರ್ತಾರೋ ಅದೆಲ್ಲ ಪೂರ್ತಿ ತಪ್ಪು ಅನ್ನೋದು. ನಮ್ಮ ಶಾಸ್ತ್ರಗಳಲ್ಲಿ ಏನೋ ಒಂದು ಈ ರೀತಿ ಮಾಡಿರ್ತಾರೆ, ಹಿಂಗೆ ಹೋಗ್ಬೇಕು, ದೇವಸ್ಥಾನದಲ್ಲಿ ಚಪ್ಪಲಿ ಹಾಕೊಂಡ್ ಹೋಗ್ಬಾರ್ದು ಅಂತಿರುತ್ತೆ. ಇವ್ರೇನ್ ತಮಗುಂಡವರು, ಏನಾಗ ಚಪ್ಪಲಿ ಹಾಕೊಂಡ್ ಹೋದ್ರೆ ನಾನು ಹೋಗ್ತೀನಿ, ಏನ್ ಮಾಡ್ತಾ ನೋಡ್ತೀನಿ. ಸೊ ದೇ ಆರ್ ಆಲ್ವೇಸ್ ಅಗೇನ್ಸ್ಟ್, ಅಂದ್ರೆ ಒಂದು ಏತಿ ಅಂದ್ರೆ ಪ್ರೀತಿ ಅಂತೀವಲ್ಲ, ಆತರ ಏನು ಒಂದು ಇದ್ ಮಾಡ್ಬೇಕೋ ಅದನ್ನ ಉಲ್ಟಾ ಮಾಡ್ತಾರೆ. ಭವಿಷ್ಯದ ಬಂಧನ ಮತ್ತು ಇತರರಿಗೆ ಉಂಟಾಗುವ ನೋವು. ಸೊ ಅದೇನಾಗತ್ತೆ ಅವ್ರಿಗೆ ಅಂದ್ರೆ ಮುಂದೆ ಅದು ತಿರ್ಗಾ ಮತ್ತೆ ಇದೇ ಭೌತಿಕ ಜಗತ್ತಲ್ಲಿ ಅವ್ರನ್ನ ಕೆಳಗಡೆ ತಳ್ಳಿ ಹಾಕತ್ತೆ, ಮತ್ತೆ ಬೇರೆಯವ್ರಿಗೂ ನೋವು ಕೊಡುತ್ತೆ. ನೆಕ್ಸ್ಟ್ ಟೈಪ್. ಮುಂದಿನ ಇದರಲ್ಲಿ ಹೇಳ್ತಾ ಇದ್ದಾರೆ 26ನೇ ಶ್ಲೋಕದಿಂದ 40ನೇ ಶ್ಲೋಕದವ್ರಿಗೆ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ. ಇವಾಗ ನಾವು 25 ಶ್ಲೋಕದವರೆಗೂ ತಿಳ್ಕೊಂಡ್ವಿ. 26ನೇ ಶ್ಲೋಕದಿಂದ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಎಲ್ಲಾ ಚಟುವಟಿಕೆಗಳನ್ನು ಭೌತಿಕ ತ್ರಿಗುಣಗಳಿಂದ ಕ್ರಿಯೆ ನಿಯಂತ್ರಿಸಲಾಗುತ್ತದೆ. ನಾವು ಏನ್ ಕೆಲಸ ಮಾಡ್ತೀವಿ ಇದು ಈ 3 ಗುಣ, ರಜೋಗುಣ, ತಮೋಗುಣ ಮತ್ತೆ ಸತ್ವಗುಣದಿಂದ ಈ ಕ್ರಿಯೆಗಳನ್ನ ನಿಯಂತ್ರಿಸಲಾಗುತ್ತದೆ. ಅದರಿಂದ ಹೆಣ್ದಿರ್ತಾರೆ. ಇಟ್ ಇಸ್ ಲೈಕ್ ಒಂಥರ ಈ ನಾವು ಜಡೆ ಹೆಣ್ದಂಗೆ, ಈ ಹೆಂಗಸರ ಜಡೆ 3 ಕಾಲ್ ಮಾಡ್ಬಿಟ್ಟು ಜಡೆ ಹಣದಾಗ ಏನಾಗತ್ತದು ಒಂದ್ರೊಳಗಡೆ ಹೆಣಿತೀವಿ. ಸೊ ಈ ಗುಣಗಳು ಅಷ್ಟೇ ನಮ್ಮನ್ನ ರಜೋಗುಣ, ತಮಗುಣ ಒಂದೊಳಗಡೆ ಆ ಜಡೆ ತರ ನಮ್ಮನ್ನ ಬಂಧನಕ್ಕೊಳಗ್ ಮಾಡುತ್ತೆ. ಒಬ್ಬರ ಕ್ರಿಯೆಯ ಕಾರ್ಯಕ್ಷಮತೆ, ಒಬ್ಬರು ತಿಳುವಳಿಕೆ ಮತ್ತು ಒಬ್ಬರ ದೃಢ ನಿಶ್ಚಯ ಮತ್ತು ತ್ರಿಗುಣಗಳಲ್ಲಿ ಅಡ್ಡಿಯಲ್ಲಿ ಒಬ್ಬರ ಸಂತೋಷದ ವಿವರಣೆ. ಸೊ ಇದ್ರ ಬಗ್ಗೆ ಎಲ್ಲ ಕೃಷ್ಣ 26ರಿಂದ 40ನೇ ಶ್ಲೋಕದೊಳಗೂ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಏನ್ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ತ್ರಿಗುಣಗಳಲ್ಲಿ ಕ್ರಿಯೆ ಅಂದ್ರೆ ನಾವು ಏನ್ ಕೆಲಸ ಮಾಡ್ತಾ ಇದೀವಿ ಈ ಗುಣಗಳಲ್ಲಿ ಹೆಂಗೆ ಅದು ನಮ್ಮನ್ನ ಬಂಧಿಸ್ತಾ ಇದೆ. ಸತ್ವಗುಣದಲ್ಲಿ ಮಾಡುವುದು ಗುಣಗಳ ಒಡನಾಟವಿಲ್ಲದೆ ಕೆಲಸ ಮಾಡುತ್ತದೆ. ಸುಳ್ಳು, ಅಹಂ ಇಲ್ಲ, ಉತ್ತಮ ದೃಢ ನಿಶ್ಚಯ ಮತ್ತು ಉತ್ಸಾಹ. ಸೊ ನಾವು ಸತ್ವಗುಣದಲ್ಲಿ ಏನಾದ್ರು ಒಂದು ಕೆಲಸ ಮಾಡಿದಾಗ ಹೆಂಗಿರುತ್ತೆ ಅಂದ್ರೆ ಅದು ಬೇರೆ ಗುಣಗಳ ಒಡನಾಟ ಇರಲ್ಲ, ಅಂದ್ರೆ ಅದರಿಂದ ಒಂದು ಏನು ಅಟ್ಯಾಚ್ಮೆಂಟ್ ಇಲ್ಲ. ಆಮೇಲೆ ಸುಳ್ಳು ಹೇಳಲ್ಲ, ಅಹಂ ಇಲ್ಲ, ನಾನ್ ಮಾಡ್ದೆ ಅನ್ನೋದಿಲ್ಲ. ದೃಢ ನಿಶ್ಚಯ ಅಂದ್ರೆ ಮಾಡೇ ಮಾಡ್ತಾರೆ. ಉತ್ಸಾಹ ತುಂಬಾ ಆಸೆಯಿಂದ ಮಾಡೋದು. ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಮಾನ. ಜಸ್ಟ್ ಲೈಕ್ ಹೆಂಗೆ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಏನು ನಾವು ಶೀತೋಷ್ಣ ಸುಖ ದುಃಖದಹ ಆಗಮ ಪಾಯಿನೋ ನಿತ್ಯ ಸ್ಥಾಂ ಸ್ಥಿತಿಸ್ವ ಭಾರತ. ಈ ಸುಖ ದುಃಖ ಯಶಸ್ಸು ಇದೆಲ್ಲ ಹೆಂಗಂದ್ರೆ ಸೀಸನ್ಸ್ ಬಂದಂಗೆ ಅಂತಾನೆ. ಇವಾಗ ಸಮ್ಮರ್ ಆಯ್ತು, ಸಮ್ಮರ್ ಆದ್ಮೇಲೆ ಇವಾಗ ಏನಾಗಿದೆ, ಚಳಿಗಾಲ ಬಂದಿದೆ, ಚಳಿಗಾಲ ಬರ್ತಾ ಇದೆ. ಚಳಿಗಾಲ ಆದ್ಮೇಲೆ ತಿರ್ಗಾ ಫೆಬ್ರವರಿ ಮಾರ್ಚ್ ಇಂದ ನಮ್ಗೆ ಮತ್ತೆ ಸಮ್ಮರ್ ಶುರು ಆಗುತ್ತೆ. ಸಮ್ಮರ್ ಆದ್ಮೇಲೆ ಮಳೆಗಾಲ ಬರುತ್ತೆ. ಸೊ ಕಾನ್ಸ್ಟೆಂಟ್ ಆಗಿ ನಮ್ಗೆ ಬೇಸಿಗೆಗಾಲ ಇರುತ್ತಾ? ಇರಲ್ಲ. ಬೇಸಿಗೆಗಾಲ ಹೋದ್ಮೇಲೆ ಮಳೆಗಾಲ ಬರುತ್ತೆ.
ಮಳೆಗಾಲ ಯಾವಾಗ್ಲೂ ಮಳೆನೇ ಇರುತ್ತಾ? ಇಲ್ಲ, ಚಳಿಗಾಲ ಬರುತ್ತೆ. ಚಳಿಗಾಲ ಯಾವಾಗ್ಲೂ ಇರುತ್ತಾ? ಇಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಚಳಿ ಹೋಗಿ ನೆಕ್ಸ್ಟ್ ತಿರ್ಗಾ ಬೇಸಿಗೆ ಬರುತ್ತೆ. ಸೊ ಈ ತರ ನಮ್ಮ ಯಶಸ್ಸು ಮತ್ತೆ ವೈಫಲ್ಯಗಳು ಅಷ್ಟೇ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಪರ್ಮನೆಂಟ್ ಆಗಿ ಯಾವುದು ಇರಲ್ಲ. ನಾವ್ ಇದನ್ನ ಬಹಳ ತಿಳ್ಕೊಬೇಕು ತುಂಬಾ ಚೆನ್ನಾಗಿ ನಾವು. ರಜೋಗುಣ ಕೆಲಸದ ಫಲಗಳೊಂದಿಗೆ ಲಗತ್ತಿಸಲಾಗುತ್ತದೆ. ಅವುಗಳನ್ನು ಆನಂದಿಸಲು ಆಸೆ, ದುರಾಸೆ, ಅಸೂಯೆ, ಅಶುದ್ಧ ಮತ್ತು ಸಂತೋಷ ಮತ್ತು ದುಃಖದಿಂದ ಚಲಿಸುತ್ತದೆ. ಸೊ ಈ ರಜೋಗುಣದಲ್ಲಿ ಮಾಡೋ ಕೆಲಸಗಳೇನಾಗ್ತಾರೆ? ಅಟ್ಯಾಚ್ಮೆಂಟ್. ಆ ಕೆಲ್ಸಕ್ಕೆ ಅವ್ರಿಗೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ, ನಾ ಮಾಡ್ತಾ ಇದ್ದೀನಿ ಅಂತ. ಅದರಿಂದ ಆನಂದ ಪಡ್ತಾರೆ. ಆನಂದ ಪಡೆದ ಅದಾಗ್ತಿದ್ರೆ ದುರಾಸೆ ಆಗುತ್ತೆ, ಅಯ್ಯೋ ಆಗ್ಲಿಲ್ವೇ ಆ ಕೆಲ್ಸ ಅಂತ ನಿರಾಸೆ ಆಗುತ್ತೆ. ಬೇರೆಯವ್ರಿಗೆ ಯಾರಿಗಾರ ಆಗ್ಬಿಟ್ರೆ ಅಸೂಯೆ, ಹೊಟ್ಟೆ ಕಿಚ್ಚು, ಅಯ್ಯೋ ಅವ್ರಿಗೆ ಬಂದ್ಬಿಡ್ತು ನನಗ್ ಬರ್ಲಿಲ್ಲ ಮಾರ್ಕ್ಸ್ ಜಾಸ್ತಿ, ಅಸೂಯೆ ಆಗುತ್ತೆ. ಅಶುದ್ಧ, ಪ್ಯೂರ್ ಇರಲ್ಲ. ಮತ್ತೆ ಸಂತೋಷ ಮತ್ತು ದುಃಖದಿಂದ ಚಲಿಸುತ್ತದೆ. ಒಂದ್ಸಲಿ ಸಂತೋಷ ಆಗತ್ತೆ, ಒಂದ್ಸಲಿ ದುಃಖ ಆಗತ್ತೆ. ಸೊ ಈ ರೀತಿಯಾಗಿ ಇದು ಮುಂದಕ್ಕೆ ಹೋಗ್ತಾ ಇರುತ್ತೆ. ತಮೋ ಗುಣದಲ್ಲಿ ಧರ್ಮ ಗ್ರಂಥಿಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಿ ಭೌತಿಕವಾದ ಹಠವಾದಿ, ಮೋಸ, ಇತರರನ್ನು ಅವಮಾನಿಸುವವರಲ್ಲಿ ಪರಿಣತ, ಸೋಮಾರಿಯಾದ ಮೂರ್ಖ. ಸೊ ತಮೋ ಗುಣದಲ್ಲಿ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಅವರು ಈ ಅವಮಾನ ಮಾಡೋದು, ಇನ್ನೊಬ್ಬರನ್ನ ಮೋಸ ಮಾಡೋದು, ಹಠ ಮಾಡೋದು ಬೇಕೇ ಬೇಕು ಅಂತ, ಸೋಮಾರಿ ಆಗಿರೋದು, ಇದೆಲ್ಲ ಭೌತಿಕವರು ಮಾಡೋ ಕ್ರಿಯೆಗಳು. ನೆಕ್ಸ್ಟ್ ಸ್ಲೈಡ್. ತ್ರಿಗುಣಗಳಲ್ಲಿ ಅರ್ಥೈಸಿಕೊಳ್ಳುವುದು. ಈ ತ್ರಿಗುಣಗಳಲ್ಲಿ ನಾವು ಏನ್ ಅರ್ಥ ಮಾಡ್ಕೊಬೇಕು? ಸತ್ವಗುಣ ಅಂದ್ರೆ ಏನು ಮಾಡಬೇಕು ಮತ್ತು ಮಾಡಬಾರದು ತಿಳ್ಕೊಬೇಕು. ನಾವು ಸತ್ವಗುಣದಲ್ಲಿದ್ದಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇದ್ ಮಾಡ್ಬೇಕೋ ಮಾಡಬಾರ್ದು, ಯಾವುದಕ್ಕೆ ಭಯ ಪಡಬೇಕು ಮತ್ತು ಭಯ ಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ವಿಮೋಚನೆ ಇದೆ ಎಂದು ತಿಳಿದಿದೆ. ಸೊ ನಮ್ಗೆ ಸತ್ವಗುಣದಲ್ಲಿದ್ದಾಗ ಏನಾಗುತ್ತೆ, ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅನ್ನೋದು ಗೊತ್ತಾಗುತ್ತೆ, ಭಗವಂತ ಒಳಗಡೆಯಿಂದ ಹೇಳ್ತಾನೆ. ನೆಕ್ಸ್ಟ್ ಆಯ್ತು, ಇದು ಸತ್ವಗುಣದಲ್ಲಿ ಇರ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ರಜೋಗುಣದಲ್ಲಿ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಸ್ಲೈಡ್, ಒಬ್ಬನು ಧರ್ಮ ಮತ್ತು ಅಪ್ರಸ್ತುತತೆಯ ನಡುವೆ, ಕ್ರಿಯೆ ಮತ್ತು ನಿಷೇಧಿತ ಕ್ರಿಯೆಯ ನಡುವೆ ಮಾಡಬೇಕಾದ ಕ್ರಮ ಮತ್ತು ಮಾಡಬಾರದು. ಧರ್ಮ ಮತ್ತೆ ಅಸ್ಪೃಶ್ಯತೆಯ ನಡುವೆ ಕ್ರಿಯೆ ಮತ್ತು ನಿಷೇಧಿತ ಕ್ರಿಯೆ ಮಾಡುವೆ. ಸೊ ಏನ್ ಮಾಡ್ತಾನೆ ಅಂದ್ರೆ, ಈ ರಜೋಗುಣದಲ್ಲಿ ಅವನು ಕೆಲವು ಸಲ ಗೊತ್ತಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಏನ್ ತಗೋಬಹುದು ಅಂದ್ರೆ, ಸಿಗರೆಟ್ ಪ್ಯಾಕ್ ಮೇಲೆ ಬರ್ದಿರ್ತಾರೆ, ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಆದ್ರೂ ಎಷ್ಟೋ ಸಾವಿರಾರು ಜನ ಸಿಗರೆಟ್ ಸೇರ್ತಾರೆ, ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ರು ಮಾಡ್ತಾರೆ. ಸೊ ಈ ತರ ಒಂದು ರಜೋಗುಣ, ಒಂದು ಆಸೆ, ಅದ್ ಮಾಡ್ಬೇಕು ಅಂತ. ಸೊ ಈ ತರದವ್ರು ರಜೋಗುಣ. ನೆಕ್ಸ್ಟ್ ಸ್ಲೈಡ್. ತಮೋ ಗುಣದವರು ಭ್ರಮೆ ಮತ್ತು ಕತ್ತಲೆಯ ಕಾಗುಣಿತದ ಅಡಿಯಲ್ಲಿ ಯಾವಾಗಲೂ ತಪ್ಪು ದಿಕ್ಕಿನಲ್ಲಿ ಶ್ರಮಿಸುತ್ತಾ ಅಪ್ರಸ್ತುತತೆಯನ್ನು ಧರ್ಮ ಮತ್ತು ಧರ್ಮವು ಅಪ್ರಸ್ತುತವೆಂದು ಪರಿಗಣಿಸುತ್ತಾರೆ. ಅವ್ರೇನ್ ಮಾಡ್ತಾರೆ, ಯಾವಾಗ್ಲೂ ಒಂದು ಭ್ರಮೆಯಲ್ಲಿ ಇರ್ತಾರೆ. ಮತ್ತು ಕತ್ತಲೆ ಕಾಗುಣಿತದ ಅಡಿಯಲ್ಲಿ ಯಾವಾಗ್ಲೂ ಅವರು ಡಾರ್ಕ್ನೆಸ್ ಅಲ್ಲಿ ಇಷ್ಟಪಡ್ತಾರೆ. ಈ ತಮೋಗುಣದವ್ರು ಯಾವಾಗ್ಲೂ ನೋಡಿ, ಯಾರು ಹೆಚ್ಚು ತಮೋಗುಣದಲ್ಲಿ ಓಡಾಡೋರು ಅಂದ್ರೆ ರಾತ್ರಿ ಓಡಾಡೋದು. ಈ ತಮೋಗುಣದಲ್ಲಿ ನೋಡಿ, ಬಾರ್ಗಳು ತೆಗಿಯೋದಾಗ್ಲಿ ಅಥವಾ ಬೇರೆ ನೀವು ಈ ಏನಂತ ಜೂಜು ಇದೆಲ್ಲ ತೆಗಿಯೋದು ಯಾವಾಗ? ರಾತ್ರಿ ಹೊತ್ತು. ಅದೆಲ್ಲ ಕೆಲಸ ಆಗೋದು ಯಾವಾಗ? ರಾತ್ರಿ ಹೊತ್ತು. ಯಾಕೆಂದ್ರೆ ರಾತ್ರಿ ಹೊತ್ತು ತಮೋಗುಣ ಇರುತ್ತೆ. ಸೊ ಆ ಟೈಮಲ್ಲಿ ಅವ್ರು ಓಡಾಡಿ ಮಾಡೋ ಕೆಲ್ಸಗಳೆಲ್ಲ ತಮೋಗುಣದವ್ರು. ಸೊ ಅವರು ಧರ್ಮ ಮತ್ತೆ ಧರ್ಮ ಮಾಡೋದನ್ನ ಅಪ್ರಸ್ತುತವೆಂದು ಪರಿಗಣಿಸುತ್ತಾರೆ. ಅದು ಕರೆಕ್ಟ್ ಅಲ್ಲ ಅಂತ ಅವ್ರು ಯಾವಾಗ್ಲೂ ಅವರು ಹೀಯಾಳಿಸ್ತಾರೆ, ಅವರು ಅದನ್ನ ಮಾಡಲ್ಲ. ನೆಕ್ಸ್ಟ್ ಸ್ಲೈಡ್. ಸೊ ನಾವು ಏನು ನಿರ್ಣಯ ಇದೆ ಸಹ ಅದು ಈ 3 ಗುಣಗಳಲ್ಲಿ ಅದನ್ನ ನಾವು ಕೃಷ್ಣ ವಿಂಗಡಿಸಿದ್ದಾನೆ. ಸತ್ವಗುಣದಲ್ಲಿ ಒಡೆಯಲಾಗದ ಏನು ಒಂದ್ ಮಾಡ್ತಾರೆ ನಿರ್ಣಯ, ಅದು ಒಡೆಯಲಾಗದಲ್ಲ. ಯೋಗಾಭ್ಯಾಸದಿಂದ ಅಚಲತೆಯಿಂದ ಕೂಡಿರುತ್ತದೆ. ಮನಸ್ಸು, ಜೀವನ ಮತ್ತು ಇಂದ್ರಿಯಗಳ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಸೊ ಏನಾಗುತ್ತೆ ಅಂದ್ರೆ, ಈ ಸತ್ವಗುಣದಲ್ಲಿ ಮಾಡೋ ಒಂದು ನಿರ್ಣಯ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗೋ ಡಯಾಬಿಟೀಸ್ ಬಂದಿರುತ್ತೆ, ಅವ್ರಿಗೆ ಹೇಳಿರ್ತಾರೆ ಡಾಕ್ಟರ್, ಡಯಾಬಿಟೀಸ್ ಬಂದಾಗ ಸ್ವೀಟ್ ತಿನ್ಬೇಡಿ ಅಂತಿರ್ತಾರೆ. ನಿಜವಾಗ್ಲೂ ಯಾರು ಸತ್ವಗುಣದಲ್ಲಿ ಇರ್ತಾನೆ, ಸ್ಟ್ರಾಂಗ್ ಆಗಿರ್ತಾನೆ, ಅವನು ಏನ್ ಮಾಡ್ತಾನೆ, ಏನ್ ಮಾಡಿದ್ರು ಸ್ವೀಟ್ ತಿನ್ನಲ್ಲ. ಅಚಲತೆ, ಏನ್ ಮಾಡಿದ್ರು ಒಡೆಯಲಾಗೋದಿಲ್ಲ. ಇಂದ್ರಿಯ ನಿಗ್ರಹಣ ಆಗತ್ತೆ, ಹಿ ಕ್ಯಾನ್ ಕಂಟ್ರೋಲ್ ಹಿಸ್ ಸೆನ್ಸಸ್ ಅಂತ ಸತ್ವಗುಣದಲ್ಲಿ ಇರ್ತಾರೆ. ನೆಕ್ಸ್ಟ್ ಸ್ಲೈಡ್. ರಜೋಗುಣದವ್ರು ಏನ್ ಮಾಡ್ತಾರೆ, ಧರ್ಮ, ಆರ್ಥಿಕ ಅಭಿವೃದ್ಧಿ ಮತ್ತು ಪ್ರಜ್ಞೆಯ ಸಂತೃಪ್ತಿಯಲ್ಲಿ ಫಲಪ್ರದ ಫಲಿತಾಂಶಗಳ ವೇಗವಾಗಿ
ಹಿಡಿದಿಟ್ಟುಕೊಳ್ಳುತ್ತದೆ. ಸೊ ಇವ್ರೇನ್ ಮಾಡ್ತಾರೆ, ಧರ್ಮ, ಆರ್ಥಿಕ ಅಭಿವೃದ್ಧಿ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅಂದ್ರೆ ಯಾವುದು ದುಡ್ಡಿಂದ ಅಳಿಯೋದಿದು, ಪ್ರಜ್ಞೆಯ ಸಂತೃಪ್ತಿ, ಫಲಪ್ರದ ಫಲಿತಾಂಶಗಳು. ಪ್ರಜ್ಞೆ ಅಂದ್ರೆ ಯಾವ್ದು ನಮ್ಗೆ ಸಂತೋಷ ಕೊಡುತ್ತೆ, ನಮ್ಮ ಮನ್ಸಿಗೆ ಸಂತೋಷ ಕೊಡುತ್ತೆ, ಮತ್ತೆ ಯಾವ್ದು ಫಲ ಕೊಡುತ್ತೆ ನಮ್ಗೆ. ಒಂದು ಇವಾಗ ಏನೋ ಒಂದು ಮಾಡ್ತೀವಿ, ಒಂದು ಇಮಿಡಿಯೇಟ್ ಇನ್ಸ್ಟೆಂಟ್ ರಿಸಲ್ಟ್ಸ್. ಸೊ ಫಾರ್ ಎಕ್ಸಾಂಪಲ್ ಕೆಲವರು ಲಾಟ್ರಿ ತಗೋತಾರೆ, ನಮ್ಗೆ ಇನ್ಸ್ಟೆಂಟ್ ಆಗ 5 ರೂಪಾಯಿ ಲಾಟ್ರಿ ತಗೋತಾರೆ, 5 ಕೋಟಿ ಹೊಡಿಯುತ್ತೆ ಅಂತ. ಚಾನ್ಸ್ ಇರುತ್ತಾ? ಹೊಡಿಯುತ್ತೆ. ಎಲ್ಲ ಒಬ್ಬರಿಗೆ ಯಾರಿಗೋ ಯಾರು ಕರ್ಮದ ಅವ್ರಿಗೆ ಇರುತ್ತೋ ಅವ್ರಿಗೆ ಹೊಡಿಯುತ್ತೆ 5 ಕೋಟಿ. ಯಾಕಂದ್ರೆ ಯಾವಾಗ್ಲೂ ಅವ್ರ 5 ಕೋಟಿ ದಾನ ಮಾಡಿರ್ತಾರೆ ಯಾರಿಗೋ, ಆ 5 ಕೋಟಿ ಬರ್ಬೇಕಾಗಿರುತ್ತೆ, ಈ ಲಾಟ್ರಿ ಮೂಲಕ ಅವ್ರಿಗೆ ಬಂದಿರುತ್ತೆ. ಸೊ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತವರು ರಜೋಗುಣದಲ್ಲಿ ಇರ್ತಾರೆ. ತಮೋಗುಣದಲ್ಲಿ ಏನು, ಕನಸು, ಭಯ, ಪ್ರಲಾಪ, ಮೂರ್ಖತನ ಮತ್ತು ಭ್ರಮೆಯ ಮೀರಿ ಹೋಗಲು ಸಾಧ್ಯವಿಲ್ಲ. ಸೊ ಈ ತಮೋಗುಣದವ್ರು ಏನ್ ನಿರ್ಣಯ ತಗೊಂತಾರೆ, ಯಾವಾಗ್ಲೂ ಕನ್ಸಲ್ಲೇ ಇರ್ತಾರೆ. ಇಲ್ಲಪ್ಪ ನಾನ್ ನೋಡೋ ಸಿಕ್ಕಾಪಟ್ಟೆ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತೀನಿ ಮುಂದಿನ ವರ್ಷ, ನೋಡ್ತಾ ಇರ ಹಂಗ್ ಓದ್ತೀನಿ ಹಿಂಗ್ ಓದ್ತೀನಿ, ಏನು ಮಾಡಲ್ಲ. ಯಾವಾಗ್ಲೂ ಬೈದಿಂದಿರ್ತಾರೆ. ಪ್ರಲಾಪ ಅಂದ್ರೆ ವಾದ ವಿವಾದ, ಮೂರ್ಖತನ ದಡ್ಡತನ, ಭ್ರಮೆ ಇಲ್ಯೂಷನ್ ಅಲ್ಲೇ ಇರ್ತಾರೆ. ನೆಕ್ಸ್ಟ್ ಸ್ಲೈಡ್. ಸೊ ಭಗವಂತ ಈ ಸಂತೋಷವನ್ನು ಸಹ 3 ಗುಣಗಳಲ್ಲಿ ವಿಂಗಡಿಸಿದ್ದಾನೆ. ಆರಂಭದಲ್ಲಿ ವಿಷದಂತೆ ಕಾಣಿಸಬಹುದು, ಆದರೆ ಕೊನೆಯಲ್ಲಿ ಮಕರಂದದಂತೆ ಇರುತ್ತದೆ ಮತ್ತು ಒಬ್ಬನನ್ನು ಸ್ವಯಂ ಸಾಕ್ಷಾತ್ಕಾರಕ್ಕೆ ಜಾಗೃತಗೊಳಿಸುತ್ತದೆ. ಸಂತೋಷವನ್ನು ಅನುಭವಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಅಭ್ಯಾಸ, ಸಾಧನೆ, ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣ. ಸೊ ಈ ಸಂತೋಷ ಏನಾಗುತ್ತೆ ತ್ರಿಗುಣಗಳಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಏನ್ ಕೊಡ್ಬೋದು ಅಂದ್ರೆ, ಎಕ್ಸಾಂಪಲ್ ನಾವು ಫಸ್ಟ್ ತುಂಬಾ ಯಾರೋ ಒಬ್ರು ತುಂಬಾ ದಪ್ಪ ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಸಣ್ಣ ಆಗ್ಬೇಕು ಅಂತ ಒಂದು ಪ್ರೇರಣೆ ಆಗುತ್ತೆ. ಸಣ್ಣ ಆಗ್ಬೇಕಂದಾಗ ಏನ್ ಮಾಡ್ಬೇಕು, ಡಯಟ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಫಸ್ಟ್ ಶುರು ಮಾಡಿದಾಗ ಎಕ್ಸರ್ಸೈಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಡಯಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಸಹ ಅವರು ಫಸ್ಟ್ ವಿಷದಂತೆ ಕಾಣುತ್ತದು, ಅಯ್ಯೋ ಬೇಡ್ಲೇ ಬೇಡ ಬಿಟ್ಟೇ ಬಿಡೋಣ ಅಂತ. ಆದ್ರೂ ಅವ್ರ ಪ್ರಯತ್ನ ಮಾಡಿದಾಗ ಕೊನೆಗೆ ರಿಸಲ್ಟ್ ಏನ್ ಸಿಗುತ್ತೆ, ಸಿಹಿ ಆಗಿರುತ್ತೆ, ಮಕರಂದಂತೆ ಇರುತ್ತದೆ. ಅಂದ್ರೆ ಅವ್ರು ಸಣ್ಣ ಆದಾಗ ಅವ್ರಿಗೆ ಏನ್ ರಿಸಲ್ಟ್ ಸಿಗುತ್ತೆ, ಆರೋಗ್ಯವಾದಾಗ ಓ ವಾವ್ ಎಷ್ಟ್ ಚೆನ್ನಾಗಿದೆ ಇದು ಅಂತ. ಸೊ ಸೇಮ್ ಥಿಂಗ್ ನಾವು ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ, ಇಲ್ಲಿ ಚಾಂಟಿಂಗ್, ನಾವು ಏನು ಈ ಜಪ ಮಾಡ್ತೀವಿ, ನಾವು ಹೇಳ್ತೀವಲ್ಲ ಈ ಜಪ ಮಾಡಿ ಹರೇ ಕೃಷ್ಣ ಮಹಾಮಂತ್ರದ್ದು, ಇದು ಫಸ್ಟ್ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಮಾಡೋದು, ಟೈಮೇ ಇರಲ್ಲ. ಆಕ್ಚುಲಿ 108 ಸಲ ನಾವು ಜಪ ಮಾಡಕ್ಕೆ 6 ನಿಮಿಷ ತಗೊಳತ್ತಷ್ಟೇ, 6 ರಿಂದ 7 ನಿಮಿಷ. ಆದ್ರೆ ನಮ್ಗೆ ಇಡೀ 24 ಗಂಟೆಯಲ್ಲಿ 6 ನಿಮಿಷ ಸಿಕ್ಕಲ್ಲ. ನಮ್ಗೆ ವಾಟ್ಸ್ಆಪ್ ನೋಡಕ್ಕೆ ಅರ್ಧ ಗಂಟೆ ಸಿಗುತ್ತೆ, ಅಥವಾ ಟಿವಿ RCB ಮ್ಯಾಚ್ ನೋಡಕ್ಕೆ ನಮ್ಗೆ 3 ಅವರ್ಸ್ ಸಿಗುತ್ತೆ, ಬೇರೆ ನಾವೇನೋ ಫ್ರೆಂಡ್ಸ್ ಜೊತೆ ಮಾತಾಡಕ್ಕೆ 2 ಅವರ್ಸ್ ಸಿಗುತ್ತೆ. ಆದ್ರೆ ನಮ್ಗೆ ಜಪ ಮಾಡಕ್ಕೆ 6 ನಿಮಿಷ ಟೈಮೇ ಇಲ್ಲ ಮೇಡಮ್, ಟೈಮೇ ಇಲ್ಲ ಸರ್, ನನಗೆ 6 ನಿಮಿಷ ಟೈಮೇ ಸಿಕ್ಕಲ್ಲ, ಫುಲ್ ಬಿಸಿ ಇರ್ತೀನಿ ಅಂತೀವಿ. ಸೊ ಆದ್ರೂ ನಾವು ಕಷ್ಟಪಟ್ಟು ಜಪಾನ್ ಮಾಡಿದಾಗ ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ, ಇದನ್ನ ನಾವು ಮಾಡಿದಾಗ ನಮ್ಗೆ ಫಸ್ಟ್ ನಮ್ಗೆ ಕಹಿ ಅನ್ಸ್ಬೋದು, ಆದ್ರೆ ಮಾಡ್ತಾ ಮಾಡ್ತಾ ಅದು ತುಂಬಾ ಸಿಹಿಯಾಗಿರುತ್ತೆ. ಆ ಜಪದಿಂದ ನಮ್ಗೆ ಆ ಮನ್ಸಿಗೆ ತುಂಬಾ ಆನಂದ ಕೊಡುತ್ತೆ, ನಮ್ಮ ಜಾಗೃತಗೊಳಿಸುತ್ತೆ. ನಮ್ ಸಾಕ್ಷಾತ್ಕಾರ ಅಂದ್ರೆ ನಮ್ಮ ನಿಜವಾದ ಸ್ವರೂಪ ಭಗವಂತನ ಬಗ್ಗೆ ನಮ್ಮ ಪ್ರೀತಿ ಜಾಗೃತಗೊಳಿಸುತ್ತೆ. ನಾವು ಅದನ್ನ ನಾವು ಅನುಭವಿಸ್ತೀವಿ, ಆನಂದ ಅನುಭವಿಸ್ತೀವಿ, ಮತ್ತು ನಮ್ಮ ಇಂದ್ರಿಯಗಳು ಸಹ ನಿಗ್ರಹಣ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ರಜೋಗುಣದಲ್ಲಿ ಸಂತೋಷ ಹೆಂಗಿರುತ್ತೆ, ಉತ್ಕರ್ಷಿಣಿ ಮಾತಾಜಿ, ಆಫ್ಟರ್ ದಿಸ್ ಸ್ಲೈಡ್ ಯು ಕ್ಯಾನ್ ಪ್ಲೀಸ್ ಸ್ಟಾಪ್. ಸೊ ರಜೋಗುಣದಲ್ಲಿ ಇಂದ್ರಿಯಗಳು ಸಂಪರ್ಕದಿಂದ ಅವುಗಳು ವಸ್ತುಗಳೊಂದಿಗೆ ಹುಟ್ಟಿಕೊಂಡು ಮೊದಲಿನ ಮಕರಂದವಾಗಿ ಕಾಣುತ್ತದೆ, ಆದರೆ ಕೊನೆಯಲ್ಲಿ ಉತ್ಸಾಹ, ಯಾವುದೇ ಅಭ್ಯಾಸದ ಅಗತ್ಯವಿಲ್ಲ. ನಮ್ಮ ಆಸೆಗಳು ಹೆಚ್ಚಿಸುತ್ತದೆ ಮತ್ತು ಪೂರ್ಣಾವರ್ತಿಯಾದ ಜನಗಳಿಗೆ ಕಾರಣವಾಗುತ್ತದೆ. ಸೊ ಈ ರಜೋಗುಣದಲ್ಲಿ ಏನಾಗುತ್ತೆ, ಸಂತೋಷ ಹೆಂಗೆ ಅಂದ್ರೆ, ಫಸ್ಟ್ ತುಂಬಾ ಸ್ವೀಟ್ ಆಗಿರುತ್ತೆ. ಈ ನಾನು ಒಂದು ಎಕ್ಸಾಂಪಲ್ ಅದೇ ಓದ್ತಾ ಇದ್ದೆ. ಫಸ್ಟ್ ಟೈಮ್ ಸಿಗರೇಟ್ ಸೇದ್ದಾಗ ನಮ್ಗೆ ಏನೋ ಟೆನ್ಷನ್ ಇರುತ್ತೆ, ಸಿಗರೇಟ್ ಸೇದ್ದವನು ಅಥವಾ ಕುಡ್ದ ತುಂಬಾ ಮರ್ತೋಗುತ್ತೆ, ಒಂದ್ ಅರ್ಧ ಗಂಟೆ 2 ಅವರ್ಸ್ 3 ಅವರ್ಸ್ ಅಥವಾ 8 ಅವರ್ಸ್ ಮರ್ತೇ ಹೊಟ್ಟೋಗುತ್ತೆ ನಮ್ಗೆ ಏನ್ ಕಷ್ಟ ಆಯ್ತು. ಆಮೇಲೆ ಏನಾಗುತ್ತೆ, ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ, ಇನ್ನೂ ಜಾಸ್ತಿ ಕುಡಿತೀವಿ, ಇಲ್ಲ ಜಾಸ್ತಿ ಸಿಗರೇಟ್ ಸೇರ್ತೀವಿ ನಮ್ಗೆ ಟೆನ್ಷನ್ ಅಂತ. ಅವಾಗ ಏನಾಗುತ್ತೆ, ಇನ್ ಸ್ವಲ್ಪ ಅದ್ ಮರ್ತೋಗುತ್ತೆ, ಆಮೇಲೆ ಇನ್ನು ಅವಾಗ ಸೆಕೆಂಡ್ ಟೈಮ್ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ, ಈ ತರದ್ದು ರಜೋಗುಣದಲ್ಲಿ ಏನಾಗುತ್ತೆ, ಫಸ್ಟ್ ನೋಡಕ್ ಸಂತೋಷವಾಗಿ ಮರ್ತೋಗ್ತೀವಿ, ಖುಷಿಯಾಗಿದೀವಿ ಅನ್ಕೋತೀವಿ, ಆದ್ರೆ ಆಮೇಲೆ ಬರೀ ಕಷ್ಟ, ಅದು ಕಹಿಯಾಗಿರುತ್ತೆ, ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಪುನರಾವರ್ತಿ ಆಗ್ತಾ ಇರುತ್ತೆ, ಅದು ರಜೋಗುಣ. ಮತ್ತೆ ತಮೋಗುಣದಲ್ಲಿ ಸ್ವಯಂ ಸಾಕ್ಷಾತ್ಕಾರಕ್ಕೆ ಕುರುಡು,
ಮೊದಲಿನಿಂದ ಕೊನೆಯವರೆಗೆ ಭ್ರಮೆ, ನಿದ್ರೆ, ಸೋಮಾರಿತನ ಮತ್ತು ಭ್ರಮೆಯಿಂದ ಉದ್ಭವಿಸುತ್ತದೆ. ಇಡೀ ವಿಧಾನವು 3 ವಿಧಗಳಿಂದ ಪ್ರಭಾವಿತವಾಗಿದೆ. ಸೊ ತಮೋಗುಣದಲ್ಲಿ ಏನಾಗುತ್ತೆ, ಈ ನಮ್ಮ ಸೆಲ್ಫ್ ರಿಯಲೈಸೇಷನ್, ಸ್ವಯಂ ಸಾಕ್ಷಾತ್ಕಾರ ಇರುವುದಿಲ್ಲ. ಅದಕ್ಕೆ ನಾವು ಕುರುಡಾಗಿರ್ತೀವಿ. ಮತ್ತೆ ಮೊದ್ಲಿಂದ ಕೊನೆಯವರೆಗೂ ಒಂದು ಭ್ರಮೆ ಜೀವನದಲ್ಲೇ ಇರ್ತೀವಿ. ಯಾವಾಗ್ಲೂ ನಿದ್ರೆ. ನೋಡಿ, ಹೆಚ್ಚು ನಿದ್ರೆ ಮಾಡೋರು ಏನಾಗುತ್ತೆ ಅಂದ್ರೆ ತುಂಬಾ ಒಂದು ಭ್ರಮೆ ಲೋಕದಲ್ಲಿ ಇರ್ತಾರೆ ಅವ್ರು. ಮೋರ್ ದನ್ ರಿಕ್ವೈರ್ಡ್ ನಿದ್ರೆ ಮಾಡ್ತಾ ಇದ್ದಾಗ ತುಂಬಾ ಅವ್ರ ಸೋಮಾರಿತನ ಆಗಿರುತ್ತೆ. ಯಾವಾಗ್ಲೂ ಅವರು ಒಂದು ಅದರಿಂದ ಎದ್ ಬರಲ್ಲ. ಈ ಡ್ರಗ್ಸ್ ತಗೊಳ್ಳೋರು ಅವ್ರು ಇವ್ರು ನೋಡಿ ಒಂಥರ ತಮೋ ಗುಣದಲ್ಲಿ ಅವ್ರು ಎದ್ದೇ ಬರಲ್ಲ. ಅದರಿಂದ ಯಾವ್ದೋ ಲೋಕದಲ್ಲಿ ಇರ್ತಾರೆ. ಸೊ ಹಿಂಗೆ ಈ ಗುಣಗಳಲ್ಲಿ. ಮಾತಾಜಿ ನೀವು ಮಾತಾಡಿ, ಆಮೇಲೆ ಐ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸ್ಲೈಡ್. ಓಕೆ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಈ ಒಂದು ಭಗವದ್ಗೀತಾ ಸರಣಿಯ ಶಿಬಿರಕ್ಕೆ ಎಲ್ಲರೂ ಭಾಗವಹಿಸಲಿಕ್ಕೆ ತುಂಬ ಹೃದಯದಿಂದ ಅಭಿನಂದನೆಗಳು. ನಿಮ್ಮ ಒಂದು ಸಂಘ ಹಾಗೂ ಒಡನಾಟ ನಮಗೆ ತುಂಬ ಸಂತೋಷ ಹಾಗೂ ಹುರಿದುಂಬಿಸಿದೆ ಇದೊಂದು ಸಣ್ಣ ಸೇವೆಯಲ್ಲಿ. ಓಕೆ, ಹಾಗಾಗಿ ನಾವು ಇಷ್ಟು ದಿನ ಏನು ತತ್ವಗಳನ್ನ ಗೀತೆಯಲ್ಲಿ ನೋಡಿದ್ದೇವೋ ಅದನ್ನು ಇದು ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ನಾವು ಯಾವ ಥರ ಅಳವಡಿಸ್ಕೋಬೋದು ಅಂತ ಈ ಒಂದು 8 ವಾರದ ಒಂದು ಸರಣಿ ಇದೆ. ಅದು ಶ್ರದ್ಧಾವಾನ್ ಅಂತ ಹೇಳ್ತಾರೆ. ಅದು ವಾರಕ್ಕೆ 1 ದಿನ ಇದೇ ಥರ 8ರಿಂದ 9 ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ನಿಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬುಧವಾರದ ಒಂದು ವಾರ 8ರಿಂದ 9 ಮಾಡೋಣ ಅಂತ. ಸೊ ನಿಮ್ಮ ಅನಿಸಿಕೆ, ನಿಮ್ಮದೇನು ಅಭಿಪ್ರಾಯ ಇದೆ ಅದನ್ನು ಇದರಲ್ಲಿ ವಾಟ್ಸಪ್ ಗ್ರೂಪಲ್ಲಾದರೂ ಸರಿ, ಇವಾಗ ಚಾಟಲ್ಲಾದರೂ ಸರಿ ದಯವಿಟ್ಟು ಕಳಿಸಿ. ಆಮೇಲೆ ಈ ಥರದ ಝೂಮ್ ಕ್ಲಾಸ್ಗೆ ನಾವು ಯಾವ ಥರದ ಒಂದು ಶುಲ್ಕ ಇಟ್ಟಿಲ್ಲ. ಇದು ದಿಸ್ ಇಸ್ ಫಾರ್ ಫ್ರೀ ಓನ್ಲಿ. ಸೊ ಈ ಬರೋ ಬುಧವಾರ ಶುರು ಮಾಡೋಣ ಅಂದ್ಕೊಂಡಿದ್ವಿ. ನಿಮಗೆ ನಿಮ್ದೇನು ಅನಿಸುತ್ತೆ ಅದು ಹೇಳಿ. ಶನಿವಾರ ಭಾನುವಾರ ಆದರೆ ನೀವು ಬಿಡುವಿರಲ್ಲ, ಆಮೇಲೆ ಏನಾರು ಬೇರೆ ಹಮ್ಮಿಕೊಂಡಿರ್ತೀರ ಅಂತ ನಾವು ಇಟ್ಕೊತಾ ಇಲ್ಲ. ಸೊ ಪ್ರತಿ ಬುಧವಾರ 8ರಿಂದ 9 ಅಂತ ಮಾಡ್ಕೊಂಡಿದ್ವಿ. ಸೊ ನಿಮ್ಮ ಈ ಥರ ದಿವ್ಯವಾದ ಸ್ನೇಹದ ಬಾಂಧವ್ಯ ಇನ್ನೂ ಮುಂದುವರೆದು ಈ ಆಧ್ಯಾತ್ಮಿಕ ಪತನದಲ್ಲಿ ಇನ್ನೂ ಮೇಲೆ ಹತ್ತೋಣ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ. ತುಂಬ ಧನ್ಯವಾದಗಳು ಎಲ್ಲರೂ. ಇಷ್ಟು ನೀವೆಲ್ಲ ಬಂದಿದ್ದಕ್ಕೆ ನಮಗೆ ಈ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಯಿತು. ಮತ್ತು ನಮ್ಮನ್ನು ಇಷ್ಟು ದಿನ ನೀವು ಸಹಿಸಿದ್ದೀರಾ, ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ನನ್ನ ಈ ಒಂದು ಇಲ್ಲಿ ಭಾಷಾಂತರ ಅಂದರೆ ಇಂಗ್ಲೀಷಿಂದ ಕನ್ನಡ ಮಾಡಿದ ಸುಮಾರು ತಪ್ಪುಗಳಿತ್ತು. ಅದಕ್ಕೆ ದಯವಿಟ್ಟು ಕ್ಷಮಿಸಿ ನನ್ನ ಕಡೆಯಿಂದ. ಮತ್ತು ಅಷ್ಟೇ, ಇನ್ನೇನಿಲ್ಲ. ಮತ್ತು ಈ ಬುಧವಾರದಿಂದ ಶುರು ಮಾಡ್ತೀವಿ. ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯನ ದಯವಿಟ್ಟು ತಿಳಿಸಿ. ಇಷ್ಟು ಹೇಳಿ ನಾನು ನಿಲ್ಲಿಸ್ತೀನಿ. ಮಾತಾಜಿ ಏನಾರು ಹೇಳೋದಿದ್ರೆ ದಯವಿಟ್ಟು ಹೇಳಿ. ನಾವು ನಿಮ್ಗೆ ಬುಧವಾರ ನಿಮ್ಗೆ ಕಷ್ಟ ಆಗತ್ತೆ ಅಂದ್ರೆ ಯಾರು ಗುರುವಾರನೂ ಸಾಯಂಕಾಲ ಮಾಡ್ಬೋದು. ನಾವು ಮಾಡ್ತೀವಿ ಬುಧವಾರ ಅಥವಾ ಗುರುವಾರ. ನಿಮ್ಗೆ ಆಪ್ಷನ್ ಇದೆ. ಬುಧವಾರ ಸಾಯಂಕಾಲ 8ರಿಂದ 9 ಓಕೆನಾ, ಗುರುವಾರ ಸಾಯಂಕಾಲ 8ರಿಂದ 9 ಓಕೆನಾ, ಯಾರು ಆಫ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಯಾರು ಕೇಳ್ತಾರೆ ಏನ್ ಕ್ಲಾಸ್ ಅಂತ ಕೇಳ್ತಾ ಇದಾರೆ. ಸೊ ಇದೇನಂದ್ರೆ ನಾವು ಇಷ್ಟ ದಿವಸ ನಾವು ಥಿಯರಿಟಿಕಲ್ ಆಗಿ ಓದಿದ್ವಿ, ನಾವು ತಿಳ್ಕೊಂಡ್ವಿ. 18 ಅಧ್ಯಾಯದಲ್ಲೂ ಥಿಯರಿಯೇ ತಿಳ್ಕೊಂಡ್ವಿ. ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಂದ್ರೆ ಅದನ್ನ ಹೆಂಗೆ ನಾವು ಅಳವಡಿಸ್ಕೊಳ್ಳೋದು. ನಾವು ಓದಿದ್ವಿ ಕರೆಕ್ಟ್, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ನಿಜ ಜೀವನದಲ್ಲಿ ಹೆಂಗ್ ಅಳವಡಿಸ್ಕೊಳ್ಳೋದು, ಅದು ಈಗ ಕಲಿಯುಗದಲ್ಲಿ ಈಗಿನ ಕಾಲದಲ್ಲಿ ಇದನ್ನ ನಿಜವಾಗ್ಲೂ ನಾವು ಮಾಡಬಹುದಾ? ಕೃಷ್ಣ ಹೇಳಿದ್ ಯಾವ್ದೋ ಕಾಲದಲ್ಲಿ ಇದು, ನಾವ್ ಇದನ್ನ ಇವಾಗ್ಲೂ ಸಹ ಅದನ್ನ ತಗೊಂಡು ಮಾಡಬಹುದಾ ಅಂತ ನೀವೆಲ್ಲ ಕೇಳ್ಬೋದು. ಖಂಡಿತವಾಗ್ಲೂ ನೀವು ಈ ಕ್ಲಾಸಸ್ ನ ಜಾಯಿನ್ ಮಾಡಿ. ಇದನ್ನ ನಾವು ಭಗವದ್ಗೀತಾ ಕ್ಲಾಸಸ್ ಅಂತ ಹೇಳ್ಬೋದು. ಅದ್ರಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಾವು ಅಪ್ಲಿಕೇಶನ್ ಹೆಂಗ್ ಮಾಡ್ಬೋದು, ನಾವ್ ಏನೇನ್ ಹೇಳಿ ದಿವಸ ಕ್ಲಾಸ್ ಅಲ್ಲಿ ಹೇಳಿದ್ವಿ ಅದೆಲ್ಲ ಪ್ರಾಕ್ಟಿಕಲ್ ಆಗಿ ಹೆಂಗ್ ಅಪ್ಲೈ ಮಾಡ್ಬೋದು, ನಮ್ಮ ಜೀವನ ಸಾರ್ಥಕತೆ ಹೆಂಗ್ ಗೊಳಿಸ್ಕೊಡ್ಬೋದು ಅಂತ ತಿಳಿಸ್ತೇವೆ. ಹಿಂಗೆ ಒಬ್ಬೊಬ್ರು ಟೀಚರ್ಸ್ ಹೇಳ್ಕೊಡ್ತಾರೆ. ಸೊ ವಾರಕ್ಕೆ 1 ದಿವಸ ಇರುತ್ತೆ ಅಷ್ಟೇ ಈ ಕ್ಲಾಸು. 1 ಗಂಟೆ ಅಥವಾ 1.5 ಗಂಟೆ ಹೊತ್ತಿಗೆ ಎವ್ರಿ ವೀಕ್ ಇರುತ್ತೆ. ವೀಕ್ಲಿ ಒನ್ಸ್ ಕ್ಲಾಸ್ ಅಷ್ಟೇ, ದಿನ ಇರೋದಿಲ್ಲ. ಸೊ ಪಾರ್ಟಿಸಿಪೇಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಾವು ಕ್ಲಾಸ್ ಮತ್ತೆ ಮುಂದುವರ್ಸೋಣ. ನಿಮ್ಗೆ ಏನಾರು ಇದ್ರೆ ಖಂಡಿತ ನೀವು ಗ್ರೂಪ್ ಅಲ್ಲಿ ಹಾಕಿ, ಅಥವಾ ಚಯಾಂಕ್ ಅವ್ರಿಗೆ ಇದರಲ್ಲಿ ವಾಟ್ಸಪ್ ಅಲ್ಲೂ ಹಾಕಿ, ನಾವು ತಿಳ್ಕೊತೀವಿ ನಿಮ್ಮ ಅಭಿಪ್ರಾಯನ. ಥ್ಯಾಂಕ್ ಯು. ಪ್ರಭು ನೆಕ್ಸ್ಟ್ ಸ್ಲೈಡ್. ಸೊ 41ರಿಂದ 55ನೇ ಅಧ್ಯಾಯಗಳಲ್ಲಿ ಶ್ಲೋಕಗಳಲ್ಲಿ ಈ ಗುಣಗಳಿಂದ ಆಯ್ತು. ನೆಕ್ಸ್ಟ್ ಆಶ್ರಮಗಳು ಅಂದ್ರೆ ವರ್ಣಾಶ್ರಮ ಅಂತ ಏನಂತೀವಿ. ವರ್ಣ ಮತ್ತೆ ಆಶ್ರಮಗಳಲ್ಲಿ ಈ ವಿಂಗಡಿಸಿದಾನೆ. ಸೊ ಈ ವರ್ಣ ಮತ್ತೆ ಆಶ್ರಮ ಏನಂದ್ರೆ ಎಲ್ಲ ಕೆಲಸವನ್ನು ಗುಣಗಳಿಂದ ನಿಯಂತ್ರಿಸಲಾಗಿದ್ದರೂ
ಒಬ್ಬರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರರಂತೆ ಒಬ್ಬರ ಔದ್ಯೋಗಿಕ ಕರ್ತವ್ಯವನ್ನು ನಿರ್ವಹಿಸುವ ಮೂಲಕ. ಸೊ ಈ ನಾವು ಏನ್ ನೋಡಿದೀವಿ, ಸೊಸೈಟಿ ಭಗವಂತ ಈ 4 ಆಶ್ರಮಗಳಲ್ಲಿ ಈ 4 ವರ್ಣಗಳಲ್ಲಿ ಅವನು ವಿಂಗಡಿಸಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಖಂಡಿತವಾಗ್ಲೂ ನಾನು ಸ್ಪಷ್ಟಪಡಿಸಕ್ ಇಷ್ಟಪಡ್ತೀನಿ, ಇಲ್ಲಿ ಖಂಡಿತವಾಗ್ಲೂ ಹುಟ್ಟಿನಿಂದ ಅಲ್ಲ ಇದು. ಕೃಷ್ಣನು ಹೇಳ್ತಾನೆ 4ನೇ ಅಧ್ಯಾಯದಲ್ಲಿ, ಚಾತುರ್ವರ್ಣ್ಯ ಮಯಾ ಸೃಷ್ಟ ಗುಣ ಕರ್ಮ ವಿಭಾಗಶಃ. ಅಲ್ಲಿ ಹೇಳ್ತಾನೆ ಯಾರ ಗುಣಗಳು ಮತ್ತು ಅವ್ರ ಕರ್ಮದಿಂದ ಇದನ್ನ ವಿಭಾಗ ಮಾಡ್ತೀನಿ ಹೊರತು ಅವರು ಹುಟ್ಟಿನಿಂದ ಅಲ್ಲ. ದಯವಿಟ್ಟು ಇದು ನಮ್ಗೊಂದು ಮನ್ಸಲ್ಲಿ ನಮ್ಗೆಲ್ಲರಿಗೂ ಕೂತ್ಬಿಟ್ಟಿದೆ, ಹುಟ್ಟಿನಿಂದ ಬರುತ್ತಿದ್ದು. ನಾವು ಏನು ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ ನಮ್ ಹುಟ್ಟಿನಿಂದ ಬರುತ್ತೆ ಅಂತ. ಆದ್ರೆ ಪರಮ ತಪ್ಪು ಇದು, ಅತ್ಯಂತ ತಪ್ಪು ಇದು. ಕೃಷ್ಣ ಹೇಳ್ತಾನೆ ಗುಣ ಕರ್ಮ ವಿಭಾಗಶಃ, ಗುಣಗಳಿಂದ ನಾನು ಇದನ್ನ ವಿಂಗಡಿಸ್ತೀನಿ ಅಂತ. ಸೊ ಇದನ್ನ ಹೆಂಗೆ ಇದು ತಿಳ್ಕೊಳ್ಳೋಣ ನೆಕ್ಸ್ಟ್ ಇದ್ರಲ್ಲಿ. ಪ್ರತಿಕ್ರಿಯೆಗಳೊಂದಿಗೆ ಮುಕ್ತರಾಗಬಹುದು. ಅದೇ ಸಮಯದಲ್ಲಿ ಈ ಕೆಲಸದ ಮೂಲಕ ಭಗವಂತನನ್ನು ಆರಾಧಿಸುತ್ತಾರೆ. ಸೊ ಈ 4 ವರ್ಣಗಳ ನಾವಿದ್ದಾಗ ನಮ್ಗೆ ಭಗವಂತನ ಪಡೆಯೋದು ಈಸಿ ಆಗತ್ತೆ. ಸೊ ನಮ್ಗೆ ಈ ಗುಣಗಳ ಪ್ರಭಾವನು ಸಹ ನಮ್ಮ ಮೇಲೆ ಕಮ್ಮಿ ಬೀಳತ್ತೆ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣನು ಈ ಹಂತವನ್ನು ವಿವರಿಸುತ್ತಾನೆ. ಒಬ್ಬನು ನಿಗದಿತ ಕರ್ತವ್ಯಗಳನ್ನು ಜ್ಞಾನ ಯೋಗವನ್ನು ತ್ಯಜಿಸಬಹುದು. ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಯಾ ಪ್ರಭು, ಯು ವಾಂಟ್ ಟು ಟೆಲ್ ಸಮಥಿಂಗ್? Mataji, just 10 seconds, 5 seconds. We just lost your sentences. Hello, Hare Krishna. Oh, okay. So, ಕೇಳಿಸ್ತದೆ ಪ್ರಭು, ಕೇಳಿಸ್ತಾ ಇದೆಯಾ? ಶ್ರೀಕೃಷ್ಣನು ಈ ಹಂತದಲ್ಲಿ ವಿವರಿಸುತ್ತಾನೆ, ಒಬ್ಬನು ನಿಗದಿತ ಕರ್ತವ್ಯಗಳ ಜ್ಞಾನ ಯೋಗವನ್ನು ತ್ಯಜಿಸಬಹುದು. ಅದರಲ್ಲಿ ಒಬ್ಬನು ಬುದ್ಧಿವಂತಿಕೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮಾಸು ದುರ್ಲಭ. ಬಹುನಾಂ ಎಷ್ಟೋ ಜನ್ಮ ತಗೊಂಡ್ಮೇಲೆ ನಮ್ಗೆ ಕೃಷ್ಣ ಎಲ್ಲ ಅಂತ ಗೊತ್ತಾಗತ್ತೆ, ಭಗವಂತ ಅಂತ ಗೊತ್ತಾಗತ್ತೆ. ನಾವು ಆ ಜ್ಞಾನ ಪಡ್ಕೊಂಡು ಎಷ್ಟೋ ಜ್ಞಾನಿಗಳಲ್ಲಿ ಒಬ್ಬನಿಗೆ ಗೊತ್ತಾಗತ್ತಂತೆ, ವಾಸುದೇವ ಬುದ್ಧಿವಂತ ಬಹಳ ಕಮ್ಮಿ. ಯಾಕಂದ್ರೆ ಅಷ್ಟು ಬರೋ ಅಷ್ಟರಲ್ಲಿ ನಮ್ಗೆ ತುಂಬಾ ಶುದ್ಧಿಯಾಗಿರ್ಬೇಕು ನಮ್ಮ ಆತ್ಮ. ಅದು ಬರ್ತಾನೆ, ಇದು ವಿಮೋಹ ಕಾರಣವಾದ. ನೆಕ್ಸ್ಟ್ ಲೆಟ್ರು ಅದು ಸಿಕ್ಕಾಪಟ್ಟೆ ಕಟ್ ಆಗ್ತದೆ. Okay, I will one second. Yeah, ವಾಸುದೇವ ಸರ್ವಮಿತಿ ಸ ಮಹಾತ್ಮಾಸು ದುರ್ಲಭ. ಅಂದ್ರೆ ನಮ್ಗೆ ಏನಾಗುತ್ತೆ, ಇಷ್ಟೊಂದು ನಾವು ಮಾಡಿದಾಗ ನಮ್ಗೆ ಏನಾಗುತ್ತೆ, ನಮ್ಗೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಭಕ್ತಿ ಸೇವೆಯಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಶುದ್ಧೀಕರಿಸುತ್ತೆ, ಮತ್ತೆ ಭಗವಂತನ ಹತ್ರ ಹೋಗಕ್ಕೆ ನಮ್ಗೆ ಸಾಧ್ಯ ಮಾಡುತ್ತೆ. ಪ್ರಭು ಸರಿ ಹೋಯ್ತಾ ಇವಾಗ? Yes, Mataji, this is very clear, very clear. Yeah, ಸಾಧ್ಯವಾಗುತ್ತೆ. ಓಕೆ, ಸೊ ನಾವು ಈ 4 ಜನ ನಾವು ಏನ್ ವರ್ಣಗಳು ಹೇಳಿದೆ ಅದನ್ನ ನೋಡೋಣ ಇವಾಗ. ವಿಭಿನ್ನ ವಿಧಾನಗಳಲ್ಲಿ ಜನಿಸಿದ ಜನರ ಗುಣಗಳು ಮತ್ತು ಉದ್ಯೋಗ. ಬ್ರಾಹ್ಮಣ ಸತ್ವಗುಣ, ಶಾಂತಿಯುತ. ಇದನ್ನ ಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ, ಏನೇನು ಗುಣಗಳಿದೆ. ನಾವು ಈ ವರ್ಣದಲ್ಲಿ ಬಂದ್ರೆ ನಮ್ಗೆ ಏನ್ ಗುಣಗಳಿದ್ರೆ ನಾವು ಈ ವರ್ಣದಲ್ಲಿ ಬರ್ತೀವಿ ಅಂತ. ಶಾಂತಿಯುತತೆ, ಸ್ವಯಂ ನಿಯಂತ್ರಣ, ಕಠಿಣತೆ, ಪರಿಶುದ್ಧತೆ, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಧಾರ್ಮಿಕತೆ. ಈ ಗುಣಗಳಲ್ಲಿ ಬಳಸುವರು ಮತ್ತು ಕಲಿಸಲು. ಸೊ ಬ್ರಾಹ್ಮಣ ಅಂದ್ರೆ ಈ ಗುಣಗಳಿರ್ಬೇಕು. ಈ ಗುಣಗಳಿಂದ ನಾವು ಬ್ರಾಹ್ಮಣನಲ್ಲಿ ಹುಟ್ಟಿದ್ರು ಸಹ ನಾವು ಬ್ರಾಹ್ಮಣರಾಗಿ ಯೋಗ್ಯತೆ ಇಲ್ಲ. ಈ ನಮ್ಗೆ ನಾವು ಬ್ರಾಹ್ಮಣ ಅಂತ ಗುಣದಲ್ಲಿ ನಾವು ಕರ್ಸ್ಕೋಬೇಕು ಅಂದ್ರೆ ಭಗವಂತನ್ಗೆ ನಮ್ಗೆ ಈ ಗುಣಗಳು ಇರ್ಲೇಬೇಕು. ಏನು? ಶಾಂತಿ ಇರ್ಬೇಕು, ಸ್ವಯಂ ನಿರಂತರತೆ ಅಂದ್ರೆ ನಮ್ ಕಂಟ್ರೋಲ್ ಇರ್ಬೇಕು ನಮ್ಮ ಮೇಲೆ, ಕಠಿಣತೆ, ನಾವು ಟಫ್ ಆಗಿರ್ಬೇಕು, ಆಸ್ಟರಿಟೀಸ್ ಮಾಡ್ಬೇಕಂದ್ರೆ ನಾವು ತಪಸ್ಸು ಇದೆಲ್ಲ ಮಾಡಕ್ಕೆ. ಪರಿಶುದ್ಧತೆ, ಕ್ಲೆನ್ಲಿನೆಸ್. ಬ್ರಾಹ್ಮಣ ಅಂದ್ರೆ ಕ್ಲೆನ್ಲಿನೆಸ್, ವೆರಿ ವೆರಿ ಇಂಪಾರ್ಟೆಂಟ್. ಸಹನೆ, ಟಾಲರೆನ್ಸ್. ಪ್ರಾಮಾಣಿಕತೆ, ವೆರಿ ವೆರಿ ಇಂಪಾರ್ಟೆಂಟ್. ಜ್ಞಾನ ಇರ್ಬೇಕು, ಯಾರು ಭಗವಂತ, ಏನು ಇದು ವೇದಗಳಲ್ಲಿ ಏನ್ ಹೇಳಿದೆ ಅದ್ರ ಸಾರಾಂಶ ಏನು, ಅದ್ರದ್ದು ನಮ್ಗೆ ಜ್ಞಾನ ಇರ್ಬೇಕು. ಮತ್ತು ಧಾರ್ಮಿಕತೆ, ಇದಿದ್ರೆ ಮಾತ್ರ ಬ್ರಾಹ್ಮಣ. ಕ್ಷತ್ರಿಯರು ಸತ್ವಗುಣ ಮತ್ತು ರಜೋಗುಣದಲ್ಲಿ ಇರ್ತಾರೆ. ವೀರತೆ, ಶಕ್ತಿ, ದೃಢ ನಿಶ್ಚಯ, ಸಂಪನ್ಮೂಲ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ.
ಇತರರನ್ನು ನಿಯಂತ್ರಿಸುವ ಸಾಮರ್ಥ್ಯ ಶೋಷಣೆಗಾಗಿ ಅಲ್ಲ, ಅದರ ರಕ್ಷಣೆಗಾಗಿ. ಸೊ ಕ್ಷತ್ರಿಯರೇನಾಗಿರ್ತಾರೆ, ಮಿಕ್ಸ್ ಆಗಿರುತ್ತೆ ಸತ್ವಗುಣ ಮತ್ತೆ ರಜೋಗುಣದಲ್ಲಿ. ಅವ್ರಿಗೇನಿರುತ್ತೆ, ಶಕ್ತಿ ಇರುತ್ತೆ, ಮತ್ತೆ ದೃಢ ನಿಶ್ಚಯ ಇರುತ್ತೆ, ಸಂಪನ್ಮೂಲ ಇರುತ್ತೆ, ಯುದ್ಧದಲ್ಲಿ ಧೈರ್ಯ, ಎಲ್ ಬೇಕಾದ್ರೂ ಹೋಗಿ ಶಕ್ತಿ, ಔದಾರ್ಯ, ತುಂಬಾ ಅವ್ರ ಧಾರಾಳ, ಮತ್ತೆ ನಾಯಕತ್ವ, ಲೀಡರ್ಶಿಪ್ ಕ್ವಾಲಿಟೀಸ್. ಇನ್ನೊಬ್ಬರನ್ನ ರಕ್ಷಣೆಗಾಗಿ ಹೊರತು ಇದೆಲ್ಲ ಇನ್ನೊಬ್ಬರನ್ನ ಬಗ್ ಬಡಿಯಕ್ಕಲ್ಲ, ಇನ್ನೊಬ್ಬರನ್ನ ಕೆಳಕ್ ತುಳಿಯಕ್ಕಲ್ಲ. ಓಕೆ. ವೈಶ್ಯರು ರಜೋಗುಣ ಮತ್ತು ತಮೋಗುಣದಲ್ಲಿ ಮಿಕ್ಸ್ಚರ್. ಅವರು ರಜೋಗುಣ ಮತ್ತೆ ತಮೋಗುಣ ಮಿಕ್ಸ್ಚರು. ಅವ್ರು ಮಾಡೋದು ಕೃಷಿ, ಹಸುವಿನ ರಕ್ಷಣೆ ಮತ್ತು ವ್ಯವಹಾರ. ಈ ಏನು ಅಂಗಡಿಗಳು, ವ್ಯಾಪಾರ ನೋಡ್ತೀವಿ, ಮತ್ತೆ ಗೋರಕ್ಷಣೆ, ಮತ್ತೆ ಅಗ್ರಿಕಲ್ಚರ್, ಕೃಷಿ, ಇದೆಲ್ಲ ವೈಶ್ಯರು ಮಾಡುದು. ಮತ್ತೆ ಶೂದ್ರರು ಏನ್ ಮಾಡ್ತಾರೆ, ಪೂರ್ತಿ ತಮೋಗುಣದಲ್ಲಿ ಇರ್ತಾರೆ. ಇತರರಿಗೆ ಶ್ರಮ ಮತ್ತು ಸೇವೆ. ಅವರು ಬೇರೆ ಈ 3 ಜನಕ್ಕೆ ಹೆಲ್ಪ್ ಮಾಡ್ತಾರೆ, ಈ 3 ವರ್ಣಗಳಿಗೂ ಹೆಲ್ಪ್ ಮಾಡ್ತಾರೆ ಈ ಶೂದ್ರರು. ಭಾಗವತಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹೆಚ್ಚು ಕಮ್ಮಿ ಈ ಕಲಿಯುಗದಲ್ಲಿ ಇರೋರೆಲ್ಲ ಶೂದ್ರರು. ಯಾಕೆಂದ್ರೆ ಎಲ್ಲರೂ ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾರೆ. ಯಾರು ಈ ಬೇರೆ 3 ಮೇಲ್ಗಡೆ ಹೇಳಿರೋ ಅಂತ ವರ್ಣಗಳಲ್ಲಿ ಯಾರು ಆ ಸ್ವಭಾವ ಯಾರಿಗೂ ಇಲ್ಲ ಅಂತ. ನೆಕ್ಸ್ಟ್ ಸ್ಲೈಡ್. ಮುಂದಿನ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬರ ಗುಣಗಳನ್ನು ಅನುಸರಿಸುವ ಮೂಲಕ ಒಬ್ಬರು ಪರಿಪೂರ್ಣರಾಗಬಹುದು. ಅನುಸರಿಸುವ ಮೂಲಕ ಒಬ್ಬರು ಪರಿಪೂರ್ಣರಾಗಬಹುದು. ಒಬ್ಬರ ಕರ್ತವ್ಯವನ್ನು ಪರಮಾತ್ಮ ವ್ಯವಸ್ಥೆ ಎಂದು ತಿಳುವಳಿಕೆಯೊಂದಿಗೆ ಕೆಲಸ ಮಾಡುವಾಗ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಸಾಧಿಸಬಹುದು. ಸೊ ನಾವೇನ್ ಮಾಡ್ಬೇಕು, ಏನ್ ಹೇಳ್ತಾರೆ ಕೃಷ್ಣ ಅಂದ್ರೆ, ಇದರಲ್ಲಿ ಒಬ್ಬರ ಗುಣಗಳನ್ನು ಅನುಸರಿಸುವ ಮೂಲಕ ಒಬ್ಬರು ಪರಿಪೂರ್ಣರಾಗಬಹುದು. ನಾವು ಬೇರೆಯವ್ರು, ಇವಾಗ ನಮ್ ಸ್ವಭಾವ ಇಲ್ಲದೆ ಇದ್ರು ಸಹ ನಾವು ಅದ್ ಮಾಡಕ್ ಹೋದ್ರೆ ನಾವು ಫುಲ್ ಆಗಲ್ಲ. ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಆ ಗುಣಗಳಿಲ್ಲ. ಎಕ್ಸಾಂಪಲ್ ನಾನು ಏನ್ ಹೇಳ್ಬೋದು ಅಂದ್ರೆ, ಇವಾಗ ಯಾರು ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೋ, ಕೃಷಿ ಮಾಡ್ತಾ ಇರ್ತಾರೋ, ಅವ್ರಿಗೆ ಇಲ್ಲ ನೀವು ನಾಳೆಯಿಂದ ಕುತ್ಕೊಂಡು ವೇದ ಪಾಠ ಮಾಡಿ ಅಂದ್ರೆ ಅವ್ರಿಗೆ ಬರಲ್ಲ. ಯಾಕಂದ್ರೆ ಅವರು ಸ್ವಭಾವ ಕೃಷಿ ಮಾಡೋದು. ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಏನಾದ್ರೂ ಕೇಳಿ ಎಲ್ಲ ಹೇಳ್ತಾರೆ. ಅದೇ ವೇದ ಪಾಠ ಮಾಡಿದ್ರೆ ಅವ್ರಿಗೆ ಇಲ್ದೇ ಇರ್ಬಹುದು ಆ ಸಾಮರ್ಥ್ಯ. ಸೊ ಹಂಗಾಗಿ ನಾವು ಬೇರೆಯವ್ರದ್ದು ಮಾಡಬಾರ್ದು ಅಂತ ಹೇಳ್ತಾನೆ ಕೃಷ್ಣ. ನಿಮ್ದು ಏನು ಸ್ವಭಾವ ಇರ್ತೋ ಅದ್ರ ಪ್ರಕಾರ ಮಾಡಿ, ಅದ್ರಲ್ಲೂ ನೀವು ಭಗವಂತನ್ ಕಾಣ್ತೀರಾ. ಒಬ್ಬರ ಕರ್ತವ್ಯ ಪರಮಾತ್ಮ ವ್ಯವಸ್ಥೆಗೆ ಎಂದು ತಿಳುವಳಿಕೆಯೊಂದಿಗೆ ಕೆಲಸ ಮಾಡುವಾಗ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಸಾಧಿಸಬಹುದು. ನನ್ನ ಕೆಲಸವು ನನ್ನ ಕರ್ತನು ಸಂತೋಷ ಪಡಲಿ ಎಂದು ಯೋಚಿಸಿ ಅವನ ಕೆಲಸವನ್ನು ಅವನಿಗೆ ನೀಡುತ್ತೇವೆ. ಕೃಷ್ಣನ ಸೇವೆಯಲ್ಲಿ ಅವರ ಸೇವೆಗಳ ಫಲಿತಾಂಶಗಳನ್ನು ಬಳಸುತ್ತದೆ. ಸೊ ನಾವು ಏನ್ ಕರ್ತವ್ಯ ಮಾಡ್ತೀವಿ, ಶೂದ್ರ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ನಾವು ಏನೇ ಕೆಲಸ ಮಾಡಿದ್ರು ಸಹ ಅದು ಕೃಷ್ಣನ ಸಂತೋಷಕ್ಕಾಗಿ ಅಥವಾ ಅವನ ಸೇವೆಗಾಗಿ ಅಂತ ಹೇಳಿ ನಾವು ಮಾಡ್ಬೇಕು. ನೆಕ್ಸ್ಟ್ ಸ್ಲೈಡ್. ಒಬ್ಬರ ಸ್ವಂತ ಸ್ವಭಾವಕ್ಕೆ ಅನುಗುಣವಾಗಿ ಕರ್ತವ್ಯಗಳು ಅಪೂರ್ಣವಾಗಿಯೂ ಸಹ ಮಾಡಲ್ಪಡುತ್ತವೆ. ಯಾವುದೇ ಪಾಪ ಪ್ರಕ್ರಿಯೆಗಳಿಲ್ಲ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಶ್ಲೋಕಗಳಲ್ಲಿ, ನಿಮ್ಮ ಸ್ವಭಾವಕ್ಕೆ ಅನುಗುಣವಾದ ಕರ್ತವ್ಯ ಏನಿರುತ್ತೋ ಅದನ್ನ ತಪ್ಪಾಗಿ ಮಾಡಿದ್ರು ಪರವಾಗಿಲ್ಲ, ಆ ಕೆಲ್ಸನೇ ಮಾಡಿ. ಬೇರೆಯವ್ರ ಕೆಲ್ಸ ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ, ಅದು ಸರಿ ಬರಲ್ಲ. ಅದ್ರಲ್ಲಿ ಪಾಪ ಕ್ರಿಯೆಗಳಾಗುತ್ತವೆ, ಅದು ತಪ್ಪಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಇನ್ನೊಬ್ಬರನ್ನು ಒಪ್ಪಿಸಿಕೊಳ್ಳುವುದು ಮತ್ತು ಅದನ್ನು ಸಂಪೂರ್ಣವಾಗಿ ನಿರ್ವಹಿಸುವುದು ಒಳ್ಳೆಯದಲ್ಲ. ಬೇರೆಯವ್ರದ್ದು ತಗೊಂಡು ಅವ್ರ ಸ್ವಭಾವ ತಗೊಂಡು, ಫಾರ್ ಎಕ್ಸಾಂಪಲ್ ಇವಾಗ ಕ್ಷತ್ರಿಯರನ್ನ ಹೋಗ್ಬಿಟ್ಟು, ಕ್ಷತ್ರಿಯನ್ ಸ್ವಭಾವ ಇರುತ್ತೆ, ಯಾರಿಗೋ ತುಂಬಾ ಲೈಕ್ ಸೋಲ್ಜರ್ ಇರ್ತಾನೆ, ಅವ್ನ್ಗೆ ಹೋಗ್ಬಿಟ್ಟು ನೀನು ಇವ್ರಿಗೆ ಯಾರಿಗೋ ಸೇವೆ ಮಾಡು, ಇಲ್ಲ ನೀನ್ IT ಕಂಪನಿಲಿ ಬಂದು ಕೆಲಸ ಮಾಡೋ, ಅವ್ರಿಗೆ ಸೇವೆ ಮಾಡೋದ್ರೆ ಅವ್ನಿಗೆ ಆ ಸ್ವಭಾವ ಇಲ್ಲ. ಯಾಕಂದ್ರೆ ಅವನ್ ಸ್ವಭಾವ ಇರೋದು ಫೈಟಿಂಗ್ ಆಡೋ ಸ್ವಭಾವ. ಅದ್ರಲ್ಲೇ ಅವನು ಫೈಟಿಂಗ್ ಆಡೋ ಸ್ವಭಾವ ಮಾಡಿದ್ರೇನೆ ಅವನು ಅದ್ರಲ್ಲಿ ಪುಟ್ಟು ಸೋಲ್ಜರ್ ಆಗಿ ಕಮ್ಮಿ ದುಡ್ಡು ದುಡಿದ್ರು ಪರವಾಗಿಲ್ಲ. IT ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಏನೋ ದೊಡ್ಡದ್ ಮಾಡ್ತೀನಿ ಅಂತ ಹೋಗಿ ಅವ್ನು ಏನು ಗೊತ್ತಿಲ್ಲದೆ ತಪ್ಪಾಗೋದಕ್ಕಿಂತ ಕಮ್ಮಿ ಇದ್ದಿದ್ರು ಪರವಾಗಿಲ್ಲ ಅಂತ ಅದೇ ಕೃಷ್ಣ ಹೇಳ್ತಾನೆ. ತಪ್ಪಾದ್ರೂ ಪರವಾಗಿಲ್ಲ, ಅದನ್ನೇ ಮಾಡಿ. ಪ್ರತಿಯೊಂದು ಪ್ರಯತ್ನವು ಕೆಲವು ದೋಷಗಳಿಂದ ಕೂಡಿದೆ. ಸೊ ಏನೇ ಒಂದ್ ಕೆಲಸ ಮಾಡಿದ್ರು ದೋಷಗಳಿದೆ. ಎಕ್ಸಾಂಪಲ್, ಕ್ಷತ್ರಿಯರಿಗೆ ಹಿಂಸೆ ಮತ್ತು ರಾಜತಾಂತ್ರಿಕತೆ, ವೈಶ್ಯರು ಲಾಭವನ್ನು ಬಹಿರಂಗಪಡಿಸುವುದಿಲ್ಲ. ಸೊ ಏನ್ ಹೇಳ್ತಾರೆ ಉದಾಹರಣೆಗಳಂದ್ರೆ, ಎಲ್ಲಾ ಗುಣಗಳಲ್ಲೂ ದೋಷ ಇರುತ್ತೆ. ಏನಂದ್ರೆ ಎಕ್ಸಾಂಪಲ್, ಕ್ಷತ್ರಿಯರು ಹಿಂಸೆ ಮಾಡ್ಬೇಕು, ಅವರು ಏನೋ ವನಕ್ಕೆ ಹೋಗಿ ಕಾಡಿಗೆ ಹೋಗಿ ಕ್ರೂರ ಪ್ರಾಣಿಗಳನ್ನ ಸಾಯಿಸ್ಬೇಕು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾಗ. ಸೊ ಸಾಯಿಸೋದ್ ತಪ್ಪು ಅಂತ ನಾವ್ ಹೇಳ್ ಮಾಡಕ್ಕಲ್ಲ. ಯಾಕಂದ್ರೆ ರಾಜತಾಂತ್ರಿಕತೆಗೆ ಅವರು ಸ್ವಲ್ಪ ಡಿಪ್ಲೊಮೆಸಿ ಅಂತೀವಿ, ಏನಂತೀವಿ,
ಅದನ್ನ ಇದಿಲ್ಲ ಹಿಂಗಲ್ಲ ಹಂಗೆ ಅಂತ ಸ್ವಲ್ಪ ಅವ್ರು ಆಟ ಆಡಬೇಕು ಅದಕ್ಕೆ. ಯಾಕಂದ್ರೆ ರಾಜ್ಯಕ್ಕೋಸ್ಕರ ಅದ್ ಮಾಡೋದು ಓಕೆ. ಈ ವೈಶ್ಯರು ಏನ್ ಹೇಳ್ತೀವಿ, ವ್ಯಾಪಾರಿಗಳು ಹೇಳ್ತಾರೆ, ಸರ್ ನಾನ್ ಒಂದು ಚೂರ್ ಲಾಭ ಇಟ್ಕೊಳ್ಳಿಲ್ಲ ಸರ್, ನಿಮ್ಗೆ ಕಾಸ್ಟ್ ಪ್ರೈಸ್ ಕೊಡ್ತಾ ಇದೀನಿ ಅಂತಾರೆ. ಆದ್ರೆ ಕಾಸ್ಟ್ ಪ್ರೈಸ್ ಅವ್ರು ಕೊಟ್ರೆ ಅವ್ರ ಅಂಗಡಿ ಇಟ್ಕೊಳಕ್ಕಾಗತ್ತಾ? ಖಂಡಿತ ಸುಳ್ಳು ಹೇಳ್ತಾ ಇದಾರೆ. ಆದ್ರೆ ಈ ತರದ ಒಂದ್ ಸ್ವಲ್ಪ ಸ್ವಲ್ಪ ಎಲ್ಲ ಮಾಡ್ಬೇಕಾಗತ್ತೆ ಇರುತ್ತೆ. ಹಂಗಾಗಿ ಅದನ್ನ ನಾವು ನಮ್ಮ ಸ್ವಭಾವ ಏನಿದೆಯೋ ಅದನ್ನ ಮಾಡಿ ಅಂತ ಹೇಳ್ತಾನೆ ಕೃಷ್ಣ. ಕೆಲಸ ಮಾಡುವಾಗ ಭಗವಂತನಿಗೆ ಬೇರ್ಪಡುವಿಕೆ ಮತ್ತು ಭಕ್ತಿ ಕೆಲಸವನ್ನು ತ್ಯಜಿಸುವುದರ ದೋಷಗಳಿಂದ ರದ್ದುಗೊಳಿಸುತ್ತದೆ. ಸಾರಿ. ಸೊ ನಾವ್ ಈ ಕೆಲಸ ಮಾಡಿದಾಗ ನಮ್ಗೆ ಏನಾಗತ್ತೆ, ನಮ್ಮ ಸ್ವಭಾವದಲ್ಲೇ ನಾವು ಮಾಡಿದಾಗ ನಮ್ಗೆ ಭಗವಂತ ಅದನ್ನ ಒಪ್ತಾನೆ ಅಂತ ಇದು 47ನೇ ಶ್ಲೋಕದಲ್ಲಿ ಇದು ದೋಷಗಳನ್ನು ರದ್ದುಗೊಳಿಸುತ್ತದೆ. ನಮ್ಗೆ ಏನ್ ದೋಷ ಇದ್ರು ಅದು ತೊಂದ್ರೆ ಇದ್ ಮಾಡಲ್ಲ. ನೆಕ್ಸ್ಟ್ ಸ್ಲೈಡ್ 47ನೇ ಶ್ಲೋಕದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಒಂಚೂರು ತಡ ಆಗ್ಬೋದು, ಯಾಕಂದ್ರೆ ಇದು ತುಂಬಾ 78 ಶ್ಲೋಕ ಇದೆ ಅಂಡ್ ಇವತ್ತು ಕೊನೆ ದಿವಸ. ಸೊ ದಯವಿಟ್ಟು ಪ್ಲೀಸ್ ಬೇರ್ ವಿತ್ ಮೀ, ನನ್ನನ್ನ ಸಹಿಸ್ಕೊಳ್ಳಿ. ಇವತ್ತೊಂದ್ ದಿವಸ ಸ್ವಲ್ಪ ನಿಧಾನ ಆಗತ್ತೆ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಸ್ಟೇ ಬ್ಯಾಕ್. ನೆಕ್ಸ್ಟ್ ಇದರಲ್ಲಿ ಹೇಳ್ತಾನೆ, ಭಗವಂತನ ಸೇವೆಯಿಂದ ಸಂತೋಷವನ್ನು ಪಡೆಯಲಾಗಿದೆ. ಆದ್ದರಿಂದ ಹಿಂದಿನ ಮತ್ತು ಭವಿಷ್ಯದ ಎಲ್ಲಾ ಪ್ರಕ್ರಿಯೆಗಳಿಂದ ಮುಕ್ತವಾಗಿದೆ. ಸೊ ಈ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾವು ಭಗವಂತನ ಸೇವೆ ಮಾಡೋದ್ರಿಂದ ಎಲ್ಲಾರು ಸಂತೋಷ ಪಡ್ತಾರೆ. ವೆದರ್ ಅವರು ಶೂದ್ರ ಆಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಎಲ್ಲಾರು ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡಿದಾಗ, ಭಗವಂತನ ಸಂತೋಷಕ್ಕೋಸ್ಕರ ಮಾಡಿದಾಗ ಎಲ್ಲಾರು ಸಂತೋಷ ಪಡ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯು ಸನ್ಯಾಸವನ್ನು ತೆಗೆದುಕೊಳ್ಳುವುದೇ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಸೊ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವರು ಸನ್ಯಾಸ ತಗೊಳ್ದೇ ಇದ್ರು ಸಹ ಅವರು ಪರಿಪೂರ್ಣವಾಗಿರ್ತಾರೆ. ಸೊ ನಮ್ಮ ಆಶ್ರಮದಲ್ಲಿ ಏನ್ ಹೇಳ್ತಾರೆ, ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ತಗೊಳ್ಳಬೇಕು ಅಂತ ಹೇಳ್ತಾರೆ. ಸನ್ಯಾಸ ತಗೊಂಡ್ರೆ ಪರಿಪೂರ್ಣ ಅಂತ. ಆದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಅವ್ರು ಏನಾಗಿರುತ್ತೆ ಅಂದ್ರೆ ಅವರು ದೇ ಆರ್ ಲೈಕ್ ರಿನೌನ್ಸ್ಡ್. ಅಂದ್ರೆ ಯಾಕೆ ಅಂದ್ರೆ ಅವ್ರು ಎಲ್ಲಾ ಕೆಲಸ ಮಾಡ್ತಾ ಇರೋದು ಕೃಷ್ಣನಿಗೋಸ್ಕರ. ಮಕ್ಕಳನ್ನ ಬೆಳೆಸ್ತಾ ಇರೋದು ಕೃಷ್ಣನಿಗೋಸ್ಕರ, ಅಡಿಗೆ ಮಾಡ್ತಾ ಇರೋದು ಕೃಷ್ಣನಿಗೆ ನೈವೇದ್ಯ ಮಾಡಕ್ ಕಾಣ ಅಂತ ಅದಕ್ಕೋಸ್ಕರ, ಕೆಲ್ಸಕ್ಕೆ ಹೋಗ್ತಾ ಇರೋದು ಆ ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬಂದು ಕೃಷ್ಣನ್ಗೆ ಏನಾರು ಒಂದು ಅರ್ಪಿಸೋಣ ಅಂತ. ಪ್ರಭುಪಾದ್ರು ಅಮೆರಿಕಲ್ಲಿ ಇದ್ದಾಗ ಅವ್ರ ಹಲವಾರು ಶಿಷ್ಯರು ಕೆಲ್ಸಕ್ಕೆ ಹೋಗೋರು, ದುಡ್ಡು ಸಂಪಾದನೆ ಮಾಡೋರು. ಬಂದಿದ್ದ ದುಡ್ಡೆಲ್ಲ ಪ್ರಭುಪಾದ್ರು ಕೊಡೋರು, ನೀವು ಉಪಯೋಗಿಸ್ಕೊಳ್ಳಿ ನಿಮ್ ಇದಕ್ಕೆ ಅಂತ. ಸೊ ಅವ್ರು ಸನ್ಯಾಸಿ, ಪ್ರಭುಪಾದ ಹೇಳ್ತಿದ್ರು ಅವರೆಲ್ಲ ಸನ್ಯಾಸಿಗಳಿಗಿಂತ ಹೆಚ್ಚು. ಯಾಕಂದ್ರೆ ಅವರು ಮಾಡ್ತಾ ಇರೋದೆಲ್ಲ ತಂದು ಸಂಪಾದನೆ ಮಾಡ್ತಾ ಇರೋದಲ್ಲ ₹1 ಅವ್ರಿಗೆ ಇಟ್ಕೊಳ್ದೆ ಭಗವಂತನ್ ಕೊಡ್ತಾ ಇದ್ದಾರೆ ಇದನ್ ಮಾಡಕ್ಕೋಸ್ಕರ. ಸೊ ದೇ ಆರ್ ಗ್ರೇಟರ್ ದೆನ್ ಸನ್ಯಾಸೀಸ್ ಅಂತ. ಭಗವಂತನನ್ನು ಆರಾಧಿಸುವ ಮೂಲಕ ನಾವು ನಮ್ಮದೇ ಆದ ಕೆಲಸವನ್ನು ನಿರ್ವಹಿಸುವ ಮೂಲಕ ಪರಿಪೂರ್ಣತೆಯನ್ನು ಪಡೆಯುತ್ತೇವೆ. ಸರ್ವೋಚ್ಚ ಬ್ರಹ್ಮನನ್ನು ಸಾಧಿಸಿ ಸೇವೆ ಮಾಡಿ. ಸೊ ನಾವು ಇದನ್ನ ಭಗವಂತನ ಆರಾಧಿಸುವ ಮೂಲಕ ನಾವು ನಮ್ಮದೇ ಆದ ಕೆಲಸವನ್ನು ನಿರ್ವಹಿಸುವ ಮೂಲಕ ನಮ್ಮ ಸ್ವಭಾವದ ಕೆಲಸ ಏನಿದೆ ಅದರಿಂದ ಮೂಲಕ ನಾವು ಭಗವಂತನ ಖಂಡಿತ ಪಡಿಬಹುದು. ನಾವು ಬೇರೆಯವ್ರನ್ನ ಇಮಿಟೇಟ್ ಮಾಡ್ಬೇಕಾದ ಏನು ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೇವಲ ನಿರ್ಲಿಪ್ತತೆಯಿಂದ ಜ್ಞಾನಯೋಗಿ ಕೆಲಸ ಮಾಡುವವರ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಸಾಧಿಸುತ್ತಾರೆ. ಮೊದಲು ಹಣ್ಣುಗಳನ್ನು ತ್ಯಜಿಸಿ ನಂತರ ಕೆಲಸವನ್ನು ತ್ಯಜಿಸುತ್ತಾರೆ. ಸೊ ಈ ಜ್ಞಾನಯೋಗದಿಂದ ಹೋದಾಗ ಏನಾಗುತ್ತೆ ಅಂದ್ರೆ ಅವರು ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ನಾವು ಏನು ಬ್ರಹ್ಮ ಜ್ಯೋತಿ ಅಂತೀವಿ ಅವರು ಅದನ್ನ ಸಾಧಿಸ್ತಾರೆ. ಬ್ರಹ್ಮ ಜ್ಯೋತಿಗೆ ಸಾಧಿಸ್ತಾರೆ, ಮತ್ತೆ ಅಲ್ಲಿವರೆಗೂ ಸಾಧಿಸ್ತಾರೆ. ಅವರು ಪರಿಪೂರ್ಣವಾಗಿ ಆಗಕ್ಕೆ ಸಾಧ್ಯವಿಲ್ಲ, ಅರ್ಧಂಬರ್ಧ ಆಗತ್ತೆ. ಇದನ್ನ 18ನೇ ಅಧ್ಯಾಯ 50ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್. ಸೊ ಮುಂದಿನ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಸುಧಾರಿತ ಜ್ಞಾನಯೋಗಿ ಅಭ್ಯಾಸ ಮಾಡಿದ ಪ್ರಕ್ರಿಯೆ ಶುದ್ಧೀಕರಿಸಿದ ಬುದ್ಧಿವಂತಿಕೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ದೃಢ ನಿಶ್ಚಯದಿಂದ ನಿಯಂತ್ರಿಸುತ್ತದೆ. ಪ್ರಜ್ಞೆಯ ಸಂತೃಪ್ತಿಯ ವಸ್ತುಗಳನ್ನು ಬಿಟ್ಟು ಕೊಡುವುದು. ಸೊ ನಾವ್ ಏನು ಜ್ಞಾನಯೋಗದಲ್ಲಿ ಅಭ್ಯಾಸ ಏನ್ ಇದು ಮಾಡಿದಾಗ ಏನ್ ನಮ್ಗೆ ಪ್ರತಿಕ್ರಿಯೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಾಂಧವ್ಯ ಮತ್ತು ದ್ವೇಷದಿಂದ ಮುಕ್ತವಾಗಿದೆ. ನಾವು ಬಾಂಧವ್ಯ ಮತ್ತು ದ್ವೇಷದಿಂದ ನಾವು ಮುಕ್ತರಾಗ್ತೀವಿ. ಏಕಾಂತ ಸ್ಥಳದಲ್ಲಿ ವಾಸಿಸುತ್ತಾನೆ, ಸ್ವಲ್ಪ ತಿನ್ನುತ್ತಾನೆ, ದೇಹ ಮನಸ್ಸು ಮತ್ತು ಮಾತಿನ ಶಕ್ತಿಯನ್ನು ನಿಯಂತ್ರಿಸುತ್ತದೆ. ಯಾವಾಗಲೂ ಅತೀಂದ್ರಿಯ ಬೇರ್ಪಟ್ಟಿದೆ. ಸುಳ್ಳು ಅಹಂ, ಸುಳ್ಳು ಶಕ್ತಿ, ಸುಳ್ಳು ಅಹಂಕಾರ, ಕಾಮ, ಕೋಪ ಮತ್ತು ಭೌತಿಕ ವಸ್ತುಗಳಿಂದ ಸ್ವೀಕಾರದಿಂದ ಮುಕ್ತ, ಸುಳ್ಳು ಮಾಲೀಕತ್ವದಿಂದ ಮುಕ್ತವಾಗುತ್ತೇವೆ. ಸೊ ನಾವು ಏನು ಇದು ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಇದೆಲ್ಲ ನಮ್ಗೆ ನಮ್ಮಲ್ಲಿ ನಮ್ಗೆ ಹೊಂದುತ್ತೆ. ಅಂದ್ರೆ ನಾವು ನಾವೇ ಮಾಲೀಕರು, ನಾವೇ ಎಲ್ಲ ಮಾಡಿದ್ದು. ಮನಸ್ಸು ಮತ್ತೆ ದೇಹನ ನಿಯಂತ್ರಣ ಮಾಡೋದು ಹಿಂಗೆ ಶಾಂತಿಯಾಗಿ, ಅಂದ್ರೆ ಯಾವಾಗ್ಲೂ ನಾವೇನ್ ಹೇಳ್ತೀವಿ ಈಗಿನ ಕಾಲದ ಹುಡುಗರೆಲ್ಲ ಹೇಳ್ತಾರೆ ಸ್ಟ್ರೆಸ್ ಅಂತಾರೆ. ಯಾಕೆ ಸ್ಟ್ರೆಸ್?
ಯಾಕಂದ್ರೆ ಅವ್ರು ತುಂಬಾ ಯೋಚನೆ ಮಾಡ್ತಾರೆ, ಅವ್ರ ಕೆಲ್ಸದಲ್ಲಿ ಹಂಗ ಒತ್ತಡ ಇರುತ್ತೆ. ಸೊ ನಾವ್ ಯಾವಾಗ ದೇವ್ರಿಗೆ ಶರಣಾಗ್ತೀವೋ, ನಾವ್ ಏನಕ್ಕೆ ಸ್ಟ್ರೆಸ್ ಬರುತ್ತೆ ಅಂದ್ರೆ ನಾವ್ ಮಾಡ್ತಾ ಇದೀವಿ ಅನ್ಕೊಳ್ಳೋದ್ರಿಂದ ನಮ್ಗೆ ಈ ಸ್ಟ್ರೆಸ್ ಜಾಸ್ತಿ. ಯಾವುದು ಈ ಸ್ಟ್ರೆಸ್ ಬೇಸಿಕ್ಲಿ ಏನಕ್ಕೆ ಅಂದ್ರೆ ನಾನ್ ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇರೋದು ಸರಿಯಾಗಿರ್ಬೇಕು ಅನ್ನೋದ್ರಿಂದ ನಮ್ಗೆ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಯಾವಾಗ ನಾನ್ ಮಾಡ್ತಾ ಇಲ್ಲ, ದೇವ್ರು ಮಾಡಿಸ್ತಾ ಇದ್ದಾನೆ, ಮಾಡ್ದಂಗೆ ನಾನ್ ಮಾಡ್ತಾ ಇದ್ದೀನಿ, ಏನ್ ಬರುತ್ತೋ ಅದ್ರದ್ದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ದೇವ್ರಿಗೆ ಕೊಡ್ತೀನಿ ಇದಾಗ ನೋಡಿ, ನಿಮ್ಗೆ ಸ್ಟ್ರೆಸ್ಸೇ ಇರಲ್ಲ. ನೀವು ಟ್ರೈ ಮಾಡಿ ನೋಡಿ ಇದನ್ನ. ನಿಮ್ಗೆ ಸ್ಟ್ರೆಸ್ ಫ್ರೀ ಆಗ್ಬೇಕು ಅಂದ್ರೆ ದಯವಿಟ್ಟು ಥಿಂಕ್ ದಟ್ ಯು ಆರ್ ನಾಟ್ ದ ಡೂವರ್. ನೀವು ಮಾಡೋರಲ್ಲ ಅನ್ಕೊಡಿ, ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಅನ್ಕೊಡಿ. ಸೊ ಅವಾಗ ನೀವು ನೋಡಿ ನಿಮ್ ಸ್ಟ್ರೆಸ್ ಲೆವೆಲ್ಸ್ ಎಷ್ಟು ಕಮ್ಮಿ ಆಗುತ್ತೆ ಅಂತ. ನೆಕ್ಸ್ಟ್ ಸ್ಲೈಡ್ 2. ಸೊ ಈ 54ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಬ್ರಹ್ಮಭೂತ ಸ್ಟೇಜ್ ಅಂತಾರೆ, ಅಂದ್ರೆ ಬ್ರಹ್ಮಭೂತ ಹಂತ. ಏನದು ಬ್ರಹ್ಮಭೂತ ಹಂತ? ಒಬ್ಬ ಮನುಷ್ಯ ಬ್ರಹ್ಮಭೂತ ಹಂತ ಹೋಗಿದ್ದಾನೆ ಅಂತ ಹೇಳ್ತಾರೆ. ನ ಶೋಚತಿ ನ ಕಾಂಕ್ಷತಿ. ಸೊ ಏನಿದು? ಯಾವಾಗಲೂ ಒಳ್ಳೆತನದಲ್ಲಿ ಉಳಿಯುವುದು, ಇಂದ್ರಿಯ ತೃಪ್ತಿಯಿಂದ ಬೇರ್ಪಡಿಸಲಾಗಿದೆ. ಅಂದ್ರೆ ಇಂದ್ರಿಯ, ನಾವು ಏನ್ ಕೆಲಸ ಮಾಡ್ತಾನೆ, ಈ ಬ್ರಹ್ಮಭೂತ ಸ್ಟೇಜ್ ಅನ್ನು ರೀಚ್ ಮಾಡಿದಾಗ ಏನಾಗ್ತಾನೆ ಅಂದ್ರೆ ಒಳ್ಳೆತನದಲ್ಲಿ ಇರ್ತಾರೆ. ಯಾವಾಗ್ಲೂ ಇಂದ್ರಿಯ ತೃಪ್ತಿಗಾಗಿ ಏನು ಕೆಲಸ ಮಾಡಲ್ಲ, ಯಾವಾಗ್ಲೂ ಸಂತೋಷವಾಗಿರೋದು. ಶುದ್ಧ ಭಕ್ತಿ ಸೇವೆಯ ಪ್ರಾರಂಭ, ಭಗವಂತನಿಗೆ ಭಕ್ತಿ ಸೇವೆಯ ಪ್ರಾರಂಭ. ಈ ಬ್ರಹ್ಮಭೂತ ಸ್ಟೇಜ್ ಅಂದ್ರೆ ಭಕ್ತಿ ಸೇವೆಯ ಪ್ರಾರಂಭ, ಅಂದ್ರೆ ಅಲ್ಲಿಂದ ಶುರು ಆಗ್ತಾನೆ, ಭಕ್ತರಾಗಕ್ಕೆ ಶುರು ಆಗ್ತಾನೆ. ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡುತ್ತಾನೆ, ಬಾಹ್ಯಗಳಿಂದ ನಿರ್ವಹಿಸುವುದಿಲ್ಲ. ನಾನು ಹೇಳ್ದೆ ಔಟರ್ ಕವರಿಂಗ್ ಅಂದ್ರೆ ಆ ಏನು ಮೇಲ್ಗಡೆ ಆ ಆತ್ಮಕ್ಕಿರೋ ಔಟರ್ ಕವರಿಂಗ್, ಪ್ರಾಣಿಯ ದೇಹ ಆಗಿರ್ಬೋದು, ಮರದ ದೇಹ ಆಗಿರ್ಬೋದು, ಇಲ್ಲ ಹಲ್ಲಿ ಜಿರಳೆ ಆ ದೇಹಗಳಾಗಿರ್ಬೋದು, ಅದನ್ನ ನೋಡಿ ಅವನು ಅಳಿಯಲ್ಲ, ಎಲ್ಲಾರನ್ನು ಒಂದೇ ಸಮನಾಗಿ ನೋಡ್ತಾನೆ. ಭಗವಾನ್ ಚೈತನ್ಯ ಮಹಾಪ್ರಭುವಿನ ಕರುಣೆಯಿಂದ ಸಾಧಿಸಿದ ಸಾಕ್ಷಾತ್ಕಾರ ಈ ಯುಗಕ್ಕೆ ಇದನ್ನು ಬೋಧಿಸಿದರು. ಸೊ ಏನಾಯ್ತು, ಚೈತನ್ಯ ಮಹಾಪ್ರಭು ಅಂತ ಈ ಯುಗ ಅವತಾರ, ಅವರು ಹೇಳಿರ್ಬೋದು ನಿಮ್ಗೆ ಹಳೆ ಬೇರೆ ಕ್ಲಾಸ್ ಅಲ್ಲಿ. ಈ ಕಲಿಯುಗದಲ್ಲಿ ಅವರು ಸ್ವಯಂ ಕೃಷ್ಣ ಅವರು ಅವತಾರ ತಾಳಿ 500 ವರ್ಷದ, ಕೇವಲ 500 years ಬ್ಯಾಕ್, 500 ವರ್ಷದ ಹಿಂದೆ ಬೆಂಗಾಲಲ್ಲಿ ಅವತಾರ ಮಾಡಿದ್ರು. ಅವರು ನಮ್ಗೆ ಈ ಹರೇ ಕೃಷ್ಣ ಮಹಾಮಂತ್ರದ ತತ್ವನ ಎಲ್ಲರಿಗೂ ಕೊಟ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಹರೇ ಕೃಷ್ಣ ಮಹಾಮಂತ್ರ ಮಾಡೋದ್ರಿಂದ ನಾವು ಎಲ್ಲರೂ ಸಹ ಇದನ್ನ ಸಂತೋಷನ ಆನಂದನ ಅನುಭವಿಸ್ಬೋದು ಅಂತ ನಮ್ಗೆ ಕೊಟ್ರು ಚೈತನ್ಯ ಮಹಾಪ್ರಭು. ನೆಕ್ಸ್ಟ್ ಸ್ಲೈಡ್. ಇದನ್ನ 54ನೇ ಶ್ಲೋಕದಲ್ಲಿ ಬ್ರಹ್ಮಭೂತ ಸ್ಟೇಜ್ ಅಂತ ಹೇಳ್ತಾನೆ. ಸೊ ಇದರ ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಕೃಷ್ಣ ಅಂದ್ರೆ, ಭಕ್ತ ಅಂದ್ರೆ ಯಾರು, ಏನು ಈ ಬ್ರಹ್ಮಭೂತ ಸ್ಟೇಜು ಶುರು ಅಂತಾರೆ ಭಕ್ತ. ಆದ್ರೆ ಹಾಗಾದ್ರೆ ಭಕ್ತ ಅಂದ್ರೆ ಯಾರು? ಒಬ್ಬನು ಭಕ್ತಿಯ ಮೂಲಕ ಏನ್ ಸಾಧಿಸ್ತಾನೆ? ಒಬ್ಬ ಭಕ್ತನು ಮಾತ್ರ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಕೃಷ್ಣ ಹೇಳ್ತಾ ಇದ್ದಾನೆ 55ನೇ ಶ್ಲೋಕದಲ್ಲಿ, ಭಕ್ತ್ಯಾ ಮಾಂ ಅಭಿಜಾನಾತಿ. ನಾನ್ ಭಕ್ತರು ಮಾತ್ರ ನನ್ನ ತಿಳ್ಕೊಳಕ್ಕೆ ಸಾಧ್ಯವಿದೆ. ಯಾಕಂದ್ರೆ ಕೃಷ್ಣನ ಸಾಯಿಸ್ಬೇಕು ಅಂತ ಎಷ್ಟೋ ಜನ ರಾಕ್ಷಸರು ಬಂದ್ರು, ಎಂತೆಂತ ಗಟ್ಟಿಗರಿದ್ರು, ಅವ್ರಿಗೆ ಯಾರು ಕೃಷ್ಣ ಅಂತ ಗೊತ್ತಾಗ್ಲಿಲ್ಲ. ಯುದ್ಧದಲ್ಲೂ ಸಹ ಅಷ್ಟೇ, ದುರ್ಯೋಧನ ಇದ್ದ, ಪಾಂಡವರಿದ್ರು, ಎಲ್ಲಾರು ಇದ್ರು. ಆದ್ರೆ ದುರ್ಯೋಧನಂಗೆ ಕೃಷ್ಣ ಭಗವಂತ ಅಂತ ಗೊತ್ತೇ ಆಗ್ಲಿಲ್ಲ. ಯಾಕಂದ್ರೆ ಅವನ್ ತಮೋ ಗುಣದಲ್ಲಿದ್ದ, ಅವನು ರಾಕ್ಷಸಿ ಗುಣದಲ್ಲಿದ್ದ. ಹಂಗಾಗಿ ಅವನ್ಗೆ ಭಗವಂತ ಅಂತ ಗೊತ್ತಾಗ್ಲೇ ಇಲ್ಲ. ಸ್ವಯಂ ಅವನ್ ಮುಂದೆನೆ ಇದ್ರು, ಅವನ್ಗೆ ಗೊತ್ತಾಗ್ಲಿಲ್ಲ. ಸೊ ಭಕ್ತ ಆದ್ರೆ ಮಾತ್ರ ಅರ್ಜುನಂಗೆ ಗೊತ್ತಾಯ್ತು ಕೃಷ್ಣ ಯಾರು ಅಂತ. ಆಧ್ಯಾತ್ಮಿಕ ರಾಜ್ಯವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ಅಂದ್ರೆ ನಾವು ಸ್ಪಿರಿಚುವಲ್ ವರ್ಲ್ಡ್, ಏನು ಆಧ್ಯಾತ್ಮಿಕ ವೈಕುಂಠ ಲೋಕ ಅಂತೀವಿ, ಅಲ್ಲಿಗೆ ಹೋಗಕ್ಕೆ ಪಾಸ್ಪೋರ್ಟ್, ವೀಸಾ ಕೊಡ್ತಾರೆ. ನಮ್ಗೆ ಪಾಸ್ಪೋರ್ಟ್ ಇವಾಗಿದೆ, ವೀಸಾ ಬೇಕು. ನಾವು USA ಹೋಗ್ಬೇಕು ಅಂದ್ರೆ ವೀಸಾ ಬೇಕಲ್ವಾ ನಮ್ಗೆ? ವೀಸಾ ಇಲ್ಲದೆ ನಮ್ಮನ್ನ ಯಾರು USA ಒಳಗಡೆ ಎಂಟರ್ ಮಾಡಕ್ ಬಿಡಲ್ಲ. ಸೊ ಅದೇ ರೀತಿ ನಮ್ಗೆ ವೈಕುಂಠ ಲೋಕದಲ್ಲಿ ನಾವು ಎಂಟ್ರಿ ಆಗ್ಬೇಕು ಅಂದ್ರೆ ನಮ್ಗೆ ಈ ವೀಸಾ ಇರ್ಬೇಕು. ಏನ್ ವೀಸಾ? ನಾವು ಭಕ್ತರು ಅಂತ ವೀಸಾ ಇರ್ಬೇಕು. ಸೊ ಅವಾಗ ನಾವು ಒಳಗಡೆ ಹೋಗ್ತೀವಿ. ಪರಮಾತ್ಮನ ಬಗ್ಗೆ ಕೇಳುವ ಮೂಲಕ ಪ್ರಾರಂಭವಾಗುತ್ತದೆ. ಇದು ಹೆಂಗ್ ಶುರು ಆಗುತ್ತೆ? ಭಕ್ತ ನಾವು ಹೆಂಗಾಗ್ತೀವಿ? ಫಸ್ಟ್ ಕೇಳೋದ್ರಿಂದ. ಒಬ್ರು ಹೇಳ್ತಾ ಇದ್ರೆ ನಾವು ಕೇಳ್ಬೇಕು. ಶ್ರವಣಂ ಕೀರ್ತನಂ, ಫಸ್ಟ್ ಕೇಳ್ತೀವಿ, ಕೇಳಿದ್ದನ್ನ ಇನ್ನೊಬ್ಬರಿಗೆ ಹೇಳ್ತೀವಿ. ಸೊ ಇದರಿಂದ ಶುರು ಆಗತ್ತೆ. ಕಾಮ ಮತ್ತು ದುರಾಸೆಯಿಂದ ನಮ್ಮನ್ನು ಮುಕ್ತಿಗೊಳಿಸುತ್ತದೆ. ಭಗವಂತನ ಸೇವಕನಾಗಿ ನಮ್ಮ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಸಿಕೊಳ್ಳಬಲ್ಲ. ಸೊ ನಮ್ಗೆ ಏನಾಗುತ್ತೆ, ನಾವು ಯಾವಾಗ ಭಕ್ತಿ ಸೇವೆ ಮಾಡ್ತೀವೋ ನಾವು ಯಾರು ಅಂತ ಗೊತ್ತಾಗತ್ತೆ. ನಮ್ದು ನಿಜವಾದ ಸ್ಥಾನ ಯಾವ್ದು ಅಂತ ಗೊತ್ತಾಗತ್ತೆ. ನಾವು ಸೇವಕ, ಭಗವಂತನ ಸೇವಕ ಅಂತ ಗೊತ್ತಾಗತ್ತೆ. ಜ್ಞಾನಿ ಅಥವಾ ನಿರಾಕಾರವಾದಿಗೆ ಸಾಧ್ಯವಿಲ್ಲ. ಇದು ಯಾರು ಜ್ಞಾನಿ ಇರ್ತಾನೆ ಅಥವಾ ಯೋಗಿಗಳು ಏನ್ ಮಾಡ್ತಾರೆ, ಜ್ಞಾನಿ ಅಂದ್ರೆ ಯಾರು ತಿಳ್ಕೊಂತಾನೆ, ವೇದಗಳು ಓದಿ
ಯೋಗಿ ಅಂದ್ರೆ ಯಾರು ವರ್ಷಾನ್ಗಟ್ಲೆ ತಪಸ್ ಮಾಡ್ತಾರೆ, ಇದು ಅವ್ರಿಗೆ ಸಾಧ್ಯವಿಲ್ಲ, ಬರೀ ಭಕ್ತನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಕೃಷ್ಣನ ಸೇವೆಯಲ್ಲಿ ಸಂಪೂರ್ಣವಾಗಿ ಮಾಡಿದ ಕಾರ್ಯಗಳು ತ್ರಿಗುಣಗಳಲ್ಲಿ. ಸೊ ನಾವು ಈ ಕೃಷ್ಣನ ಸೇವೆಯಲ್ಲಿ ಏನ್ ಮಾಡ್ತೀವಿ, ಎಲ್ಲಾ ಕಾರ್ಯಗಳು ಈ 3 ಗುಣಗಳಿಂದ ಮೇಲಿದೆ. ಅವನ ರಕ್ಷಣೆಯಲ್ಲಿ, ಅವರ ನಿರ್ದೇಶನದಲ್ಲಿ ಯಾವಾಗಲೂ ಅವನನ್ನು ಅವಲಂಬಿಸುತ್ತದೆ. ಅವನ ಬಗ್ಗೆ ಸಂಪೂರ್ಣ ಪ್ರಜ್ಞೆ ಇರುತ್ತೆ. ಆತನ ಅನುಗ್ರಹದಿಂದ ಜೀವನದ ಎಲ್ಲಾ ಅಡೆತಡೆಗಳು ನಿವಾರಿಸುತ್ತದೆ. 56, 57ದಲ್ಲಿ ಕೃಷ್ಣನ ನಂಬಿದ್ರೆ, ನಾವು ಭಕ್ತಿ ಯೋಗ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಅವನ ರಕ್ಷಣೆ. ಅವನು ನಮ್ಮನ್ನ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಾನೆ, ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ, ನಾವು ಯೋಚನೆ ಮಾಡ್ಬೇಕಾದಿಲ್ಲ. ನೆಕ್ಸ್ಟ್ ಸ್ಲೈಡ್. ನಾವು ಯೋಚನೆ ಮಾಡ್ಬೇಕಾದಿಲ್ಲ. ನಾವು ಯಾವಾಗ ಭಕ್ತರಾಗ್ತೀವೋ ನಮ್ಗೆ ಭಗವಂತ ಇದನ್ನೆಲ್ಲ ಹೇಳ್ತಾನೆ. ನೆಕ್ಸ್ಟ್ 56ರಿಂದ 66 ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಕೃಷ್ಣ ಒಬ್ಬ ವ್ಯಕ್ತಿಯನ್ನು ಅವಲಂಬಿಸಿ ಮತ್ತು ಅವನ ರಕ್ಷಣೆಯನ್ನು ಕೆಲಸ ಮಾಡುವ ಮೂಲಕ ಎಲ್ಲಾ ಅಡೆತಡೆಗಳನ್ನು ಹೇಗೆ ನಿವಾರಿಸಬಹುದು ಎಂಬುದನ್ನು ಕೃಷ್ಣ ವಿವರಿಸ್ತಾನೆ. ಮತ್ತೆ ಅವನು ಮುಂದೆ ಪರಮಾತ್ಮನ ಅತ್ಯುತ್ತಮ ಗೌಪ್ಯ ಜ್ಞಾನ ವಿವರಿಸುತ್ತಾನೆ. ಅರ್ಜುನಿಗೆ ಹೇಳ್ತಾನೆ, ನಿಮ್ಗೆ ಸೀಕ್ರೆಟ್ ನಾಲೆಜ್ ಕೊಡ್ತಾ ಇದ್ದೀನಿ ಅರ್ಜುನ, ಪ್ಲೀಸ್ ಟೇಕ್ ಇಟ್ ಅಂತ ಹೇಳ್ತಾ ಇದ್ದಾನೆ 66, 65, 66 ಶ್ಲೋಕಗಳಲ್ಲಿ. ನಂತರ ಅವನು ಭಕ್ತನಾಗುವ ಮೂಲಕ ಅವನಿಗೆ ಶರಣಾಗುವ ಅತ್ಯಂತ ಗೌಪ್ಯ ಜ್ಞಾನ, ಅಂದ್ರೆ ಭಕ್ತನಾಗಿ ಶರಣಾಗಿದ್ರೆ ಏನು ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಸ್ಲೈಡ್. ಕೃಷ್ಣನ ನಿರ್ದೇಶನದ ಪ್ರಕಾರ ವರ್ತಿಸಿದ್ದರೆ, ನಾವು ಕೃಷ್ಣನ ಹೇಳ್ದಂಗ್ ಮಾಡಿದ್ರೆ ನಾವೇನಾಗುತ್ತೆ, ಕೃಷ್ಣನ ಬಗ್ಗೆ ಜಾಗೃತವಾಗಿರೋದ್ರಿಂದ ಬುದ್ಧಿಜೀವಿಗಳು ಎಲ್ಲ ಅಡೆತಡೆಗಳನ್ನು ನಾವು ಆತನ ಕೃಪೆಯಿಂದ ಹಾದು ಹೋಗಬಹುದು. ಏನೇ ನಮ್ಗೆ ಅಡ್ಡ ಬಂದ್ರು ನಾವು ಅವನ ಒಂದು ಕೃಪೆಯಿಂದ ನಾವು ಅದನ್ನ ಮೀರ್ಕೊಂಡು ಮುಂದುವರೆಕ್ ಹೋಗ್ಬೋದು. ಇವಾಗ ಎಷ್ಟೋ ಒಬ್ಬರಿಗೆ ಇವಾಗ ಜಪ ಮಾಡಕ್ಕೆ ಕೆಲವ್ರು ಹೇಳ್ಬೋದು, ಜೆನ್ಯೂನ್ ಆಗಿ ಟೈಮೇ ಇಲ್ದೇ ಇರ್ಬೋದು. ನಾವು ಯಾವಾಗ ಭಗವಂತನ ಬಗ್ಗೆ ಆಸೆ ತುಂಬ್ತೀವೋ, ನಾವು ಒಂದು ಇಲ್ಲ ದೇವ್ರೆ, ದಯವಿಟ್ಟು ನಾನು ಆಸೆ ಪಡ್ತಾ ಇದೀನಿ, ನನ್ ಜಪ ಮಾಡಕ್ ಟೈಮ್ ಮಾಡ್ಕೊಡೋದ, ಖಂಡಿತ ಮಾಡ್ಕೊಡ್ತಾನೆ ಭಗವಂತ. ಇಲ್ಲ ಅಂತ ಯಾವತ್ತು ನೀವು ಜೆನ್ಯೂನ್ ಆಗಿ ಮನ್ಸಿಂದ ಪ್ರಯತ್ನ ಬೀಳಿ, ಖಂಡಿತ ಆಗತ್ತೆ. ಯಾಕಂದ್ರೆ ಪರಮಾತ್ಮ ಗೊತ್ತು, ಪಕ್ಕದಲ್ಲಿ ಇರ್ತಾನೆ ನಿಮ್ ಪರಮಾತ್ಮ, ಆತ್ಮದ ಪಕ್ಕ ಪರಮಾತ್ಮ ಇರ್ತಾನೆ. ಅವ್ನಿಗೆ ಎವ್ರಿ ಇಂಚ್ ಎವ್ರಿ ಸೆಕೆಂಡ್ ನಾವ್ ಏನ್ ಯೋಚನೆ ಮಾಡ್ತಾ ಇದೀವಿ ಗೊತ್ತು. ಅವನಿಗೆ ನಾವು ಮೋಸ ಮಾಡಕ್ ಆಗಲ್ಲ. ಮಿಥ್ಯ ಅಹಂಕಾರ ಮೂಲಕ ವರ್ತಿಸಿ ಅವನ ಆದೇಶವನ್ನು ಕೇಳುವುದಿಲ್ಲ ಮತ್ತು ಮುಳುಗಿ ಹೋಗುತ್ತೇವೆ. ತಪ್ಪಾಗಿ ನಿರ್ದೇಶಿಸದೆ ತ್ರಿಗುಣಗಳು, ಅಂದ್ರೆ ನಾವು ಎಲ್ಲ ಏನು ನಾವು ಅಹಂಕಾರ ಪಡೋದು ಅದೆಲ್ಲ ಕಮ್ಮಿ ಆಗತ್ತೆ. ಭಗವಂತ ಅದನ್ನೆಲ್ಲ ತಪ್ಪಿಸ್ತಾನೆ. ನೆಕ್ಸ್ಟ್ ಪ್ರಭು, ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವು ಸ್ವತಂತ್ರರಲ್ಲ, ಎಲ್ಲಾ ಹೃದಯದಲ್ಲಿ ನೆಲೆಗೊಂಡಿರುವ ಸ್ವಚ್ಛ ಭಗವಂತ. ಸೊ ನಾವು ಇಂಡಿಪೆಂಡೆಂಟ್ ಅಲ್ಲ ಅಂತ ನಮ್ಗೆ ಅರ್ಥ ಆಗತ್ತೆ. ನಾವು ಭಗವಂತನ ಅಧೀನದಲ್ಲಿದೀವಿ ಅಂತ ನಮ್ಗೆ ಅರ್ಥ ಆಗತ್ತೆ ಭಕ್ತರಾದಾಗ. ಮತ್ತೆ ಈ ಕೆಲವ್ರು ಕೇಳ್ಬೋದು, ನೀವು ಈ ಭಗವಂತ ಪರಮಾತ್ಮ ಅಂತ ಹೇಳ್ತಿರಲ್ಲ, ಎಲ್ಲಿದ್ದಾನೆ ಅಂತ ಹೇಳೋದು. ಅದಕ್ಕೆ ಈ 61ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ನಾನು ಹೃದಯದಲ್ಲಿದ್ದೀನಿ. ನಾನು ಯಾರ ಹೃದಯದಲ್ಲಿದ್ದೀನಿ? ನಾನು ನಿಮ್ಮ ಹೃದಯದಲ್ಲಿದ್ದೀನಿ. ನಾನು ನಿಮ್ಮ ಹೃದಯದಲ್ಲಿದ್ದೀನಿ. ಹೃದಯದಲ್ಲಿ ನಾನು ಕೃಷ್ಣ ಪರಮಾತ್ಮನಾಗಿದ್ದೇನೆ. ಭೂತ ವರ್ತಮಾನ ಭವಿಷ್ಯತ್ಗಳೆಲ್ಲ ಬಲ್ಲ ಭಗವಂತ ನಮ್ಮನ್ನ ಮುನ್ನಡೆಸ್ತಾನೆ. ಅವನು ಸಾಕ್ಷಿಯಾಗಿರ್ತಾನೆ, ನಾವ್ ಏನೇ ಮಾಡಿದ್ರು ಸಾಕ್ಷಿಯಾಗಿರ್ತಾನೆ. ಭೌತಿಕ ಶಕ್ತಿಯಿಂದ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಾನೆ. ಅವನು ಡೈರೆಕ್ಟ್ ಮಾಡ್ತಾನೆ ಒಳಗಡೆಯಿಂದ, ಹಿಂಗ್ ಹೋಗಿ ಹಿಂಗ್ ಮಾಡಿ ಹಾಗ್ ಮಾಡಿ ಅಂತ. 61ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಇದು ಹೀಗ್ ಮಾಡಿ ಅಂತ. ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ ಬ್ರಹ್ಮ್ಯಾಯಾನ್ ಸರ್ವಭೂತಾನಿ ಯಂತ್ರಾರೂಢಾಯಿ ಮಾಯಯ. ಹೃದ್ದೇಶೆ, ಹೃದಯದಲ್ಲಿ ನಾನು ಇದ್ದೀನಿ ಅಂತ 61ನೇ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ಸೊ ಇಟ್ ಇಸ್ ಅ ವೆರಿ ಕ್ಲಾಸಿಕಲ್. ಇದು ಕೇಳ್ಬೋದು ಜನ, ಎಲ್ಲಿದ್ದಾನೆ ದೇವರು, ಏನ್ ನಮ್ಗೆ ಗೊತ್ತೇ ಇಲ್ಲ ಎಲ್ಲಿದ್ದಾನೆ ಅಂತ. ಹೃದ್ದೇಶೆ, ಕೃಷ್ಣ ಹೇಳ್ತಾನೆ ಹೃದ್ದೇಶೆ, ನಾನು ಹೃದಯದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸ್ಲೈಡ್. ನಮ್ಮ ಹೃದಯದಲ್ಲಿ ಭಗವಂತನಿಗೆ ಶರಣು. ನಾವು ಹೃದಯದಿಂದ ಭಗವಂತ ನಮ್ಮನ್ನ, ನಾವು ಅದಕ್ಕೆ ಶರಣಾಗತನಾಗ್ಬೇಕು. ಎಲ್ಲ ದುಃಖಗಳಿಂದ ನಮ್ಮನ್ನು ಮುಕ್ತಗೊಳಿಸಲು, ಎಲ್ಲ ದುಃಖಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತಾನೆ. ಮತ್ತು ಜೀವನದ ಕೊನೆಯಲ್ಲಿ ನಮ್ಮನ್ನು ಅವರ ವ್ಯವಸ್ಥಾನ ಕರೆದೊಯ್ಯುತ್ತಾನೆ. ಅವನ ಲೋಕಕ್ಕೆ ನಮ್ಮನ್ನ ಕೊನೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಈ ಬಗ್ಗೆ ಉದ್ದೇಶ ಪೂರ್ವಕವಾಗಿ ಅರ್ಜುನನನ್ನು ಕೇಳುತ್ತಾನೆ ಮತ್ತು ನಂತರ ಏನು ಮಾಡಬೇಕೆಂದು ನಿರ್ಧರಿಸುತ್ತಾನೆ. ನೆಕ್ಸ್ಟ್ ಶ್ಲೋಕ ಪ್ರಭು. ಸೊ ಕೃಷ್ಣ ಹೇಳ್ಬಿಟ್ಟು ಹೇಳ್ತಾನೆ, ನಿಂಗೆ ಅರ್ಜುನ ನಿನ್ಗಿದೆಲ್ಲ ಕೊಟ್ಟು. ನೆಕ್ಸ್ಟ್ ಸ್ಲೈಡ್ ಪ್ರಭು. ಅರ್ಜುನನು ಅವನ ಅತ್ಯಂತ ಆತ್ಮೀಯ ಸ್ನೇಹಿತರಾಗುವುದರಿಂದ ಅವನಿಗೆ ಅತ್ಯಂತ ಗೌಪ್ಯ ಜ್ಞಾನ. ಅರ್ಜುನನಿಗೆ ಅವನು, ನೀ ನನ್ನ ಫ್ರೆಂಡ್ ಆಗಿರೋದ್ರಿಂದ
ನಾನು ನಿನ್ಗೆ ಈ ಜ್ಞಾನವನ್ನ ಕೊಡ್ತಾ ಇದ್ದೀನಿ. ಇಟ್ ಇಸ್ ವೆರಿ ಸೀಕ್ರೆಟಿವ್, ಯಾರಿಗೂ ಹೇಳಿಲ್ಲ ನಾನು ಹಿಂದೆ, ಮುಂದೆನೂ ಯಾರಿಗೂ ಹೇಳಲ್ಲ ನಾನು ಜಾಸ್ತಿ. ನೀನು ನನ್ನ ಫ್ರೆಂಡ್ ಆಗಿದ್ಯಾ, ಹಂಗಾಗಿ ನಿನ್ಗೆ ಈ ಸೀಕ್ರೆಟ್ ನಾಲೆಜ್ ಹೇಳ್ತಾ ಇದ್ದೀನಿ. ಯಾವಾಗಲೂ ಅವನ ಬಗ್ಗೆ ಯೋಚಿಸುವುದು, ಅವನನ್ನು ಆರಾಧಿಸಿ ಮತ್ತು ಅವನಿಗೆ ಗೌರವ ಸಲ್ಲಿಸಿ, ಕೃಷ್ಣನು ತಪ್ಪಿಲ್ಲದೆ ಅವನ ಬಳಿಗೆ ಹೋಗುವುದು ಭರವಸೆ ನೀಡುತ್ತಾನೆ. ಇತರ ಎಲ್ಲಾ ರೀತಿಯ ಧರ್ಮ, ಯೋಗ, ಧರ್ಮವನ್ನು ತ್ಯಜಿಸುವುದು ಮತ್ತು ಕೃಷ್ಣನಿಗೆ ಶರಣಾಗುವುದು, ಇದು ಎಲ್ಲ ಮಾರ್ಗಗಳ ಗುರಿಯಾಗಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕ. ಈ 66ನೇ ಶ್ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಸರ್ವ ಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ. ಎಲ್ಲ ಧರ್ಮಗಳನ್ನು ಬಿಟ್ಬಿಡು, ಸರ್ವ ಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೊಬ್ಬನಿಗೆ ಶರಣಾಗತಿಯಾಗು. ಅಹಂ ತ್ವಂ ಸರ್ವ ಪಾಪೇಭ್ಯೋ, ನಿನಗೆಲ್ಲ ಪಾಪಗಳಿಂದ ಮೋಕ್ಷ ಇಷ್ಯಾಮಿ ಮಾ ಶುಚ, ಮೋಕ್ಷ ಕೊಡ್ತೀನಿ ನನ್ನ. ಯಾಕೆಂದ್ರೆ ಯು ಆರ್ ಮೈ ಡಿಯರ್ ಫ್ರೆಂಡ್, ನಿನಗೆ ಹೇಳ್ತಾ ಇದ್ದೀನಿ, ನಾನ್ ಎಲ್ಲಾ ಬಿಟ್ಬಿಟ್ಟು ನನಗೆ ಶರಣಾಗತರಾಗಿರೋದ್ರಿಂದ ನಿನ್ಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಬಹಳ ಬಹಳ ಮುಖ್ಯವಾದ. ಹೆಂಗೆ ನಾವು ಶರಣಾಗತಿ ಆಗ್ಬೇಕು ಅಂದ್ರೆ ಅದ್ರ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಮನ್ಮನ ಭವ ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಮಾವೇ ವೈಶ್ಯಸಿ ಸತ್ಯಂತೆ ಪ್ರತಿ ಜನ ಹಿ ಪ್ರಿಯೋಸಿ ಮೇ. ಹಿಂಗೆ ಮನ್ಮನಾಭವ ಮದ್ಭಕ್ತೋ, ಮನ್ಸಲ್ಲಿ ನಾನು ಯಾವಾಗ್ಲೂ ಯೋಚನೆ ಮಾಡು. ಮಾಂ ಯಾಜಿ ಮಾಂ ನಮಸ್ಕುರು, ನನಗೆ ಪೂಜೆ ಮಾಡು, ನನಗ್ ನಮಸ್ಕಾರ ಮಾಡು. ಮಾಮೇ ವೈಶ್ಯಸಿ ಸತ್ಯಂತೆ, ನಾನ್ ಹೇಳ್ದಂಗೆ ಕೇಳು. ಹಾಗಾಗಿ ನೀನು ಇದ್ ಮಾಡೋದ್ರಿಂದ ನನಗೆ ಶರಣಾಗತಿ ಆಗ್ತೀಯಾ. ಯಾವಾಗ ನನಗೆ ಶರಣಾಗತಿ ಆಗ್ತೀಯಾ, ನಿನಗೆ ನಾನು ಮುಕ್ತಿ ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕ ಇದು. 65, 66 ಶ್ಲೋಕ. ಏನನ್ಬೋದು ನಾವು ಇದನ್ನ ಕ್ಲೈಮ್ಯಾಕ್ಸ್, ಕ್ರಕ್ಸ್ ಅನ್ಬೋದು. ಈ ಭಗವದ್ಗೀತೆ ಎಲ್ಲ ನಟ್ಶಲ್ ಅಲ್ಲಿ ಒಂದು ಇದ್ರಲ್ಲಿ ಹೇಳಿದ್ರೆ ಇದು 2 ಶ್ಲೋಕದಲ್ಲಿ ಹೇಳ್ಬೋದು ನಾವು. ನೆಕ್ಸ್ಟ್ ಸ್ಲೈಡ್ 67 ಮತ್ತು 67ರಿಂದ 78ನೇ ಶ್ಲೋಕದವರೆಗೂ ಕೊನೆವರೆಗೂ ಏನ್ ಮಾಡ್ತಾನೆ ಕೃಷ್ಣ, ಇಷ್ಟೆಲ್ಲ ಹೇಳ್ಬಿಟ್ಟು ಅರ್ಜುನಗೆ ನಿಲ್ಸ್ತಾನೆ. ನಿನ್ಗೆಲ್ಲ ಹೇಳಿ ನೀನು ಡಿಸೈಡ್ ಮಾಡ್ಕೋ. ಕೃಷ್ಣನ ಸೂಚನೆಗಳನ್ನು ಕೇಳಿದ ನಂತರ ಅರ್ಜುನನ ದೃಢ ನಿರ್ಧಾರದಿಂದ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ಸೊ ಇದೆಲ್ಲ ಹೇಳಿದ್ಮೇಲೆ ಏನ್ ಹೇಳ್ತಾನೆ ಅರ್ಜುನ, ನನಗೆ ದೃಶ್ಯ ಎಲ್ಲ ಮೋಹ ಎಲ್ಲ ಹೋಯ್ತು, ನನ್ಗೆ ಎಲ್ಲ ಗೊತ್ತಾಯ್ತು, ನೀನೇ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಯ್ತು ಕೃಷ್ಣ ಅಂತ ಹೇಳ್ತಾನೆ. ನಂಗೆ ನೀನು ಕೃಷ್ಣ ನೀನು ಹೇಳಿದ್ದು ನನಗೆ ಅರ್ಥ ಆಯ್ತು, ನಂಗೆ ನಷ್ಟ ಮೋಹ ನನಗೆ ಗೊತ್ತಾಯ್ತು. ಸಂಜಯ ಮತ್ತೆ ಈ ಸಂಭಾಷಣೆನ ಸಂಜಯ ಧೃತರಾಷ್ಟ್ರನ್ಗೆ ಹೇಳ್ತಾ ಇದ್ದಾನೆ ಅಂತ ವಿವರಿಸ್ತಾ ಇದ್ದಾನೆ. ಅವನು ವಿಶ್ವರೂಪದ ಬಗ್ಗೆ ಜ್ಞಾಪಿಸ್ಕೊತಾ ಇದ್ದಾನೆ. ಮತ್ತೆ ಕೃಷ್ಣ ಎಂತ ಒಳ್ಳೆ ಮಾತುಗಳನ್ನ ಹೇಳ್ದ, ಇದು ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅವನ್ಗೆ ಸಂಜಯಂಗ್ ಅನ್ಸುತ್ತೆ. ಸೊ ಅನುಗ್ರಹಿಸದೆ, ಏಕೆಂದರೆ ಅವನು ಎಲ್ಲಾ ಅತೀಂದ್ರಿಯಗಳ ಯಜಮಾನನಾದ ಕೃಷ್ಣನಿಗೆ ಶರಣಾಗಿದ್ದಾನೆ. ನೆಕ್ಸ್ಟ್ ಸ್ಲೈಡ್. ಕೃಷ್ಣನು ಭಗವದ್ಗೀತೆಯ ತಿಳುವಳಿಕೆಯಿಂದ ಭಕ್ತರನ್ನು ಹೊರಗಿಡುತ್ತಾನೆ. ಈ ಜ್ಞಾನವನ್ನು ಭಕ್ತರಿಗೆ ವಿವರಿಸುವ ಭಕ್ತನಿಗೆಲ್ಲ. ಸೊ ಇದ್ರಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ 4-5 ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತ 67, 68, 69, 70, 71ರಲ್ಲಿ ಈ ಭಗವದ್ಗೀತೆ ಕೇಳಿದ್ರೆ ಏನಾಗುತ್ತೆ, ಕೇಳಿ ನಾವು ಬೇರೆಯವ್ರಿಗೆ ಹೇಳಿದ್ರೆ ಏನಾಗುತ್ತೆ, ಇದನ್ನ ಹೇಳ್ತಾ ಇದ್ದಾನೆ. ಈ ಜ್ಞಾನವನ್ನು ಭಕ್ತರಿಗೆ ವಿವರಿಸುವ ಎಲ್ಲ ಪರಿಪೂರ್ಣತೆ ಸಿಗುತ್ತದೆ. ನಾವು ಇದನ್ನ ಕೇಳ್ಬಿಟ್ಟು ಇನ್ನೂ 4 ಜನಕ್ಕೆ ನಾವು ಇದನ್ನ ಹೇಳಿದಾಗ ನಮ್ಗೆ ಕೃಷ್ಣ ಪರಿಪೂರ್ಣತೆ ಅಂದ್ರೆ ಕಂಪ್ಲೀಟ್ ನಮ್ಗೆ ಪ್ರೊಟೆಕ್ಷನ್ ಕೊಡ್ತಾನೆ. ಅಂತಹ ಭಕ್ತನು ಕೃಷ್ಣನಿಗೆ ಬಹಳ ಪ್ರಿಯವಾದವನು. ಈ ತರ ಭಕ್ತರು ನನ್ಗೆ ಬಹಳ ಪ್ರಿಯರು. ಯಾರು ನನ್ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ತಾರೋ ಅವ್ರು ನನ್ಗೆ ತುಂಬಾ ಪ್ರೀತಿಯವರು ಅಂತ ಹೇಳ್ತಾನೆ ಕೃಷ್ಣ. ಶ್ರವಣ ಮಾಡುವವರು ಮತ್ತು ತನ್ನ ಬುದ್ಧಿವಂತಿಕೆಯಿಂದ ಕೃಷ್ಣನನ್ನು ಪೂಜಿಸುತ್ತಾರೆ. ಯಾರು ಕೇಳ್ತಾ ಇದ್ದಾರೋ, ನೀವೆಲ್ಲ 29-30 ಜನ ಇಲ್ಲಿ ಕೇಳ್ತಾ ಇದ್ದೀರಾ 18 ದಿವಸದಿಂದ, ನಿಮ್ಗೆ ಎಲ್ಲಾರ್ಗು ಏನು ನೀವು ಇಷ್ಟು ನಿಮ್ಗೆ ಒಂದು ಇಂಟೆಲಿಜೆನ್ಸ್ ಕೊಟ್ಟಿಯಾನ, ಬುದ್ಧಿವಂತಿಕೆಯಿಂದ ನೀವು ಕೃಷ್ಣನ್ ಕೇಳ್ತಾ ಇದ್ದೀರಾ, ನಿಮ್ಮೂ ಸಹ ಹೃದಯ ಪರಿವರ್ತನೆಯಾಗಿ ಕೃಷ್ಣನ್ ಮೇಲೆ ಭಕ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಮತ್ತು ಅವನು ನಂಬಿಕೆಯಿಂದ ಮತ್ತು ಅಸೂಯೆ ಇಲ್ಲದೆ ಆಲಿಸಿದರೆ ಪಾಪ ಪ್ರಕ್ರಿಯೆಗಳು ಮುಕ್ತನಾಗಿ ಧಾರ್ಮಿಕ ಗ್ರಹಗಳನ್ನು ತಲುಪುತ್ತಾನೆ. ಸೊ ನಾವು ಇದನ್ನ ಭಕ್ತಿಯಿಂದ ಕೇಳಿದ್ರೆ ಭಗವದ್ಗೀತೆನ, ನಾವು ಭಗವಂತನ ವೈಕುಂಠ ಲೋಕಕ್ಕೆ ಹೋಗೋದು ಗ್ಯಾರಂಟಿ. ನಮ್ಮ ಪಾಪ ಪ್ರಕ್ರಿಯೆಗಳೇನಿರುತ್ತೆ ಅವೆಲ್ಲ 0 ಮಾಡ್ತಾನೆ, ಎಲ್ಲ ಫುಲ್ ತೆಗೆದು ಬಿಡ್ತಾನೆ. ಕೃಷ್ಣನಿಗಿಂತ ಭಕ್ತನು ಕರುಣಾಮಯಿ ಎಂದು ಆಧಾರದಿಂದ ಕೆಲವೊಮ್ಮೆ ಅವನ ಭಕ್ತರಿಗೆಲ್ಲರಿಗೂ ಬೋಧಿಸುತ್ತಾನೆ. ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ, ಕೃಷ್ಣನಿಗಿಂತ ಅವನ ಭಕ್ತರೇ ಹೆಚ್ಚು, ಅವನಿಗಿಂತ ಹೆಚ್ಚು ಕರುಣಾಮಯಿಗಳು. ಕೆಲವು ಸಲ ಕೃಷ್ಣ ಕೆಲವ್ರಿಗೆ ಹೇಳ್ಕೊಡಲ್ಲ. ಯಾಕಂದ್ರೆ
ಅವ್ನಿಗೇನ್ ಇಂಟ್ರೆಸ್ಟ್ ಇಲ್ಲ, ಅವ್ನ್ ಭಕ್ತನಲ್ಲ ಅಂತ. ಆದ್ರೆ ಅದೇ ಆ ಭಕ್ತ ಆದ್ರೆ ಏನ್ ಮಾಡ್ತಾನೆ, ಅಯ್ಯೋ ಪಾಪ ಅವರು ಕಷ್ಟ ಪಡ್ತಾ ಇದ್ದಾರೆ ಈ ಭೌತಿಕ ಜಗತ್ನಲ್ಲಿ, ಅವರು ತಿಳ್ಕೊಳ್ಳಿ ಅನ್ನೋದು ಕರುಣೆ ಜಾಸ್ತಿ ಭಕ್ತರಿಗೆ. ಸೊ ಹಂಗಾಗಿ ಕೃಷ್ಣನ್ಗಿಂತ ಭಕ್ತರಿಗೆ ಜಾಸ್ತಿ ಕರುಣೆ. ಪುರಂದರದಾಸ್ ಹೇಳ್ತಾರಂಗೆ, ನೀನ್ ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದ್ ಇದ್ದರೆ ಸಾಕು, ನಿನ್ ನಾಮದ ಬಲ ಇದ್ದರೆ ಸಾಕು, ನಮ್ಗೆ ಎಲ್ಲಾ ಬಂತು ಅಂತಪ್ಪ ಹೇಳ್ತಾರೆ. ನೆಕ್ಸ್ಟ್, ಕೃಷ್ಣ ಅರ್ಜುನನ ಗುರುವಿನಂತೆ ಅರ್ಜುನನಿಗೆ ಅವನ ಸೂಚನೆಗಳು ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಕೇಳುತ್ತಾನೆ. ಕೃಷ್ಣ ಕೇಳ್ತಾನೆ, ಇಷ್ಟ ಮಾಡಿ ಅವ್ನ್ ಹೇಳಲಿಲ್ಲ, ನೀನ್ ಮಾಡೇ ಮಾಡು ಅಂತ ಹೇಳಲಿಲ್ಲ. ಪ್ರಭು ನೆಕ್ಸ್ಟ್ ಸ್ಲೈಡ್. ಅವ್ನ್ ಹೇಳ್ದ, ನೀನು ನೋಡಪ್ಪ, ನಾನು ಇಷ್ಟೆಲ್ಲ ನಿನ್ಗೆ ಹೇಳಿದೀನಿ, ಡಿಸಿಷನ್ ನಿನಗ್ ಬಿಟ್ಟಿದ್ದು, ಯು ಟೇಕ್ ವಾಟ್ ಎವರ್ ಯು ಫೀಲ್ ಲೈಕ್. ನೀನು ಯುದ್ಧ ಮಾಡ್ಬೇಕಾದ್ರೆ ಮಾಡು, ಇಲ್ಲದ್ರೆ ಬಿಡು. ತನ್ನ ಭ್ರಮೆಯನ್ನು ಹೋಗಲಾಡಿಸಲು ಮತ್ತು ವಿವರಿಸಲು ಅವನು ಸಿದ್ಧ. ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ತಿರ್ಗಾ ಬೇಕಾದ್ರೆ ನಾನು ಹೇಳ್ತೀನಿ, ಏನ್ ಯೋಚನೆ ಇಲ್ಲ, ತಿರ್ಗಾ ನಿನ್ಗೆ ಮತ್ತೆ ವಿವರಿಸ್ತೀನಿ ಅಂತ ಕೃಷ್ಣ ನೋಡಿ ಎಷ್ಟು ಗುರುವಿನ ತರ ಒಂದು ಶಿಷ್ಯನ್ ಹೇಳ್ಕೊಡೋ ತರ ಹೇಳ್ತಾ ಇದ್ದಾನೆ. ದೇವೋತ್ತಮ ಕೃಷ್ಣನು ದೇವೋತ್ತಮ ಪರಮ ಪುರುಷ ಮತ್ತು ಅವನ ಶಾಶ್ವತ ಸೇವಕನೆಂದು ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂದ್ರೆ ಹಿ ಇಸ್ ದ ಅಲ್ಟಿಮೇಟ್ ಭಗವಂತ, ನಾವು ಅವನ ಶಾಶ್ವತ ಸೇವಕರು, ನಾವೆಲ್ಲರೂ ಸೇವಕರಷ್ಟೇ ಅವನಿಗೆ. ಈ ಮನವರಿಕೆಯಿಂದ ಅರ್ಜುನ ಕೇಳ್ತಾ ಇದ್ದಾನೆ ಮತ್ತು ಅವನ ಸೂಚನೆಗಳು ಅನುಸರಿಸಲು ಸಿದ್ಧನಾಗಿದ್ದಾನೆ. ಸೊ ಅರ್ಜುನ ಹೇಳ್ತಾನೆ, ನನಗೆ ಗೊತ್ತಾಯ್ತು ನೀನ್ ಹೇಳಿದ್ದೆಲ್ಲ ಕೃಷ್ಣ, ಇನ್ನು ಮುಂದೆ ಏನಿದ್ರು ನಾನು ಯುದ್ಧ ಮಾಡ್ತೀನಿ, ನೀನ್ ಏನ್ ಹೇಳ್ತೀಯೋ ಹಂಗೆ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಆಯ್ತು. ಸೊ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತಾನೆ, ಸಂಜಯ ಕೂಡ ಅವ್ರ ಗುರುಗಳಾದ ವ್ಯಾಸ ದೇವ್ರನ್ನ ಅವನು ಕರುಣೆಯಿಂದ ನಮಸ್ಕಾರ ಮಾಡ್ತಾನೆ. ಯಾಕಂದ್ರೆ ಅವ್ರು ನನಗೆ ಕೊಟ್ಟಿದ್ದ ಒಂದು ವರದಿಂದ ನಾನು ಇದೆಲ್ಲ ನೋಡೋಕಾಯ್ತು. ಸಂಜಯ ಏನ್ ಮಾಡ್ತಾನೆ, ಟಿವಿ ತರ ನೋಡ್ತಾ ಇರ್ತಾನೆ, ಫುಲ್ ಲೈವ್ ಟೆಲಿಕಾಸ್ಟ್. ನಾವ್ ಹೆಂಗೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಡೆಲ್ಲಿ ಮ್ಯಾಚ್ ನೋಡ್ತಾ ಇರ್ತೀವೋ, ಇಲ್ಲಿ ದುಬೈಲ್ ಆಗೋದನ್ನ ಬೆಂಗಳೂರಲ್ಲಿ ಕುತ್ಕೊಂಡು ಲೈವ್, ಅದೇ ರೀತಿ ಸಂಜಯ ಟಿವಿ ನೋಡ್ತಾ ಇರ್ತಾನೆ. ಅಲ್ಲಿ ಯುದ್ಧದಲ್ಲಿ ಏನಾಗ್ತಾ ಇತ್ತು ಅಂತ ಅರಮನೆಯಲ್ಲಿ ಕುತ್ಕೊಂಡು ಅವನು ವಿಶ್ವರೂಪ ತೋರಿಸಿದ್ದೆಲ್ಲ ಕಾಣಿಸುತ್ತೆ, ಕೃಷ್ಣ ಏನೇನ್ ಸಂಭಾಷಣೆ ಮಾಡ್ತಾ ಇದ್ದಾನೋ ಅರ್ಜುನಂಗೆ ಅವೆಲ್ಲ ಕಾಣುತ್ತೆ. ಸೊ ಅವನು ವ್ಯಾಸ ದೇವ್ರು ನನ್ಗೆ ಕೊಟ್ಟದ್ದು, ಈ ವ್ಯಾಸ ಕೊಟ್ಟಿದ್ದು ನನ್ಗೆ ಈ ಶಕ್ತಿ, ಇದು ತುಂಬಾ ಅವನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದಾನೆ. ಕೃಷ್ಣನ ವಿಶ್ವರೂಪ ಅದ್ಭುತವಾಗಿತ್ತು ಅಂತ ನೆನ್ಸ್ಕೊತಾ ಇದ್ದಾನೆ. ಕೃಷ್ಣ ಹೇಳಿದ ಮಾತುಗಳು ಎಂತ ಚೆನ್ನಾಗಿದೆ, ಮತ್ತೆ ಮತ್ತೆ ಕೇಳೋಣ ಅಂತ ಹೇಳಿ ಅವನು ಆನಂದ ಪಡ್ತಾ ಇದ್ದಾನೆ. ಯಾರು? ಸಂಜಯ. ಮತ್ತೆ ನೆಕ್ಸ್ಟ್ ಆಯ್ತು, ಧೃತರಾಷ್ಟ್ರಂಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ, ಯುದ್ಧದ ಬಗ್ಗೆ ನೀನು ನೀನು ಅದ್ರ ಬಗ್ಗೆ ಆತಂಕ ಪಡ್ಬೇಡ. ಎಲ್ಲಿ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ. ಎಲ್ಲಿ ಕೃಷ್ಣನಂತ ಭಗವಂತ ಇರ್ತಾನೋ, ಎಲ್ಲಿ ಅರ್ಜುನನಂತ ಧನುರ್ಧರಗಳಿರ್ತಾನೋ ಅಲ್ಲಿ ವಿಜಯ ಖಂಡಿತ, ನೀನು ಗೆಲ್ಲಕ್ ಸಾಧ್ಯ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಧೃತರಾಷ್ಟ್ರಗೆ ಸಂಜಯ ಹೇಳ್ತಾ ಇದ್ದಾನೆ ಈ ಕೊನೆ 78ನೇ ಶ್ಲೋಕದಲ್ಲಿ. ನೆಕ್ಸ್ಟ್ ಸ್ಲೈಡ್. ಖಂಡಿತ ಗೆಲುವು ಕೃಷ್ಣನ್ ಕಡೆನೆ. ಸೊ ಇಲ್ಲಿ ನಾವು ಸಹ ಕೃಷ್ಣನ್ಗೆ ಶರಣಾಗ್ತೀವ, ಇಷ್ಟು ಕೇಳಿದೀವಿ 18 ದಿವಸದಿಂದ. ನಾವು ಸಹ ಇದರಿಂದ ಏನಾದ್ರು ಪರಿವರ್ತನೆಗೊಳ್ಳುತ್ತಾ ನಮ್ಮ ಜೀವನ, ನಾವು ಸಹ ಬೇರೆ ರೀತಿಯಾಗಿ ಒಂದು ಉತ್ತಮವಾದ ಒಂದು ಸ್ಥಳಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿ ನಿಮ್ಗೆ ಬಿಟ್ಟಿದ್ದು. ನೆಕ್ಸ್ಟ್ ಸ್ಲೈಡ್. ಸೊ ಈ 2 ಶ್ಲೋಕನ ಬರ್ದಿದ್ದಾರೆ, 66ನೇ ಶ್ಲೋಕ ಮತ್ತೆ 78ನೇ ಶ್ಲೋಕದಲ್ಲಿ ಇಂಪಾರ್ಟೆಂಟ್ ಶ್ಲೋಕಾಸ್ ಇವೆರಡು. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಾ. ಎಲ್ಲ ಧರ್ಮಗಳನ್ನು ಪ್ರತಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಸೊ ಹೇಳ್ತಾನೆ ಕೃಷ್ಣ, ಅಶ್ಯೂರೆನ್ಸ್ ಕೊಡ್ತಾ ಇದ್ದಾನೆ, ಫಾರ್ ಶ್ಯೂರ್ ನಾನಿದ್ದೀನಿ. ಯಾವಾಗ ನಾನಿದ್ದೀನಿ? ಸರ್ವಧರ್ಮ ಪರಿತ್ಯಜ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮವನ್ನ ಬಿಟ್ಟು ನನಗ್ ಶರಣಾಗತ ನೀನ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನಾನು ನಿನ್ನ ನೋಡ್ಕೋತೀನಿ. ಅಶ್ಯೂರೆನ್ಸ್ 100%. ಪಾಂಡವ್ರಿಗೇನು ಒಂದೊಂದು ಹೆಜ್ಜೆಗೂ ಹೆಂಗ್ ಕಾಪಾಡ್ದ ಕೃಷ್ಣ, ಪ್ರಹ್ಲಾದನ ಹೆಂಗೆ ಒಂದೊಂದು ಎಂತ ದುರಂತಗಳಿಂದ, ಹಾವು ಬೆಟ್ಟ ಎಲ್ಲರಿಂದ ಕಾಪಾಡ್ದ ಭಗವಂತ ಹೇಗೆ? ಯಾಕೆಂದ್ರೆ ಅವರೆಲ್ಲ ಪರಿತ್ಯಜ್ಯ ಆಮೇಕಂ ಶರಣಂ ವ್ರಜ, ಅವನಿಗೆ ಶರಣಾಗತಿ ಆಗಿದ್ರು, ಅದಕ್ಕೆ ಭಗವಂತ ಅವ್ರನ್ನ ಕಾಪಾಡ್ದ ಎಂತೆಂತ ದುರಂತಗಳಿಂದ. ಸೊ ಹೆದರ್ಕೊಳ್ಳಿಲ್ಲ ಅವ್ರು, ಯಾವ್ದಕ್ಕೂ ಹೆದರ್ಲಿಲ್ಲ. ಭಗವಂತ ಎಲ್ಲಾನು ಕಾಪಾಡ್ದ, ಅವ್ರಿಗೊಂದು ಚೂರು ತೊಂದರೆ ಆಗ್ಲಿಲ್ಲ. ನೆಕ್ಸ್ಟ್ ಸ್ಲೈಡ್. 78ನೇ ಕೊನೆ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧರನಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಸಂಜಯ ಹೇಳ್ತಾ ಇದ್ದಾನೆ,
ಇದು ನನ್ನ ಅಭಿಪ್ರಾಯ. ಸೊ ಎಲ್ಲಿ ಕೃಷ್ಣ ಇರ್ತಾನೋ, ಎಲ್ಲಿ ಅರ್ಜುನ ಇರ್ತಾನೋ ಅಲ್ಲಿ ವಿಜಯ ಅಂದ್ರೆ ಅವ್ರಿಗೆ ವಿಕ್ಟ್ರಿ, ಮತ್ತೆ ಸಿರಿ, ದುಡ್ಡು, ಐಶ್ವರ್ಯ, ಅಸಾಧಾರಣ ಶಕ್ತಿ, ಮತ್ತೆ ಟ್ರೂತ್ಫುಲ್ನೆಸ್, ನೀತಿಯ ಒಂದು ಧರ್ಮ ಸ್ಥಾಪನೆ ಆಗತ್ತೆ ಅಂತ ಹೇಳ್ತಾರೆ. ಸೊ ಇನ್ 2 ಸ್ಲೈಡ್ ಅಲ್ಲಿ ಈ ಅಧ್ಯಾಯದ ಸಾರಾಂಶ ಇದೆ. ಸೊ ಐ ವಿಲ್ ನಾಟ್ ಗೋ ಥ್ರೂ ದಟ್, ಯಾಕಂದ್ರೆ ತುಂಬಾ ಲೇಟ್ ಆಗಿದೆ ನಿಮ್ಗೂ ಎಲ್ಲರಿಗೂ ಸಹ. ಇದನ್ನ ಪ್ರಭು ಕಳಿಸ್ತಾರೆ, ಹೇಗಿದ್ರು ನಿಮ್ಗೆ ಈ ರೆಕಾರ್ಡಿಂಗು ನೀವು ನೋಡಬಹುದು. ಇದರಲ್ಲಿ ಕೊನೆಯಲ್ಲಿ ಏನು ಸಾರಾಂಶ ಇದೆ ಈ 18ನೇ ಅಧ್ಯಾಯದಲ್ಲಿ. ಸೊ ಇದನ್ನ ಪ್ರಭು ಪ್ಲೀಸ್ ಯು ಕ್ಯಾನ್ ಸೆಂಡ್ ಇಟ್ ಟು ಆಲ್ ಆಫ್ ದೆಮ್. ಇದನ್ನ ಓದ್ಕೋಬಹುದು ಅವರು, ಬಿಕಾಸ್ ಆಲ್ರೆಡಿ ವಿ ಆರ್ 9:30, ಮೋರ್ ದೆನ್ 9:30. ಸೊ ಐ ಹವ್ ಟೇಕನ್ ತುಂಬಾ ಟೈಮ್ ತಗೊಂಡು ಇನ್ನೆಲ್ಲಾರ್ದು, ಯಾಕಂದ್ರೆ ಈ ಭಗವದ್ಗೀತೆನೆ ಹಾಗೆ, ಇದು ತುಂಬಾ ಕಷ್ಟ. ನೀವು ಆಕ್ಚುಲಿ ಒಂದೊಂದು ವರ್ಡ್ಗೂ ನಮ್ಗೆ ಒಂದೊಂದು ಅವರ್ ಬೇಕು ವಿವರಣೆ ಮಾಡಕ್ಕೆ. ಅಂತದ್ದು ಇಷ್ಟೊಂದು ಇರೋದನ್ನ ನಾವು 1 hour ಅಲ್ಲಿ 1.5 hours ಅಲ್ಲಿ ನಾವು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ನಮಗೂ ಸಹ. ಯಾಕಂದ್ರೆ ನಮಗೂ ಹೆಚ್ಚು ನಿಮ್ಗೆ ಹೇಳಿ ಎಲ್ಲಾ ವಿಷಯನೂ ನಿಮ್ಗೂ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ನಮಗೂ ಆಸೆ. ಆದ್ರೂ ಸಮಯದ ಅಭಾವದಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೀವು ಏನಾದ್ರೂ ಯಾರು ನಿಮ್ಗೆ ಇಫ್ ಯು ವಾಂಟ್ ಟು ಶೇರ್ ಎನಿ ಆಫ್ ಯುವರ್ ಫೀಲಿಂಗ್ಸ್, ನಿಮ್ಗೆ ಅನುಭವ 18 ದಿವಸದಲ್ಲಿ ಏನಾಯ್ತು, ಯು ಆರ್ ವೆಲ್ಕಮ್. ಯು ಕ್ಯಾನ್ ಪ್ಲೀಸ್ ಶೇರ್ ಯುವರ್ ಫೀಡ್ಬ್ಯಾಕ್ ಟು ಅಸ್ ಸೊ ವಿ ಕ್ಯಾನ್ ಇಂಪ್ರೂವ್ ಇನ್ ಅವರ್ ನೆಕ್ಸ್ಟ್ ಸೆಷನ್ಸ್. ದಯವಿಟ್ಟು ನಿಮ್ದು ಏನಾದ್ರು ಅಭಿಪ್ರಾಯ ಇದ್ರೆ ಯಾರು ಒಂದಿಬ್ರು ಅನ್ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ, ನಮಗೂ ಗೊತ್ತಾಗತ್ತೆ. ಹರೇ ಕೃಷ್ಣ. ಯಾರಿಗಾರ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಆಮೇಲೆ ಇಷ್ಟು ದಿನ ನಡೆದ ಒಂದು ಈ 18 ದಿನದ ಒಂದು ಯಜ್ಞ ಅಂತ ಹೇಳ್ಬೋದು, ಇದನ್ನ ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ? ನಿಮ್ಮ ಅನುಭವ ಏನಾದ್ರು ಹಂಚ್ಕೊಳ್ಳಿದ್ದೀರಾ ಹಂಚ್ಕೊಳ್ಳಿ. ಮತ್ತೆ ಇನ್ನೇನು ಓಕೆ, ಔಟ್ ಆಫ್ ಥ್ಯಾಂಕ್ಸ್ ಇನ್ ದ ಎಂಡ್. ಓಕೆ, ಯಾರು ಹಂಚ್ಕೊಳ್ಳಿದ್ದೀರಾ? ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ, ಇಲ್ಲ ಏನಾದ್ರು ಹಂಚ್ಕೊಳ್ಳಿದ್ರೆ ಖಂಡಿತ ಹಂಚ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿಮ್ಮ. ನಾವಂತೂ ಪುರುಷೋತ್ತಮ ಮಾಸನ ತುಂಬಾ ಸಂತೋಷವಾಗಿ ಕಳೆದ್ವಿ. ಯಾಕಂದ್ರೆ ಈ ಭಗವದ್ಗೀತೆ ಇದು ತುಂಬಾ ಚೆನ್ನಾಗಿತ್ತು. ಏನು ಅಂದ್ರೆ ಮುಂಚೆ ಎಲ್ಲ ಸುಮ್ನೆ ಓದಿದ್ವಿ ಅಷ್ಟೇನೆ, ಅದ್ರದ್ದು ವಿವರಣೆ ಇದು ಎಲ್ಲ ನಮ್ಗೆ ಈಗೇನು ಅಂದ್ರೆ ಒಂದ್ ಸ್ವಲ್ಪ ಗೊತ್ತಾಗಿದೆ ಅಷ್ಟೇನೆ. ಓಹೋ ಇದ್ರಲ್ಲಿ ಇಂಥದ್ದು ಇದೆ ಅಂತ ಅಂದ್ಬಿಟ್ಟು ಒಂದು ಹೆಡ್ಡಿಂಗ್ಸ್ ಅಂತ ಅಂತಾರಲ್ಲ, ಅದಷ್ಟು ಮೈಂಡ್ಗೆ ನಮ್ಗೆ ಗೊತ್ತಾಗಿದೆ. ಈ ಅಧ್ಯಾಯದಲ್ಲಿ ಈ ತರ ಇದೆ, ಈ ಅಧ್ಯಾಯದಲ್ಲಿ ಇದೆ, 15 ಪುರುಷೋತ್ತಮ ಇದ್ರ ಬಗ್ಗೆ ಇದೆ. ಈ ತರ ಒಂದು ಹೆಡ್ಡಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗ್ ಬಂತು. ಈ ಸ್ಲೈಡಿಂಗ್ಸ್ ಇದೆಲ್ಲ ಕೊಟ್ಟಿದ್ದು ನಮ್ಗೆ ಏನೋ ತುಂಬಾ ಪರಿಚಿತ ಆಯ್ತು ಅನ್ನೋ ಹಾಗಾಗಿದೆ ಭಗವದ್ಗೀತೆ. ತುಂಬಾ ಚೆನ್ನಾಗಿತ್ತು. ನಿಮ್ ಎಲ್ಲಾ ಇವ್ರು ಹೇಳಿದವ್ರು ಮಾತಾಜಿ ಪ್ರಭುಜಿಗೆ ಎಲ್ಲಾರ್ಗುನು ನನ್ನ ದಂಡವತ್ ಪ್ರಣಾಮ್. ಥ್ಯಾಂಕ್ ಯು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಖಂಡಿತ ತುಂಬಾ ಅರ್ಥವಾಗ್ತಾ ಇತ್ತು. ವೆರಿ ನೈಸ್ ಮಾತಾಜಿ. ನೀವು ಖಂಡಿತ ನಿಮ್ಮ ಇದು ನಮ್ಮಲ್ಲಿ ಇರ್ಲಿ. ಇನ್ನು ಮುಂದೆ ಆಗೋ ಕ್ಲಾಸ್ಗಳಲ್ಲೂ ದಯವಿಟ್ಟು ನಿಮ್ಮನ್ನೆಲ್ಲ ಬೇಡ್ಕೋತೀನಿ, ದಯವಿಟ್ಟು ಬನ್ನಿ, ಉಪಯೋಗ ಪಡ್ಕೊಳ್ಳಿ. ಆಯ್ತು ಮಾತಾಜಿ, ಹೇಳಿ. ಮತ್ತೆ ಕ್ಯಾಂಟಿಂಗ್ ಮಾಡ್ಬೇಕಾದ್ರೆ ನಾವು 16 ಮಾಲೆ ಮಾಡ್ಬೇಕು. ಅದನ್ನ ನಾವು ಕಂಠಿ ಮಾಲೆ ಇಟ್ಕೊಂಡೇ ಮಾಡ್ಬೇಕಾ, ಅಥವಾ ನಾವು ಅದನ್ನೇ ಹಂಗೆ ನಾವು ಕಂಠಿ ಮಾಲೆ ಇಟ್ಕೊಳ್ದಂತೆ ಮಾಡಿದ್ರು ಕೂಡ ಮಾಡ್ಬೋದಾ? ಮತ್ತೆ ಜೊತೆಗೆ 16 ಮಾಲೆ ಕಂಪಲ್ಸರಿ 16 ಮಾಲೆ ಮಾಡ್ಬೇಕು, ನಾವು ಕೌಂಟಿಂಗ್ ಮಾಡ್ಕೊಂಡೇ ಮಾಡ್ಬೇಕಾ ನಾವು? ಇಲ್ಲಾಂದ್ರೆ 24 hours ನಾವು ಅವನ ನಾಮಸ್ಮರಣೆ ಮಾಡ್ತಾ ಅವನ್ ಧ್ಯಾನ ಮಾಡ್ತಾ ಈ ರೀತಿನೂ ಕೂಡ ಇದನ್ನ ನಾವು ಮಾಡ್ಬೋದಾ? ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಬೇಕಿತ್ತು ಮಾತಾಜಿ. ನಾವು ಏನಕ್ಕೆ ಕಂಠಿ ಇದು ಮಾಲಾ ಇಟ್ಕೊಂಡ್ ಮಾಡ್ತೀವಿ ಅಂದ್ರೆ ಜಪ ಏನಾಗತ್ತೆ ಅಂದ್ರೆ ಪ್ರಭು, ನಮ್ಮ ಇಂದ್ರಿಯಗಳಿರುತ್ತೆ ನೋಡಿ, ನಮ್ಮ ಇಂದ್ರಿಯಗಳೆಲ್ಲ ಭಗವಂತನಲ್ಲಿ ಒಂದು ಅವನ ಸ್ಮರಣೆಗೆ ಹೆಲ್ಪ್ ಮಾಡುತ್ತೆ. ನಾವು ಕಂಠಿ ಮಾಲಾ ಅಂತೀನಿ, ನಾವು ಏನದು ಜಪಮಾಲಾ ಇಟ್ಕೊಂಡ್ ಮಾಡಿದಾಗ ಅದೇನಾಗತ್ತೆ, ನಮ್ಮ ಬಾಯಿಯಿಂದ ಹೇಳ್ತಾ ಇರ್ತೀವಿ ನಾಮಸ್ಮರಣೆ, ಕಿವಿಯಿಂದ ಕೇಳ್ತಾ ಇರ್ತೀವಿ, ನಮ್ಮ ಟಚ್ ಏನಿರುತ್ತೆ ಅಂದ್ರೆ ನಮ್ಮ ಸ್ಪರ್ಶ ಏನಿರುತ್ತೆ ಮುಟ್ತಾ ಇರುತ್ತೆ ಮಾಲೆನ. ಸೊ ನಮ್ಮ ಇಂದ್ರಿಯಗಳೆಲ್ಲ ಅದ್ರಲ್ಲಿ ಒಂದು ಎಲ್ಲಾ ಇಂದ್ರಿಯಗಳು ಒಂದೇ ಕೆಲ್ಸದಲ್ಲಿ ನಮ್ಗೆ ಅಳವಡಿಕೆ ಆದಾಗ ಅದ್ರಲ್ಲಿ ಹೆಚ್ಚು ಪರಿಣಾಮ, ನಿಮ್ಗೂ ಗೊತ್ತಿದೆ, ಕಾನ್ಸಂಟ್ರೇಷನ್ ಇಂದ ಮಾಡಿದಾಗ ಹೆಚ್ಚು ಪರಿಣಾಮ ಆಗುತ್ತೆ ಯಾವ್ದೇ ಒಂದು ಕೆಲಸ. ಸೊ ಈ ಇಂದ್ರಿಯಗಳೆಲ್ಲ ಒಟ್ಟಿಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳಿದಾಗ ಅದ್ರ ಎಫೆಕ್ಟ್ ಜಾಸ್ತಿ. ಸೊ ಹಾಗಾಗಿ ಮಾಲಾ ಇಟ್ಕೊಂಡ್ ಮಾಡಿದ್ರೆ ಹೆಚ್ಚು ಅದ್ರದ್ದು ಎಫೆಕ್ಟ್ ಜಾಸ್ತಿ. ನಾವು ಸುಮ್ನೆ ಹೋಗ್ತಾ ಬರ್ತಾ ಹೇಳ್ತಾ ಇರ್ಬೋದು, ಆದ್ರೆ ಈ ಕೂತ್ಕೊಂಡು ಹಿಂಗೆ ನಾವು ಮಾಲೆ ಇಟ್ಕೊಂಡು ಮಾಡಿದಾಗ ಅದು ಹೆಚ್ಚು ಎಫೆಕ್ಟಿವ್ ಜಾಸ್ತಿ. ಆಮೇಲೆ ನೀವು ಕೇಳಿದ್ರಿ ಈ ನಿರ್ದಿಷ್ಟವಾಗಿ ಇಷ್ಟೇ ಮಾಡ್ಬೇಕಾ ರೌಂಡ್ಸ್ ಅಂತ. ಪ್ರಭು ಯಾಕೆ ಹಿಂಗ್ ಹೇಳ್ತಾರೆ ಅಂದ್ರೆ, ನೀವು ಮಾತಾಜಿ ನೀವು ಯಾಕೆ ಹಾಗೆ ಹೇಳ್ತಾರೆ ಇಷ್ಟೇ ಮಾಡ್ಬೇಕು ಅಂದ್ರೆ, ಇವಾಗ ನಾವು ಒಂದು ಗಿಡಕ್ಕೆ
ಒಂದ್ ದಿವಸ ಒಂದ್ ಬಕೆಟ್ ನೀರ್ ಹಾಕ್ಬಿಡ್ತೀವಿ, ಇನ್ನೊಂದ್ 2-3 ದಿವಸ ನೀರೇ ಹಾಕಲ್ಲ ಆ ಕಡೆ, ತಿರ್ಗಾ ಇನ್ನೊಂದ್ 4 ದಿವಸ ಆದ್ಮೇಲೆ ತಗೊಂಡೋಗಿ ಒಂದ್ ಲೋಟ ನೀರ್ ಹಾಕ್ತಿವಿ. ಸೊ ಹಿಂಗ್ ಮಾಡಿದ್ರೆ ಏನಾಗುತ್ತೆ, ಆ ಗಿಡಕ್ಕೆ ಸರಿಯಾಗಿ ನೀರ್ ಸಿಕ್ಕಲ್ಲ, ಎಷ್ಟ್ ಬೇಕೋ ಅಷ್ಟು. ದಿನ ನಿರ್ದಿಷ್ಟವಾಗಿ ಡ್ರಿಪ್ ಇರಿಗೇಷನ್ ಅಂತ ಏನ್ ಮಾಡ್ತೀವಿ ನಾವು, ಒಂದು ಗಿಡಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದಾಗ ತೊಟ್ ಅಂತ ನೀರು ಸಮನವಾಗಿ ಯಾವಾಗ್ಲೂ ಸದಾ ಕಾಲ ಹೋಗ್ತಾ ಇರುತ್ತೆ. ಸೊ ನಾವ್ ಏನಕ್ಕೆ ಈ ನಂಬರ್ ಇಟ್ಕೊಂಡ್ ಮಾಡ್ತೀವಿ ಅಂದಾಗ, ನಾವು ದಿನ ಒಂದಿಷ್ಟು ನಂಬರ್ಗೆ ಮಾಡ್ತೀವಿ ಚಾಂಟಿಂಗು, ಅಂದ್ರೆ ಅವಾಗ ಕರೆಕ್ಟ್ ಆಗಿ ದಿನ ಆ ಗಿಡಕ್ಕೆ ನೀರ್ ಕೊಡ್ತೀವಿ, ಅದಕ್ಕೆ ನೀರ್ ಎಷ್ಟ್ ಬೇಕೋ ಅಷ್ಟು ಕೊಡ್ತೀವಿ ದಿನ ಅನ್ನೋದಕ್ಕೋಸ್ಕರ ನಾವು ಈ ನಂಬರ್ ಇಟ್ಕೊಂಡು 16 ರೌಂಡ್ ಮಾಡ್ಬೇಕು, 108 ಒಂದು ರೌಂಡ್ ಅಲ್ಲಿ 108 ಸಲ ಇರುತ್ತೆ, ಇದಕ್ಕೋಸ್ಕರ ನಾವು ಒಂದು ನಂಬರ್ ಇಟ್ಕೋತೀವಿ ಮಾತಾಜಿ, ಅಷ್ಟೇ. ತುಂಬಾ ಧನ್ಯವಾದಗಳು ಮಾತಾಜಿ, ವಿಷಯ ತಿಳಿಸಿಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಮತ್ತೆ ಎಲ್ಲ ಚೆನ್ನಾಗಿ ಮೂಡಿ ಬಂತು. ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಅದು ನಾವು ಏನೋ ಬುಕ್ ಓದ್ಕೊಂಡು ಹೋಗಿರ್ತೀವಿ ಅಷ್ಟೇ, ಆದ್ರೆ ನಿರ್ದಿಷ್ಟವಾಗಿ ಈ ರೀತಿ ಒಂದು ಕ್ಲಾಸಲ್ಲಿ ಅಟೆಂಡ್ ಮಾಡಿದಾಗ ಅದರ ಒಂದು ಟೇಸ್ಟೇ ಬೇರೆ ಇದೆ ಮಾತಾಜಿ. ನಿಜವಾಗ್ಲೂ ಇದು ತುಂಬಾ ಸಂತೋಷಕರವಾದ ವಿಷಯ ಮಾತಾಜಿ. ಈ ರೀತಿ ಮಾಡಿಕೊಟ್ಟಿದ್ದಕ್ಕೆ ಅನಂತ ಕೋಟಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ಇಲ್ಲಿ ಶರಣ್ಯ ಅವ್ರು ಬರ್ದಿದ್ದಾರೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅಂತ. ಮಾತಾಜಿ ಅವ್ರು ನಿಮ್ಗೆ ನೆಟ್ವರ್ಕ್ ಆದ್ರೆ ಕೇಳಿಸ್ಲಿಲ್ವಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೀವು ನೆಟ್ವರ್ಕ್ ಪ್ರಾಬ್ಲಮ್ ಶುಡ್ ಬಿ ಸಾಲ್ವ್ಡ್ ಇನ್ ದ ಕಮಿಂಗ್ ಕ್ಲಾಸಸ್. ಹೌದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಮಧ್ಯೆ ಕೇಳಿಸ್ತಾ ಇರ್ಲಿಲ್ಲ ಒಂದ್ ಲೈನ್, ಸೊ ಅದು ಮಿಸ್ ಆಗ್ದಂಗ್ ಆಯ್ತು. ಅವಾಗ ನೀವು ದಯವಿಟ್ಟು ಹೇಳಿದ್ರೆ ನಾನು ಸ್ವಲ್ಪ ಹತ್ರ ಕೂತ್ಕೋತಾ ಇದ್ದೆ, ವೈಫೈ ನನ್ಗೆ ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಾಗಲ್ಲ ಆಗ್ತಾ ಇರೋದು. ನೀವು ಒಂದ್ಸಲಿ ಹೇಳಿದ್ರೆ ನಮ್ಗೆ ಖಂಡಿತ ಗೊತ್ತಾಗಿರೋದು ನನಗೆ. ಓಕೆ, ಅವರು ಯಾರೋ ಚಯಾಂಗ್ ಪ್ರಭುಜಿ ಅಂತ ಅವ್ರು ಹೇಳ್ತಾ ಇದ್ರಲ್ಲ, ಅದಕ್ಕೆ ನನ್ಗೆ ಅನ್ಸ್ತು ಮೋಸ್ಟ್ಲಿ ಅದು ಸರಿ ಆಗ್ಬಹುದಿತ್ತು ಅಂತ. ಬಟ್ ದಟ್ಸ್ ಓಕೆ, ನೆಕ್ಸ್ಟ್ ವಿ ವಿಲ್ ಟೇಕ್ ಕೇರ್ ಸೋ ದಟ್ ವಿ ವಿಲ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಆದಷ್ಟು ನಮ್ಮ ಇದು ಏನಿರುತ್ತೋ ಪ್ರಾಬ್ಲಮ್ ಖಂಡಿತ ಇದು ಮಾಡ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಇಟ್ ವಾಸ್ ವೆರಿ ವಂಡರ್ಫುಲ್ ಥಿಂಗ್ ಟು ಹಿಯರ್ ಫ್ರಮ್ ಯು and all other Prabhuji and Mataji. It was very lovely. Thank you so much. Thanks Mataji. ನಿಮ್ಮ ಈ ಪ್ರೀತಿಗೆ ಇದಕ್ಕೆ ನಮ್ಗೆ ತುಂಬಾ ಧನ್ಯವಾದಗಳು ನಮ್ಗೆ. Okay Mataji, thank you so much. ಹರೇ ಕೃಷ್ಣ ಎಲ್ಲರಿಗೂ. ಇಷ್ಟು ದಿನ ಇದೆಲ್ಲ ಮೂಡಿ ಬಂದಿದ್ದಕ್ಕೆ ನಮ್ಮ ಗುರುಗಳಾದ ದೀಕ್ಷಾಗುರುಗಳಾದ ಹಿಸ್ ಹೋಲಿನೆಸ್ ಜಯಪಾತ್ರ ಗುರು ಮಹಾರಾಜ್ ಅವರಿಗೆ ವಂದನೆ ಮಾಡ್ತಾ, ಮತ್ತೆ ಎಲ್ಲ ನಮ್ಮ ಚಿಕ್ಕ ಗುರುವಾದ ವಿಜಯ್ ವೇಣುಗೋಪಾಲ್ ಪ್ರಭು ಮತ್ತೆ ಪ್ರೇಮ ಪದ್ಮಿ ಮಾತಾಜಿಯಿಂದ ಮಾಡಿದ ಈ ಒಂದು ಅದ್ಭುತವಾದ ಈ ಒಂದು 18 ದಿನದ ಶೀರ್ಷಿಕೆ, ಮತ್ತೆ ನೀವೆಲ್ಲ ನೆರೆದಿದ್ದ ಈ ಒಂದು ಭಕ್ತಾದಿಗಳು ನೀವೆಲ್ಲರೂ ಬಂದಿದ್ದಕ್ಕೆ ಈ ಒಂದು ಶಿಬಿರನ ತುಂಬಾ ಚೆನ್ನಾಗಿ ನಡೆಯುವಂಗಾಯ್ತು. ಮತ್ತೆ ನಿಮ್ಮ ಒಂದು ತಾಳ್ಮೆ ನಮ್ಮನ್ನ ಸಹಿಸ್ಕೊಂಡಿದ್ದಕ್ಕೆ ತುಂಬಾ ಅನಂತ ಕೋಟಿ ಧನ್ಯವಾದಗಳು ನಿಮಗೆ. ಮತ್ತೆ ಇದನ್ನ ನಡೆಸ್ಕೊಟ್ರಲ್ಲ ಎಲ್ಲಾ ಪ್ರಭು ಮಾತಾಜಿಗಳು, ಮೊದಲಿಂದ ಬಂದ್ರೆ ಹಿಸ್ ಗ್ರೇಸ್ ಆಶ್ರಯ ಜಗನ್ನಾಥ್ ಪ್ರಭುಜಿ, ಮತ್ತೆ ಅವರ ಧರ್ಮ ಪತ್ನಿ ಇವತ್ತು ಮಾಡಿದ್ರಲ್ಲ ವಿನೋದವಾಣಿ ಮಾತಾಜಿ, ಹಿಸ್ ಗ್ರೇಸ್ ಪ್ರಸನ್ನಾತ್ಮ ಪ್ರಭುಜಿ, ಮತ್ತೆ ಅವರ ಧರ್ಮ ಪತ್ನಿಯಾದ ಹಗ್ರೇಸ್ ಪೂರ್ಣನಂದಿನಿ ಮಾತಾಜಿ, ಮತ್ತೆ ಹಿಸ್ ಗ್ರೇಸ್ ಪ್ರಸಾದೇಶ್ವರ ಪ್ರಭುಜಿ, ಮತ್ತೆ ಹಗ್ರೇಸ್ ರಂಗವಲ್ಲಿ ಮಾತಾಜಿ. ಸೊ ಇವರೆಲ್ಲ ಬಂದು ಮಾಡಿಕೊಟ್ಟಿದ್ದು ತುಂಬಾ ಅನಂತ ಕೋಟಿ ಧನ್ಯವಾದಗಳು ಅವ್ರಿಗೆ. ಒಂದು ಸಮಯನ ಇದೀಗ ವಿನಿಯೋಗಿಸಿದ್ರು. ಹರೇ ಕೃಷ್ಣ. ಮತ್ತೆ ಇವತ್ತು ಟ್ರಾನ್ಸ್ಲೇಷನ್ ಎಲ್ಲ ಮಾಡಿದ್ದ ನನ್ನ ಅಕ್ಕ ಹೇಮಲತಾ ಅಂತ, ಅವಳು ನನಗೆ ಈ ಒಂದು ಕಳೆದ ಒಂದು ವಾರದಿಂದ ತುಂಬಾ ಸಹಾಯ ಮಾಡಿದ್ಲು. ಮತ್ತೆ ನನ್ನ ಮಗ PPT ಮಾಡ್ಲಿಕ್ಕೆಲ್ಲ ಸಹಾಯ ಮಾಡಿದ, ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತೆ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಜನ ಮಾಡಿದ್ದಾರೆ ಭಕ್ತಾದಿಗಳು. ಅವರ ಒಂದು ನಿಮ್ನೆಲ್ಲ ಇಲ್ಲಿ ಸೇರ್ಸೋದಕ್ಕಾಗ್ಲಿ ಎಲ್ಲ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು. ಎಲ್ಲ ಭಕ್ತರ ಒಂದು ಆಶೀರ್ವಾದ ಎಲ್ಲರದು ಪ್ರತಿದಿನ ನಮ್ಗೆ ಆಶೀರ್ವಾದ ಮಾಡೋರು ಅವ್ರಿಗೆಲ್ಲ ಎಷ್ಟು ಧನ್ಯವಾದ ಹೇಳಿ. ಅನಂತ ಕೋಟಿ ಧನ್ಯವಾದಗಳು ಅವ್ರಿಗೆ. ದಂಡವತ್ ಪ್ರಣಾಮ ಎಲ್ಲ ಭಕ್ತರಿಗೂ.
ಸೊ ಇದೆಲ್ಲ ಒಬ್ರದ್ದು ಇಬ್ರದ್ದು ಅಲ್ಲ, ಇಲ್ಲಿ ಎಲ್ಲರ ಒಂದು ಶ್ರಮ ಇತ್ತು. ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸೋಣ ಅಂತಿದ್ವಿ. ಮತ್ತೆ ಈಗ ಮುಂಚೆನೆ ಮಧ್ಯದಲ್ಲಿ ಹೇಳಿದ ನಾವು ಮಾತಾಡಿದ್ನಲ್ಲ, ಈ ತರ ಕ್ಲಾಸ್ ಇದೆ ಮುಂದಕ್ಕೆ ಅಂತ. ಸೊ ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದೀರಾ ಅದಕ್ಕೊಂದು ಫಾರ್ಮ್ ತರ ಕಳಿಸ್ತೀವಿ. ಅದಕ್ಕೆ ನೀವು ನಿಮ್ಮ ಫೋನ್ ನಂಬರು ಅದನ್ನು ಹಾಕಿ ಕಳಿಸಿದ್ರೆ ನಾವು ಸೇರಿಸ್ಕೊಂತೀವಿ. ಮತ್ತೆ ಅದಕ್ಕೇನು ಖಂಡಿತ ಶುಲ್ಕ ಅಂದ್ರೆ ಫೀಸ್ ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ ಆಗ್ಲಿ ನಿಮ್ಮ ರಿಲೇಟಿವ್ಸ್ನಾಗ್ಲಿ ಯಾರನ್ನಾರು ಸೇರಿಸ್ಬೋದು. ಯಾರಿಗಾರ ಇನ್ನೇನಾರು ಶೇರ್ ಮಾಡೋದಿದ್ರೆ ಇವತ್ತೊಂದಿನ ನಾವು ಒಂದು 10 ನಿಮಿಷ ಮುಂದಕ್ಕೆ ಹಾಕೋಣ. ವೈಂಡ್ ಅಪ್ ಮಾಡ್ಬೇಕಾದ್ರೆ ಯಾರು ಹಂಚ್ಕೊಳ್ಳೋದಿದ್ರೆ, ಅವರ ಅನಿಸಿಕೆ ಹೇಳೋದಿದ್ರೆ ದಯವಿಟ್ಟು ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಆನ್ಲೈನ್ ಕ್ಲಾಸ್ ಅಂದ್ರೆ ಏನೋ ಅನ್ಕೊಂಡಿದ್ದೆ ನಾನು, ಬಟ್ ಬಹಳ ಪರ್ಫೆಕ್ಟ್ ಆಗಿ ಬಂತು. ಆಕ್ಚುಲಿ ಸತ್ಸಂಗಕ್ಕಿಂತ ನನಗೆ ಇಲ್ಲಿ ತುಂಬಾ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಇಲ್ಲಿ ಟೈಮ್ ಲಿಮಿಟ್ ಏನಿಲ್ಲ, ನಾ ಎಷ್ಟ ಆಯ್ತು ಮನೆಗೆ ಹೋಗೋಣ ಅದೆಲ್ಲ ಏನ್ ಟೆನ್ಷನ್ ಇರಲ್ಲ. ಸೊ ವಿ ಕ್ಯಾನ್ ಹಿಯರ್ ಪ್ರಾಪರ್ಲಿ. ಇಲ್ಲಿ ಕುತ್ಕೊಂಡು ಕ್ಲಿಯರ್ ಆಗಿ ಕುತ್ಕೊಂಡು ಕೇಳಿದ್ವಿ. ಮತ್ತೆ ಬೇಕು ಅನ್ಸಿದ್ರೆ ನೆಕ್ಸ್ಟ್ ಡೇನು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀರಾ, ಅದನ್ನು ಕೇಳ್ಬೋದು. ತುಂಬಾ ಇಷ್ಟ ಆಯ್ತು. ಬರುವ ನೆಕ್ಸ್ಟ್ ಕ್ಲಾಸ್ಗೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಓಕೆ ಮಾತಾಜಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಇನ್ಯಾರ ಹಂಚ್ಕೊಳ್ಳೋದಿದ್ರೆ ಹೇಳಿ. ಮಾತಾಜಿ, ಐ ಥಿಂಕ್ 9:45 ಆಯ್ತು. ವಿ ವಿಲ್ ಎಂಡ್. ಐ ಥಿಂಕ್ ಯಾರು ಮಾತಾಡೋರಿಲ್ಲ ಅನ್ಸುತ್ತೆ. ಓಕೆ ಮಾತಾಜಿ. ಸೊ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇಚ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಭಗವದ್ಗೀತೆ ಜೈ. ಇಲ್ಲ ಬಂದಿರೋ ಸಮವೇತ ಭಕ್ತವೃಂದ ಕಿ ಜೈ. ಇವ್ರಿಗೆಲ್ಲ ದೊಡ್ಡ ಜೈಕಾರ ಬಂದಿರೋ ಅಂತ ಪಾರ್ಟಿಸಿಪೆಂಟ್ಸ್ಗೆ. ಮತ್ತೆ ಈಗ ಬೇರೆ ಏನಿದ್ರು ನಾವು ವಾಟ್ಸಪ್ ಅಲ್ಲಿ ದಯವಿಟ್ಟು ರೆಸ್ಪಾಂಡ್ ಮಾಡ್ಬೋದು. ನೀವು ಇಲ್ಲಿ ಮಾತಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಲ್ಲೂ ಖಂಡಿತ ಓಪನ್ ಮಾಡ್ತೀವಿ. ಅವಾಗ ನಿಮ್ಮ ಅನಿಸಿಕೆ ಆಗ್ಲಿ, ನಿಮ್ಗೆ ಏನ್ ಅನ್ನಿಸ್ತು ದಯವಿಟ್ಟು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಬೇಡ. ದಯವಿಟ್ಟು ಏನು ನಮ್ಮ ಈ ಒಂದು ಏನ್ ಪಾಯಿಂಟ್ ಇಂದ ನಾವು ಗ್ರೂಪ್ ಓಪನ್ ಮಾಡಿದೀವೋ ಆ ಒಂದು ಉದ್ದೇಶನ ಮಾತ್ರ ದಯವಿಟ್ಟು ಕಳಿಸಿ. ಯಾವುದು ಫಾರ್ವರ್ಡ್ ಮೆಸೇಜ್ ದಯವಿಟ್ಟು ಬೇಡ. ನನ್ನ ಇದೊಂದು ಕಳಕಳಿಯ ಬೇಡಿಕೆ ಇದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಹರಿ ಬೋಲ್. ಹರಿ ಬೋಲ್.